ಅವರ ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ಪೋಸ್ಟ್ ಹಾಕ್ತಾರೆ, ಅದು ಲೈಕ್ಸ್ ಬರ್ತಾ ಇಲ್ಲ. ಶೇಟ್ ಇದೊಂದು ಪ್ರಾಬ್ಲಮ್. ಅಂದ್ರೆ ನನ್ನನ್ನು ಯಾರು ಗುರುತಿಸ್ತಿಲ್ಲ ಅನ್ನೋ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ ಅವ್ರು ಆಲ್ರೆಡಿ. ರಾತ್ರಿ 3 ಗಂಟೆ ಆದ್ರೂ ಮಲಗಲ್ಲ, ಸೋಷಿಯಲ್ ಮೀಡಿಯಾಗಳು ಬ್ರೌಸ್ ಮಾಡ್ಕೊಂಡಿರ್ತಾರೆ. ಮದ್ಯಪಾನ, ಧೂಮಪಾನ ಮಾಡೋದು ಅಂತ ಒಂದು ಅಡಲ್ಟ್ ಕಂಟೆಂಟ್ಸ್ ನ ನೋಡೋದು, ಈ ಪೋರ್ನ್ ವೆಬ್ಸೈಟ್ಸ್ ನ ವಿಸಿಟ್ ಮಾಡೋದು, ಮ್ಯಾಸ್ಟರ್ಬೇಷನ್ಗೆ ತುಂಬಾ ಅಡಿಕ್ಟ್ ಆಗಿರ್ತೇನೆ. ತುಂಬಾ ಪ್ರೆಷರ್ ಹಾಕೋದು, ಹೀಗೆ ಇರ್ಬೇಕು ಹಾಗೆ ಇರ್ಬೇಕು ಅಂತ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡೋದು, ಬೇರೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಇದನ್ ಮಾಡೋದ್ರಿಂದ ಪ್ರೆಸೆಂಟ್ ಅಲ್ಲಿ ಇರುವಂತಹ ಪ್ರೆಷರ್ ನ ಎಸ್ಕೇಪ್ ಆಗ್ತಾರೆ. ಯಾವಾಗ ಸ್ಟ್ರೆಸ್ ರಿಲೀಫ್ ಆಯ್ತು ಅಂತ ಅನ್ಸುತ್ತೆ, ಆಟೋಮೆಟಿಕ್ ಆಗಿ ಬ್ರೈನು ನಾಳೆಯಿಂದ ಅದೇ ಕೆಲಸ ಮಾಡಕ್ಕೆ ಪ್ರೇರಣೆ ನೀಡುತ್ತೆ. ಈಗ ನನ್ನ ಲೈಫಲ್ಲಿ ನಾನು ಜೀವನದಲ್ಲಿ ತುಂಬಾ ಚೆನ್ನಾಗಿ ಬದುಕಬೇಕು ಅಂತ ಅನ್ಕೊಳ್ಳಿ, ನಾನು ಆದರ್ಶ ವ್ಯಕ್ತಿನ ಅಥವಾ ವ್ಯಕ್ತಿತ್ವವನ್ನು ರೂಪಿಸ್ಕೊಬೇಕು. ಆದರ್ಶ ವ್ಯಕ್ತಿತ್ವ ಅಂದ್ರೆ ಏನದು? ತಾಳ್ಮೆನೂ ಇರ್ಬೇಕು, ಅಪ್ಡೇಟು ಆಗ್ಬೇಕು, ಅನುಭವನೂ ಇರ್ಬೇಕು. ತುಂಬಾ ದೂರದಲ್ಲಿರೋರ್ನ ನೋಡ್ತೀವಿ, ಯಾರು ನಮ್ ಹತ್ರದಲ್ಲಿರುವಂತಹ ಆದರ್ಶ ವ್ಯಕ್ತಿಗಳನ್ನ ನೋಡ್ತಾ ಇಲ್ಲ. ಅದೇ ಪ್ರಾಬ್ಲಮ್ ಆಗಿರೋದು. ನಾವು ಭಾವನಾತ್ಮಕವಾಗಿ ಗಟ್ಟಿ ಇರ್ಬೇಕು. ಎಂತಹದ್ದೇ ತೊಂದರೆಗಳು ಬಂದ್ರು ಎದುರಿಸೋ ಧೈರ್ಯ ಇದೆಯಾ ನನ್ಗೆ, ನಾನು ಆದರ್ಶ ವ್ಯಕ್ತಿನೇ. ಸ್ವಾಮಿ ವಿವೇಕಾನಂದರು ಯಾಕೆ ಏಳಿರಿ ಎದ್ದೇಳಿರಿ ಯುವಕರೇ, ಮೆಂಟಲಿ, ಫಿಸಿಕಲಿ, ಎಮೋಷನಲಿ, ಸ್ಪಿರಿಚುಲಿ 4ರಲ್ಲಿ ಯಾರು ಅಲೈನ್ ಆಗಿರ್ತಾರೆ ಅಂತ 10 ಜನ ಯಂಗ್ಸ್ಟರ್ಸ್ ನ ಕೊಡಿ ಸಾಕು, ದೇಶನ ಕಟ್ಟಬಹುದು ಅಂತ ಸ್ವಾಮಿ ವಿವೇಕಾನಂದ ಅವರಾಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಅವರಾಗಿರ್ಬೋದು, ಇವರೆಲ್ಲರೂ ಅದನ್ನೇ ಹೇಳಿರೋದು. ಎಮೋಷನಲ್ ಆಗಿ ಫಿಟ್ ಆಗಿರೋದು ಅಂದ್ರೆ ಏನು? ತುಂಬಾ ಯಂಗ್ಸ್ಟರ್ಸ್ ಲೈಕ್ ಎಮೋಷನಲಿನೇ ತುಂಬಾ ಇಂಬ್ಯಾಲೆನ್ಸ್ಡ್ ಇರುವಂತದ್ದು. ಹಾಸ್ಪಿಟಲ್ಸ್ ಬರ್ತಾ ಇದೆ, ಪೊಲೀಸ್ ಸ್ಟೇಷನ್ಸ್ ಬರ್ತಿದೆ ಅಂದ್ರೆ ಅಭಿವೃದ್ಧಿ ಆಗ್ತಾ ಇರೋದ? ಇದು ರೋಗಗಳು ಜಾಸ್ತಿ ಆಗ್ತಿದೆ, ಕಳ್ತನ ಜಾಸ್ತಿ ಆಗ್ತಾ ಇದೆ ಅಂತ. ಅಪ್ಡೇಟ್ ಆಗ್ತಾ ಇದೀನಿ, ಅಪ್ಗ್ರೇಡ್ ಆಗ್ತಾ ಇದೀನಿ ಅನ್ನೋ ಹೆಸರಲ್ಲಿ ಅವ್ರು ಆಕ್ಚುಲಿ ಹಾಳಾಗ್ತಾ ಇದ್ದಾರೆ. ಅದು ಯಂಗ್ಸ್ಟರ್ಸಿಗೆ ಗೊತ್ತಿಲ್ಲ. ನನಗಿಂತ ಯಾರೋ ಒಬ್ರು ಚೆನ್ನಾಗಿ ಬೆಳೀತಾ ಇದ್ದಾರೆ ಅಂದ ತಕ್ಷಣ ಇಮಿಡಿಯೇಟ್ ಆಗಿ ನಾವು ಅವ್ರಿಗಿಂತ ಜಾಸ್ತಿ ಬೆಳಿಬೇಕು ಅಂತ ಹೋಗಿ ರಾಂಗ್ ರೂಟ್ಗೆ ಹೋಗ್ತಾ ಇದ್ದಾರೆ. ಇವತ್ತು ನಾವು ನಮ್ ಲೈಫಲ್ಲಿ ಗೆಲ್ಬೇಕೇ ಹೊರತು ಇನ್ನೊಬ್ಬರ ಸೋಲ್ಸೋ ಅಗತ್ಯ ನಮ್ಗೆ ಯಾಕೆ? ಸ್ಪಿರಿಚುಲಿ ಫಿಟ್ ಆಗಿರ್ಬೇಕಾದ್ರೆ ಏನ್ ಮಾಡಬೇಕು? 25 ಇಯರ್ಸ್ ಆದ್ಮೇಲೆ ನಮ್ಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ನೀವು ಈ 15ನೇ ವರ್ಷದಿಂದಾನೇ ಸ್ಪಿರಿಚುಲಿ ಪ್ರಾಕ್ಟೀಸ್ ಗಳನ್ನ ಮಾಡಿದ್ರೆ ಜೀವನದ ಯುದ್ಧಕ್ಕೆ ನೀವು ರೆಡಿ ಆಗಿದ್ದೀರಾ ಅಂತ. ಏನೇನ್ ಪ್ರಾಕ್ಟೀಸ್ ಮಾಡಬಹುದು ಅಂದ್ರೆ, ಇವತ್ತಿನ ವಿರಾಟ್ ಕೊಹ್ಲಿ ಅವ್ರ ಆಗಕ್ಕೆ ಅವ್ರೊಂದು 20 ವರ್ಷದ ಶ್ರಮ ಎಷ್ಟಿದೆ. ಎಲ್ಲ ಮಕ್ಕಳು ಅಷ್ಟೇ. ನಂಗೆ ಗೊತ್ತಾಗುತ್ತೆ ಡಿಸ್ಟ್ರಾಕ್ಷನ್ಸ್ ನ ಕಂಟ್ರೋಲ್ ಮಾಡೋದು ಅಷ್ಟು ಈಸಿ ಅಲ್ಲ. ಯಾರು ತನ್ನನ್ನ ತಾನು ಕಂಟ್ರೋಲ್ ಮಾಡ್ತಾನೆ ಅವನು ಜಗತ್ತನ್ನೇ ಕಂಟ್ರೋಲ್ ಮಾಡ್ತಾನೆ. ಎಲ್ಲಾ ಯಂಗ್ಸ್ಟರ್ಸ್ ಸೆಲ್ಫ್ ಕಂಟ್ರೋಲಿಂಗ್ ಕಲ್ತ್ ಬಿಟ್ರೆ ಅವ್ರ ಲೈಫ್ ಅವ್ರ ಕಂಟ್ರೋಲ್ ಅಲ್ಲಿ ಇರುತ್ತೆ. ಇಲ್ಲ ಅಂದ್ರೆ ಬೇರೆಯವರು ಅವ್ರನ್ನ ಆಟ ಆಡಿಸ್ತಾರ ಅಷ್ಟೇ. ಮನೇಲಿ ಅವನ್ನ ಇಂಜಿನಿಯರ್ ಮಾಡ್ಬೇಕು ಅಂತ ತಂದೆ ತಾಯಿಗಳ ಆಸೆ, ಆದ್ರೆ ಇವನಿಗೆ ಒಂದು ಕ್ರಿಕೆಟರ್, ಒಂದು ಫಿಲ್ಮ್ ಸ್ಟಾರ್ ಆಗ್ಬೇಕು ಅಂತ ಆಸೆ. ಅವ್ನು ಏನ್ ಆಗ್ಬೇಕು ಅಂತ ಇದ್ದಾನೆ, ಅದಕ್ಕೆ ಬೇಕಾಗಿರೋ ಪ್ರಿಪರೇಷನ್ ಇವ್ರು ಇವಾಗ್ಲೇ ಸ್ಟಾರ್ಟ್ ಮಾಡ್ಬೇಕು. ಸಿಕ್ಕಾಪಟ್ಟೆ ಮೋಟಿವೇಶನ್ ಇದೆ ಯಂಗ್ಸ್ಟರ್ಸ್ ಹತ್ರ, ನೋ ಆಕ್ಷನ್. ಸೊ ಮೋಟಿವೇಶನ್ ಜೊತೆ ಆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಆಲ್ರೆಡಿ ದಾರಿ ತಪ್ಪಿರ್ತಕ್ಕಂಥದ್ದು, ಯಾವ್ಯಾವ ವಿಚಾರಗಳನ್ನ ಚೇಂಜ್ ಮಾಡ್ಕೊಂಡ್ರೆ ಜೀವನ ಚೆನ್ನಾಗಿರುತ್ತೆ? ಫಸ್ಟ್ ಥಿಂಗ್, ಈ ಏಜ್ ನಾನು ರಾಜೇಶ್ ರಿವಿಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಕೂತಿರ್ತಕ್ಕಂಥವ್ರು ಇವತ್ತಿನ ನನ್ನ ಸೋಲ್ಮೇಟ್ ತಾರಾ ಮಂಜುನಾಥರು ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ. ಇವತ್ತು ಒಂಥರ ನಾವು ಪ್ಲಾನ್ಡ್ ಸೋಲ್ಮೇಟ್ಸ್ ಇದು. ಮೊನ್ನೆ ವೈಷ್ಣೋ ದೇವಿಗೆ ಹೋಗಿದ್ದೆ. ವೈಷ್ಣೋ ದೇವಿಯಿಂದ ಮತ್ತೆ ಜಮ್ಮುವಿಂದ ವಾಪಸ್ ಬರ್ತಾ ಡೆಲ್ಲಿ ಏರ್ಪೋರ್ಟ್ ಅಲ್ಲಿ ಮಧ್ಯಾಹ್ನ 3:30 ಅನ್ಸುತ್ತೆ ಫೋನ್ ಮಾಡಿದೆ ತಾರಾ ಅವರಿಗೆ, ಏನ್ ಮಾಡ್ತಿದ್ದೀರಾ, ಪಾಡ್ಕಾಸ್ಟ್ ಈ ಡೇಟಲ್ಲಿ ಶೂಟ್ ಮಾಡ್ತಿದೀವಲ್ಲ ಅಂತ. ಆಮೇಲೆ ಹಂಗೆ ನಾನು ಕೇಳಿದೆ ಅವರಿಗೆ, ನಾನು ಬ್ಲ್ಯಾಕ್ ಕಲರ್ ಹಾಕ್ತೀನಿ, ನೀವು ಯಾವ ಕಲರ್ ಹಾಕ್ತೀರಾ ಅಂತ. ಸೊ ಇವತ್ತು ಆಕ್ಚುಲಿ ನಾವು ಮಾತಾಡ್ಕೊಂಡು ಬ್ಲ್ಯಾಕ್ ಹಾಕಿರೋದು. ಅಂಡ್ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಪಾಡ್ಕಾಸ್ಟ್ ಇನ್ನೋದಕ್ಕೆ. ಥ್ಯಾಂಕ್ ಯು. ಅಂಡ್ ಪ್ರತಿ ಸಾರಿ ನಿಮ್ ಬಗ್ಗೆ ಹೇಳ್ಬೇಕಂದ್ರೆ, ಇವಾಗ ನೀವು ಈಗ ಇದು ಪಾಸ್ಟ್ ಲೈಫ್ ಥೆರಪಿಸ್ಟ್ ಕೂಡ, ನೀವು ಈ ತರದ 10 ವಿಭಾಗಗಳಲ್ಲಿ ನೀವು ಎಕ್ಸ್ಪರ್ಟ್ ಆಗಿದ್ರು ಕೂಡ ನಾನು ಪದೇ ಪದೇ ಹೇಳ್ತಿರ್ತೀನಿ, ನಿಮ್ಮಲ್ಲಿರೋ ಒಂದು ಒಳ್ಳೆ ವ್ಯಕ್ತಿತ್ವ ಇದೆ ಅಲ್ಲ, ಅದು ತುಂಬಾ ಜನ ನಿಮ್ಮನ್ನ ಹತ್ರ ಮಾಡುತ್ತೆ. ಸಾಕಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ಪರ್ಸನಲ್ ಆಗಿ ಡಿ ಎಂ ಮಾಡ್ತಾರಲ್ಲೋ. ಅಂಡ್ ಈ ವಿಚಾರ ನಾನು ಹೇಳಲೇಬೇಕು. ಮೊನ್ನೆ ಹುಬ್ಬಳ್ಳಿಯಿಂದ ಅನ್ಸುತ್ತೆ ಒಂದು ಹೆಣ್ಮಗಳು ಸ್ಕ್ರೀನ್ಶಾಟ್ ಕಳಿಸಿದ್ದೆ ನಾನು ನಿನ್ನೆ. ಪಾಪ ಹೆಣ್ಮಗಳು ಜೀವನ ಬೇಡ ಅಂತ ಡಿಸೈಡ್ ಮಾಡಿದಂಥ ಟೈಮಲ್ಲಿ ನಮ್ಮ ಒಂದು ಪಾಡ್ಕಾಸ್ಟ್ ನೋಡಿ ನಿಮ್ಮನ್ನು ರೀಚ್ ಔಟ್ ಮಾಡಿ ಇವತ್ತು ನಿಮ್ಮ ಸ್ಟೂಡೆಂಟ್ ಕೂಡ ಅವರು. ಸೊ ಎಷ್ಟೋ ಜನರ ಜೀವನನ ಒಂದು ಟ್ರಾನ್ಸ್ಫಾರ್ಮೇಷನ್ಗೆ ತೊಗೊಂಡು ಹೋಗ್ತೀರಾ ಆ್ಯಂಡ್ ಹೀಲ್ ಆಗೋ ಪ್ರೋಸೆಸ್ಸಲ್ಲಿ ತುಂಬಾ ಹೆಲ್ಪ್ ಮಾಡ್ತೀರಾ. ಈಗ ಎಷ್ಟೋ ಸಂದರ್ಭದಲ್ಲಿ ಈ ಥರ ಹೇಗೆ ಅಂದರೆ, ಈಗ ನಾವು ಮನೇಲಿ ಮಗನೋ ಮಗಳು ಇದ್ರೆ ತುಂಬಾ ಮನೆಗಳಲ್ಲಿ ತಂದೆ ತಾಯಿಗಳು ಕಂಪ್ಲೇಂಟ್ ಮಾಡ್ತಿರ್ತಾರೆ, ಅವ್ರ ಮಗನ್ ನೋಡ್ಕಲಿ, ಇವ್ರ ಮಗನ್ ನೋಡ್ಕಳಿ, ಅಥವಾ ಹೆಣ್ಮಕ್ಳ ವಿಚಾರದಲ್ಲಿ ನೀನ್ ಯಾಕೆ ಹಿಂಗ್ ಬದುಕ್ತಿದ್ಯಾ, ಅವ್ರ ಮನೆ ಮಗಳು ಹಂಗಿದ್ಲು, ಅವ್ರ ಅಪ್ಪ ಅಮ್ಮ ಮಾತು ಕೇಳ್ತಿದ್ಲು. ಯಾವಾಗ್ಲೂ ತಂದೆ ತಾಯಿಗಳಂತಲ್ಲ, ಸಮಾಜ ಬೇರೆಯವ್ರನ್ನ ಎಕ್ಸಾಂಪಲ್ ಕೊಡ್ತಾರೆ.
ಇವರು ಇನ್ನೂ ಒಳ್ಳೆಯವರಾಗಬೇಕು, ಆದರ್ಶವಾಗಿ ಬದುಕಬೇಕು ಅಂತ ಇವ್ರು ಯೋಚನೆ ಮಾಡ್ತಿದ್ರು. ಪದೇ ಪದೇ ಬೇರೆಯವ್ರಿಗೆ ಕಂಪೇರ್ ಮಾಡ್ತಿರ್ತಾರೆ. ಆ ಕಂಪೇರ್ ಮಾಡೋ ವ್ಯಕ್ತಿ ಮನೆಗಳು ಹೋದ್ರೆ ಅವ್ರು ಇನ್ನೊಬ್ರು ಯಾರಿಗೂ ಕಂಪೇರ್ ಮಾಡ್ತಿರ್ತಾರೆ. ಈಗ ತಂದೆ ತಾಯಿಗಳಿಗೆ ಒಂದು ಒಳ್ಳೆ ಮಗನೋ ಮಗಳು ಆಗ್ಬೇಕು ಅಂದ್ರೆ ಒಂದ್ ಕಡೆ, ಒಂದು ಗುರು ಹಿರಿಯರಿಗೆ ಒಳ್ಳೆ ಸ್ಟೂಡೆಂಟ್ ಆಗ್ಬೇಕು ಅನ್ನೋದು, ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿ ಆಗ್ಬೇಕು ಅಂತ ಯಾರಾದ್ರೂ ಯೋಚನೆ ಮಾಡ್ತಿದ್ರೆ ಅವರು ಪರ್ಸನಲ್ ಆಗಿ ಒಬ್ಬ ಆದರ್ಶ ವ್ಯಕ್ತಿನ ಚೂಸ್ ಮಾಡ್ಬೇಕಲ್ಲ. ಓಕೆ ಅಂದ್ರೆ ಈಗ ನನ್ನ ಲೈಫಲ್ಲಿ ನಾನು ಜೀವನದಲ್ಲಿ ತುಂಬಾ ಚೆನ್ನಾಗಿ ಬದುಕಬೇಕು ಅಂತ ಅನ್ಕೊಳ್ಳಿ, ನಾನು ಆದರ್ಶ ವ್ಯಕ್ತಿನ ಅಥವಾ ವ್ಯಕ್ತಿತ್ವವನ್ನು ರೂಪಿಸ್ಕೊಬೇಕು. ಅದ್ ಏನದು ಐಡಲ್ ಪರ್ಸನ್? ಒಂದು ಆದರ್ಶ ವ್ಯಕ್ತಿತ್ವ ಅಂದ್ರೆ ಏನದು? ಯಾರು ನೋಡಿ ಕಲಿಬೇಕದು? ಓಕೆ ನೀವು ಫಸ್ಟೇ ಚೆನ್ನಾಗಿ ಹೇಳಿದ್ರಿ. ನಮಗೆ ನಗು ಬರ್ತಿತ್ತು ನೀವು ಹೇಳಬೇಕಾದ್ರೆ. ಅಂದರೆ ಯಂಗ್ಸ್ಟರ್ಸ್ಗಳಿಗೆ ಕಂಪೇರ್ ಮಾಡ್ತಿದ್ದಾರೆ ಇವತ್ತಿನ ಪೇರೆಂಟ್ಸು, ಸಮಾಜ ಅಂತ. ಅಂದರೆ ಅವನ್ನ ನೋಡ್ಕಲಿ ಅಂತ. ಇವತ್ತು ಅದೇ ಯಂಗ್ಸ್ಟರ್ಸ್ಗಳು ಅದೇ ಪೇರೆಂಟ್ಸ್ಗೆ ವಾಪಸ್ ಹೇಳ್ತಾ ಇದ್ದಾರೆ, ಅವ್ರ ಪೇರೆಂಟ್ಸ್ನ ನೋಡಿ ಅಂತ ಅಲ್ವಾ? ಸೊ ಸೇಮ್ ಅಂದರೆ ನಾವು ಹೇಗೆ ಬೆಳೆಸ್ತೀವಿ ಹಾಗೆ ಅವರು ಬೆಳೀತಾರೆ. ಇದನ್ನ ನಾವು ಪೇರೆಂಟಿಂಗ್ ಬಗ್ಗೆನೂ ಮಾತಾಡಿದಾಗ ಒಂದು ಪಾಡ್ಕಾಸ್ಟಲ್ಲಿ ಮಾತಾಡಿದ್ದೀವಿ. ಸೊ ಆದರ್ಶ ವ್ಯಕ್ತಿತ್ವ ಹೇಗೆ ರೂಢಿಸ್ಕೊಳ್ಳೋದು ಅಂತ ನೀವೇನು ಹೇಳಿದ್ರಿ. ಈಗ ನಮ್ಮಲ್ಲಿ ಎಮೋಷನಲ್ ಫಿಟ್ನೆಸ್ ಅಂತ ನಾವು ಯಂಗ್ಸ್ಟರ್ಸ್ಗೆ ಕ್ಲಾಸ್ ಮಾಡ್ತೀವಿ. ಫಸ್ಟು ನಿಮಗೆ ಗೊತ್ತಿರೋ ಹಾಗೆ ನಮ್ಮದು ಎಮೋಜಿಮ್ ಸ್ಟಾರ್ಟ್ ಆಗಿದ್ದು ಯಂಗ್ಸ್ಟರ್ಸ್ ಮೂಲಕನೇ. ಫಸ್ಟ್ ಯಂಗ್ಸ್ಟರ್ಗೆ ಅಂತಲೇ ನಾವು ಕೈ ಹಾಕಿದ್ದು ಅವ್ರನ್ನ ರೆಡಿ ಮಾಡೋಣ ಅಂತ. ಆಮೇಲೆ ನನಗೆ ಅರ್ಥ ಆಗಿದ್ದು, ಸೊ ಅವ್ರ ಮನೆ ಪೇರೆಂಟ್ಸ್ ರೆಡಿ ಮಾಡಬೇಕು, ಬಿಕಾಸ್ ಇಲ್ಲಿಂದ ಕಲ್ತ್ಕೊಂಡು ಹೋದ್ಮೇಲೆ ಪೇರೆಂಟ್ಸು ಉಲ್ಟಾ ಹೊಡೆದಾಗ ಮಕ್ಕಳಿಗೆ ಅದನ್ನು ತೊಗೊಳಕ್ಕಾಗದೇ ಇದ್ದಾಗ ಕಷ್ಟ ಆಗುತ್ತೆ ಅಂತ ಈಗ ನಾನು ಎಮೋಷ್ನಲ್ ಫಿಟ್ನೆಸ್ ಮಕ್ಕಳಿಗೆ ಸ್ಟಾರ್ಟ್ ಮಾಡಿರೋದು. ಏನಕ್ಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಮಕ್ಕಳ ಜೊತೆ ಬೆರ್ತು ಎಷ್ಟು ಚೆನ್ನಾಗಿ ನಾನು ಕಲಿತಾ ಇದ್ದೀನಿ ಅಂತ. ನಾವು ನಿಜವಾಗ್ಲೂ ಲೈಫಲ್ಲಿ ಕಲಿಬೇಕು ಅಂದರೆ, ಒಂದು ಪುಟ್ಟ ಮಕ್ಕಳ ಜೊತೆಯಲ್ಲಿದ್ದರೆ ತಾಳ್ಮೆ ಕಲಿತೀವಂತೆ. ಪುಟ್ಟ ಮಕ್ಕಳ ಜೊತೆಲಿದ್ರೆ ತಾಳ್ಮೆ ಕಲಿತೀವಿ. ಯಾಕಂದರೆ ಅವ್ರು ಮಾತಾಡೋದು ಎಷ್ಟೊತ್ತಾಗತ್ತೆ ಹೇಳಿ? ಒಂದು ಮಾತು ಮಾತಾಡಿ ಇನ್ನೊಂದು ಮಾತು ಜೋಡಿಸೋ ಅಷ್ಟರಲ್ಲಿ ತುಂಬ ಹೊತ್ತಾಗಿರುತ್ತೆ. ಸೊ ದಟ್ ನಾವು ಅವ್ರ ಜೊತೆ ಇರೋದ್ರಿಂದ ಪೇಷನ್ಸ್ ಕಲಿತೀವಿ. ಯಂಗ್ಸ್ಟರ್ಸ್ಗಳ ಜೊತೆಯಲ್ಲಿ ಇರೋದ್ರಿಂದ ಅಪ್ಡೇಟ್ ಆಗ್ತೀವಿ, ನಾವು ಅಪ್ಗ್ರೇಡ್ ಆಗ್ತೀವಿ. ಇವತ್ತಿನ ಜನ್ರೇಷನ್ ಹೆಂಗಿದೆ, ಇವತ್ತಿನ ಸೊಸೈಟಿ ಹೇಗಿದೆ ಅಂತ ತಿಳ್ಕೊಳ್ತೀವಿ. ಹೊಸ ವಿಚಾರ 100%. ಇನ್ನು ಏಜ್ ಆಗಿರೋರ ಜೊತೆಯಲ್ಲಿದ್ರೆ ಅನುಭವಗಳು ಕಲಿತೀವಿ. ಸೊ ಲೈಫಲ್ಲಿ ನಾವು ಆದರ್ಶ ವ್ಯಕ್ತಿತ್ವನ ರೂಢಿಸ್ಕೋಬೇಕು ಅಂದರೆ ಈ ಮೂರು ಇರಬೇಕು ನಮಗೆ. ತಾಳ್ಮೆನೂ ಇರಬೇಕು, ಅಪ್ಡೇಟು ಆಗಬೇಕು, ಅನುಭವನೂ ಇರಬೇಕು. ಒಂದು ನನ್ನ ಪ್ರಕಾರ, ನಾನು ಮಾಡಿರೋ ಜರ್ನಿ ಪ್ರಕಾರ ಇವಾಗೇನು ನಾನು ಸೆಷನ್ ಮಾಡ್ತಾ ಇದ್ದೀನಿ, ಎಷ್ಟು ವಿಚಾರಗಳು ಯಂಗ್ಸ್ಟರ್ಸ್ ಹತ್ರ ಮಾತಾಡಬೇಕಾದ್ರೆ ಎಷ್ಟು ಓಪನ್ ಅಪ್ ಆಗಿರ್ತಾರೆ ಅವರು ಅಂತ. ಅಂದರೆ ಓಕೆ, ನೀವೇನಾದರೂ ಹೇಳಿ, ಅದನ್ನು ತಗೊಳ್ಳೋ ರೀತಿ ಆಗಿರ್ಬೋದು, ಅದನ್ನು ವಾಪಸ್ ಅವರು ಮಾತಾಡೋದಾಗಿರ್ಬೋದು, ಅದೆಲ್ಲವೂ ನನಗೆ ಅನ್ನಿಸ್ತಾ ಇರುತ್ತೆ. ಎಷ್ಟೊಂದು ವಿಚಾರಗಳು ನಾವೇ ಹಿಡಿದು ಮಾತಾಡ್ತಾ ಇರ್ತೀವಿ, ಏನು ಅನ್ಕೊಂತಾರೋ ಅಂತ. ಬಟ್ ಇವತ್ತಿನ ಯಂಗ್ಸ್ಟರ್ಸ್ ಆ ಥರ ಇಲ್ಲ. ಏನನ್ಸುತ್ತೆ ಅದನ್ನ ನೇರವಾಗಿ ಹೇಳುವಂತ ಒಂದು ಹಿಂದೆ ಮುಂದೆ ನೋಡೋದೇ ಇಲ್ಲ. ಕರೆಕ್ಟ್. ಸೊ ಏನಕ್ಕೆ ಇದೆಲ್ಲ ಅಂದ್ರೆ ಯಂಗ್ಸ್ಟರ್ಸ್ಗಳಲ್ಲಿ ನಾನು ಏನಕ್ಕೆ ಹೇಳ್ತಾ ಇರೋದು, ಆದರ್ಶ ವ್ಯಕ್ತಿತ್ವ ಆಗೋದಕ್ಕೆ ನಾನು ಫಸ್ಟ್ ಅದನ್ನೇ ಹೇಳ್ತೀನಿ. ನಾವು ಹೆಂಗೆ ರೋಲ್ ಮಾಡೆಲ್ಸ್ ಆಗಬೇಕು, ನಾವು ಯಾವಾಗಲೂ ಯಾರೋ ರೋಲ್ ಮಾಡೆಲ್ನ ಸೆಲೆಕ್ಟ್ ಮಾಡೋದಕ್ಕಿಂತ ನಾವು ರೋಲ್ ಮಾಡೆಲ್ಸ್ನ ಸೆಲೆಕ್ಟ್ ಮಾಡಬೇಕಾದ್ರೆ ತುಂಬ ಇಂಪಾರ್ಟೆಂಟಾಗಿ ಆಯ್ಕೆ ಮಾಡ್ಕೊಬೇಕಾಗಿರೋದು. ಈಗ ನೀವು ಕೇಳಿರೋ ಪ್ರಶ್ನೆ ಪ್ರಕಾರ, ಈಗ ನಾರ್ಮಲಿ ಎಲ್ಲರೂ ಏನು ಅನ್ಕೊಂಡಿದ್ದಾರೆ, ರೋಲ್ ಮಾಡೆಲ್ ಅಂದರೆ ಏನು ಅನ್ಕೊಂಡಿದ್ದಾರೆ, ಅವರು ಒಂದು ಸ್ಥಾನಮಾನದಲ್ಲಿ ಇರಬೇಕು ಅಂದರೆ ಅವರು ರಿಚ್ ಆಗಿರಬೇಕು ಅಥವಾ ಹೆಸರು ಮಾಡಿರಬೇಕು ಅಂತ ಅನ್ಕೊಂಡಿದ್ದಾರೆ ಅಲ್ವಾ? ಬಟ್ ಯಾರೂ ನೋಡಲ್ಲ ಅವರು ಅಷ್ಟು ಹೆಸರು ಮಾಡೋದಕ್ಕೆ ಏನು ಮಾಡಿದ್ದಾರೆ ಅಂತ. ನಾವು ರೋಲ್ ಮಾಡೆಲ್ ಆಗಬೇಕು ಅಂದರೆ ಅವ್ರು ಏನು ಅಚೀವ್ ಮಾಡಿದ್ದಾರೆ ಅದನ್ನು ನೋಡಬಾರ್ದು, ಅವರಲ್ಲಿ ಯಾವ ಗುಣ ಇದೆ ಅದನ್ನು ನೋಡಬೇಕು, ಅವರಲ್ಲಿ ಯಾವ ವ್ಯಕ್ತಿತ್ವ ಇದೆ ಅದನ್ನು ನೋಡಬೇಕು. ನಾನು ನಿಮ್ಮ ವಿಚಾರ ತಗೊಳ್ತೀನಿ ಆಯಿತಾ, ಬಿಕಾಸ್ ನಾನು ಕೂಡ ನಿಮಗೆ ಫ್ಯಾನ್ ಆಗಿರೋದ್ರಿಂದ ನಾನು ನಿಮ್ಮ ವಿಚಾರ ತಗೊಳ್ತೀನಿ. ಬಿಕಾಸ್ ನಾನು ಫಸ್ಟ್ ಬಂದಾಗಲೇ ಹೇಳಿದ್ದೆ ಇದು ಫ್ಯಾನ್ ಮೂವ್ಮೆಂಟ್ ಅಂತ ಹೇಳಿ. ಓಕೆ, ಆ್ಯಂಡ್ ನಿಮಗೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ ಅಫ್ಕೋರ್ಸ್. ಈಗ ನೀವು ಹೇಳಿ, ನೀವು ಆದರ್ಶ ವ್ಯಕ್ತಿ ಅಂದ ತಕ್ಷಣ ನಮ್ಮೆಲ್ಲರ ತಲೆಗೂ ಬರೋದೇನು ಗೊತ್ತಾ, ಯಾರೋ ದೂರದಲ್ಲಿರೋರನ್ನ ನಾವು ಕಣ್ಮುಂದೆ ತೊಗೊಂಡು ಬರ್ತೀವಿ ಅಲ್ವಾ? ಯಾರೋ ದೂರದಲ್ಲಿರುವಂಥ ಏನೋ, ಈಗ ದೇಶಕ್ಕೆ ಹೋರಾಡಿರೋರ ಬಗ್ಗೆ ನಾವು ಮಾತಾಡ್ತೀವಿ ಅಥವಾ ತುಂಬ ದೂರದಲ್ಲಿರೋರನ್ನ ನೋಡ್ತೀವಿ. ಯಾರು ನಮ್ಮ ಹತ್ರದಲ್ಲಿರುವಂತಹ ಆದರ್ಶ ವ್ಯಕ್ತಿಗಳನ್ನ ನೋಡ್ತಾ ಇಲ್ಲ, ಅದೇ ಪ್ರಾಬ್ಲಮ್ ಆಗಿರೋದು ಅಲ್ವಾ? ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಹೇಳಿ ನಿಮ್ಮ ಕೆರಿಯರ್ ಸ್ಟಾರ್ಟ್ ಮಾಡಿ ಯಾವ ಏಜಲ್ಲಿ? 20. ಯಂಗ್ಸ್ಟರ್ ತಾನೆ, ಕರೆಕ್ಟ್ ಅಲ್ವಾ? ಸೊ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನೀವು ಆದರ್ಶ ವ್ಯಕ್ತಿ ಆಗಿದ್ದೀರಾ ಆಗಿಲ್ವಾ? ಅದು ನಮ್ಮನ್ನೇ ಕೇಳಿದ್ರೆ ಕಷ್ಟ. ನಮಗೆ ನಾವು ಒಂಥರ ಹೇಳ್ಕೊಂಡಿರೋದು ಸೆಲ್ಫ್ ಡಬ್ಬ ಹೊಡ್ಕೊಂಡಂಗೆ. ಕರೆಕ್ಟ್. ಆದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಎಷ್ಟು ಜನ ನಿಮ್ಗೆ ಫಾಲೋವರ್ಸ್ ಇದ್ದಾರೆ ಅಥವಾ ಕಮೆಂಟ್ ಹಾಕ್ತಾರೆ. ನಾನು ಜಸ್ಟ್ ನೀವು ಯಂಗ್ಸ್ಟರ್ಸ್ ಬಗ್ಗೆ ಮಾತಾಡೋಣ ಅಂದಾಗ ನಾನು ಯಾವಾಗಲೂ ನನ್ನ ಲೈಫಲ್ಲಿ ನೋಡೋದೇನಂದ್ರೆ, ತುಂಬ ದೂರದ ನಾನು ನೋಡಲ್ಲ. ನನ್ನ ವಿಷನ್ ದೊಡ್ಡದಾಗಿರುತ್ತೆ, ಬಟ್ ನಾನು ಫಸ್ಟು ನೋಡೋದೇ 200 ಮೀಟರ್ಸ್ ಲಾ ಅಂತ. ಯಾಕಂದರೆ ನೀವು ಕಾರಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗಬೇಕಾದ್ರೆ ನೀವು ಇಲ್ಲಿಂದ 200 ಮೀಟರ್ ಅಷ್ಟೇ ಲೈಟ್ ನಿಮಗೆ ಕಾಣುತ್ತೆ
ಕರೆಕ್ಟಾ? ಅದ್ರ ಮುಂದೆ ಕತ್ಲೇನೆ ಇರುತ್ತೆ. ನೀವು ಆ 200 ಮೀಟರ್ಸ್ ಹೋದಾಗ ಮತ್ತೆ ಅಲ್ಲಿ 200 ಮೀಟರ್ಸ್ ಮುಂದೆ ಕಾಣುತ್ತೆ. ಇದೇ ಲೈಫು. ನಾನು ಇದನ್ನ ಫಾಲೋ ಮಾಡ್ತೀನಿ. ಅಂದ್ರೆ ಹತ್ತಿರ ಡಿಸ್ಟೆನ್ಸ್ ಅಲ್ಲಿ ನೋಡಿ, ಹೌದು. ಹತ್ತಿರ ನಾವು ನೋಡಿ ಫಸ್ಟ್. ನಾನು ಇವಾಗ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಡೆಸ್ಟಿನೇಷನ್ ಧರ್ಮಸ್ಥಳ. ಬಟ್ ನಾನು ಧರ್ಮಸ್ಥಳ ತನಕ ಲೈಟ್ ಹಾಕಕ್ಕಾಗತ್ತಾ? ಕರೆಕ್ಟ್ ಇಲ್ಲ. ಇಲ್ಲ. ನಮ್ಮ ಮನೆಯಿಂದ 200 ಮೀಟರ್ಸ್ ಅಷ್ಟೇ ನನ್ನ ಕಾರ್ ಲೈಟ್ ಬೀಳುತ್ತೆ ಅಲ್ವಾ? ಹಂಗೆ ಲೈಫಲ್ಲೂ ನಾವು ಯಾರೋ ಆದರ್ಶ ವ್ಯಕ್ತಿಗಳು ಅಂತ ತುಂಬಾ ದೂರದಲ್ಲಿರೋರ್ನ ನೋಡ್ತಾ ಇರೋದಕ್ಕೇನೆ ಇವತ್ತಿಗೂ ನಾವೇನು ಅಚೀವ್ ಮಾಡ್ತಾ ಇಲ್ಲ. ನಮ್ಮ ಸುತ್ತಮುತ್ತಾನೆ ನಮ್ಮ ಹತ್ರದಲ್ಲೇ ಇರುವಂತ ವ್ಯಕ್ತಿಗಳಲ್ಲಿ ಆ ವ್ಯಕ್ತಿತ್ವ ಇರುತ್ತೆ. ಅದಕ್ಕೆ ನೀವು ಯಂಗ್ಸ್ಟರ್ಸ್ ಬಗ್ಗೆ ಮಾತಾಡೋಣ ಅಂದಾಗ ನಂಗೊಂದು ಥಾಟ್ ಬಂತು. ಓಕೆ, ಯಾರ್ಯಾರಿದ್ದಾರೆ ನನ್ನ ಸುತ್ತ ಅಂತ ನಾನು ನೋಡಕ್ ಸ್ಟಾರ್ಟ್ ಮಾಡಿದೆ. ಸೊ ನೀವು ಕೂಡ ಒನ್ ಆಫ್ ದ ರೋಲ್ ಮಾಡೆಲ್. ನಾನು ನಿಮ್ಮನ್ನ ಹೊಗಳ್ತಾ ಇಲ್ಲ. ಓಕೆ, ನೀವೇ Thank you. ಹೇಳ್ತೀರಾ ಒಳ್ಳೆ ಮಾತು, thank you. ಅಕ್ಸೆಪ್ಟ್ ಮಾಡ್ತೀರಾ. ಸೊ ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಎಷ್ಟೋ ಜನ ಯಂಗ್ ಏಜ್ ಅಲ್ಲಿ, ನಿಮ್ಮ ಏಜ್ ಅಲ್ಲಿ ಇವತ್ತಿಗೂ ಕೂಡ ಲೈಫಲ್ಲಿ ಸೆಟಲ್ ಆಗಕ್ಕೆ ಒದ್ದಾಡ್ತಾ ಇದ್ದಾರೆ ಅಲ್ವಾ? ಆ್ಯಂಡ್ ಸಾಕಷ್ಟು ಅಡಿಕ್ಷನ್ಸ್ಗಳಿಗೆ ಒಳಗಾಗಿದ್ದಾರೆ. ಆ್ಯಂಡ್ ಐ ನೋ ನೀವು ಯಾವ ಅಡಿಕ್ಷನ್ಸು ಇಲ್ಲ ನಿಮಗೆ. ಆ್ಯಂಡ್ ನಿಮ್ಮ ಬಗ್ಗೆ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ. ಸೊ ಇನ್ನೇನು ಬೇಕು ಆದರ್ಶ ವ್ಯಕ್ತಿ ಆಗೋದಕ್ಕೆ? ಎಮೋಷ್ನಲಿ ಫಿಟ್ ಆಗಿರಬೇಕು, ಮೆಂಟಲಿ ಫಿಟ್ ಆಗಿರಬೇಕು, ಸ್ಪಿರಿಚುವಲಿ ನಾವು ಅಲೈನ್ ಆಗಿರಬೇಕು, ಆ್ಯಂಡ್ ನನ್ನ ಲೈಫಲ್ಲಿ ಬೇಕಾಗಿರುವಂತಹ ಫಿನಾನ್ಷಿಯಲಿ ಫಿಟ್ ಆಗಿರಬೇಕು. ಇನ್ನೇನು ಬೇಕು ನಾವು ಆದರ್ಶ ವ್ಯಕ್ತಿ ಆಗಕ್ಕೆ? ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಜನ? ಆಕ್ಚುಲಿ ಅಲ್ವಾ, ತುಂಬಾ ಸಿಂಪಲ್. ನಾವೆಲ್ಲ ಹೆಂಗೆ ಅಂದ್ರೆ, ಯಾರನ್ನೋ ತೋರಿಸ್ಬಿಟ್ಟು ನೀನು ಆ ವ್ಯಕ್ತಿ ಆಗು ಅಂತಿರೋದೇ ಪ್ರಾಬ್ಲಮ್ ಆಗ್ತಿರೋದು. ನಮ್ಮ ಲೈಫಲ್ಲಿ ನಾವು ಬದುಕಕ್ಕೆ ಏನು ಬೇಕು? ಸೊ ಹಣ ಬೇಕು, ಆರೋಗ್ಯ ಬೇಕು, ಒಳ್ಳೆ ಸಂಬಂಧ ಬೇಕು, ನಮ್ಮನ್ನು ಪ್ರೀತಿಸೋ ಜನಗಳು ಬೇಕು, ಆ್ಯಂಡ್ ಮನೆಗೆ ಬಂದಾಗ ನಮ್ಮವರು ಅಂತ ಅನ್ನುವಂತಹ ಒಂದು ಪ್ರೀತಿ ಮಾಡುವಂಥ ಮನ್ಸುಗಳು ಬೇಕು, ಆ್ಯಂಡ್ ಭಗವಂತನ ಧ್ಯಾನ ಬೇಕು. ಅಷ್ಟು ಬಿಟ್ಟರೆ ಇನ್ನೇನು ಬೇಕು ಲೈಫಲ್ಲಿ? ಎಲ್ಲ ಅವ್ರವರೇ ಕ್ವಶನ್ ಮಾಡ್ಕೊಳ್ಳಿ. ಎಲ್ಲನೂ ಕವರ್ ಆಗಿದೆ ಇಲ್ಲಿ. ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆದರ್ಶ ವ್ಯಕ್ತಿತ್ವ ಅನ್ನೋದು ನಾವೇನೋ ಅಚೀವ್ ಮಾಡಿದ್ಮೇಲೆ ಬರೋದಲ್ಲ. ಏನೋ ಸಾಧನೆ ಮಾಡಿದ್ಮೇಲೆ ಇವರು ಆದರ್ಶ ವ್ಯಕ್ತಿಗಳಾಗಲ್ಲ. ಆ ಗುಣಗಳು ಯಾರಿಗಿದೆ ಅವರೇ ಆದರ್ಶ ವ್ಯಕ್ತಿಗಳು ಅಂತ. ಮೊನ್ನೆ ನಾನು ಉಪೇಂದ್ರ ಅವ್ರದ್ದು ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಅಫ್ಕೋರ್ಸ್ ನಾನು ಅವ್ರ ಫ್ಯಾನ್ ಆಗಿರೋದ್ರಿಂದ. ಸೊ ಅಂದರೆ ಅವ್ರ ವಿಚಾರಧಾರೆಗಳಿಗೆ ಫ್ಯಾನ್ ನಾನು. ಸೊ ಅವ್ರು ಒಂದು ಮಾತು ಹೇಳ್ತಾ ಇದ್ರು. ಏನಂದರೆ, ನಾನು ಏನಾದರೂ ಒಂದು ಅಚೀವ್ ಮಾಡಬೇಕು, ನಾನು ಈ ಫೀಲ್ಡಿಗೆ ಬಂದು ನಾನು ಡೈರೆಕ್ಟರ್ ಆಗಬೇಕು ಅಂತ ಕೆಲವು ಹುಡುಗರು ಬಂದು ನನ್ನ ಹತ್ರ ಕೇಳ್ತಾರೆ. ನಾನು ಡೈರೆಕ್ಟರ್ ಆಗಬೇಕು ಸರ್ ಅಂತ. ನಾನು ಅವಾಗ ಅವ್ರಿಗೆ ಹೇಳ್ತೀನಿ, ಉಪೇಂದ್ರ ಸರ್ ಹೇಳಿದ್ದು, ನಾನು ಅವಾಗ ಅವ್ರಿಗೆ ಹೇಳ್ತೀನಿ, ನೀವು ಡೈರೆಕ್ಟರ್ ಆಗಬೇಕು ಅಲ್ಲ, ಆಲ್ರೆಡಿ ಆಗಿದ್ದೀನಿ ಅಂತ ಫೀಲ್ ಬಂದರೆ ಮಾತ್ರ ನೀವು ಮುಂದೆ ಡೈರೆಕ್ಟರ್ ಆಗ್ತೀರಾ ಅಂತ ಹೇಳ್ತಾರೆ. ಅಂದರೆ ಏನಾಗಬೇಕು ಅಂತಿದ್ದೀರಾ, ಆ ಗುಣ ನಿಮ್ಗೆ ಇವತ್ತಿಂದನೇ ಸ್ಟಾರ್ಟ್ ಆಗಬೇಕು. ಡೈರೆಕ್ಟರ್ ಆದಮೇಲೆ ಡೈರೆಕ್ಟರ್ ಅನ್ಸ್ಕೊಂಬೇಡಿ, ನಾನು ಇವತ್ತಿಂದನೇ ಡೈರೆಕ್ಟರ್ ಅಂತ ಅನ್ಕೊಳ್ಳಿ ಅಂತ. ಅಂದರೆ ಇವತ್ತು ಆದರ್ಶ ವ್ಯಕ್ತಿಗಳಾಗಕ್ಕೆ ಇವತ್ತಿಂದನೇ ನಮ್ಮ ವ್ಯಕ್ತಿತ್ವನ ನಾವು ರೂಢಿಸ್ಕೋಬೇಕಾಗಿದೆ. ಏನೆಂದ್ರಲ್ಲಿ, ಎಮೋಷ್ನಲಿ ನಾವು ಭಾವನಾತ್ಮಕವಾಗಿ ಗಟ್ಟಿ ಇರಬೇಕು. ಎಂತಹದ್ದೇ ತೊಂದರೆಗಳು ಬಂದರೂ ಎದುರಿಸೋ ಧೈರ್ಯ ಇದೆಯಾ ನನಗೆ, ನಾನು ಆದರ್ಶ ವ್ಯಕ್ತಿನೇ. ಓಕೆ, ನಾನು ಎಂಥ ಪರಿಸ್ಥಿತಿಯಲ್ಲೂ ನನ್ನನ್ನು ನಾನು ಕಳ್ಕೊಳ್ದೆ, ಇನ್ನೊಬ್ರಿಗೂ ನಾನೇನು ದ್ರೋಹ ಮಾಡದೆ ಬದುಕ್ತಾ ಇದ್ದೀನಾ? ಸೊ ನನ್ನಲ್ಲಿ ಆದರ್ಶ ವ್ಯಕ್ತಿತ್ವ ಇದೆ. ನಾನು ನನ್ನ ಟೈಮ್ನ ವೇಸ್ಟ್ ಮಾಡಿದೆ, ಸರಿಯಾಗಿ ಬಳಸ್ಕೊಂಡು ಪ್ರತಿ ಕ್ಷಣ ನಾನು ಜೀವಿಸ್ತಾ ಇದ್ದೀನಾ, ಖುಷಿಯಾಗಿರೋದು ಅಂದರೆ ಆಮೇಲೆ ಮಾತಾಡೋಣ ನಾವು ಹೋಗ್ತಾ ಆಬ್ವಿಯಸ್ಲಿ ಅದು ಹೋಗುತ್ತೆ. ಖುಷಿಯಾಗಿರೋದು ಅಂದರೆ ಇವತ್ತಿನ ಯಂಗ್ಸ್ಟರ್ಸ್ ಏನು ಅನ್ಕೊಂಡಿದ್ದಾರೆ ಅಂತ. ನಾನು ಪ್ರತಿ ಕ್ಷಣ ಜೀವಿಸ್ತಾ ಇದ್ದೀನಾ? ಸೊ ನಾನು ಆದರ್ಶ ವ್ಯಕ್ತಿತ್ವದಲ್ಲಿದ್ದೀನಿ ಅಂತ. ಅಂದರೆ ಆದರ್ಶ ವ್ಯಕ್ತಿ ಆಗೋದು ಅಂತ ಅಂದರೆ ಸಿಂಪಲ್, ಅವ್ರು ಎಮೋಷ್ನಲಿ, ಮೆಂಟಲಿ, ಫಿಸಿಕಲಿ ಆ್ಯಂಡ್ ಸ್ಪಿರಿಚುವಲಿ, ಫೈನಾನ್ಷಿಯಲಿ ಫಿಟ್ ಆಗಿರುವಂಥದ್ದೇ ಆದರ್ಶ ವ್ಯಕ್ತಿತ್ವ ಅಂತ ನನ್ನ ಪ್ರಕಾರ ನಾನು ಸುತ್ತ ನೋಡಿರೋರಲ್ಲಿ ಹೇಳ್ಬೋದು. ಓಕೆ, ಈಗ ಹಾಗಿದ್ರೆ ಒಂದೊಂದೇ ನಾನು ಕೇಳ್ತೀನಿ. ನೀವು ಒಂದು ಸ್ಟೇಟ್ಮೆಂಟ್ ಈಗ ಹೇಳಿದ್ರಿ, ಪ್ರತಿ ಕ್ಷಣ ಜೀವಿಸೋದು ಅಂತ. ಏನದು ಜೀವಿಸೋದು ಅಂದ್ರೆ? ಓಕೆ, ಜೀವಿಸೋದು ಅಂತ ಅಂದರೆ, ಈಗ ಏನಾಗಿದೆ, ಏನಾದರೂ ಒಂದು ಸಿಕ್ಕಿದ ಮೇಲೆ ನನಗೆ ತೃಪ್ತಿ ಅನ್ನೋದು ಇವತ್ತು ತುಂಬ ಜನಕ್ಕೆ ಬಂದಿದೆ. ಏನೋ ಒಂದು ಆಸೆ ಇರುತ್ತೆ, ಈ ಕೆಲಸ ಆದರೆ ನಾನು ತೃಪ್ತಿ, ಅದಾದ್ಮೇಲೆ ಈ ಕಾರ್ ಬಂದರೆ ನಂಗೆ ತೃಪ್ತಿ, ಈ ರ್ಯಾಂಕ್ ಬಂದರೆ ನಾನು ತೃಪ್ತಿ, ನಾನು ಇಂಥ ಫಾರಿನ್ ಟ್ರಿಪ್ಪಿಗೆ ಹೋದರೆ ನಾನು ತೃಪ್ತಿ. ಅಂದರೆ ಏನೋ ಒಂದು ಸಿಕ್ಕಿದ ಮೇಲೆ ನಾವು ಜೀವಿಸ್ತಿದ್ದೀವಿ. ಹಾಗಾದ್ರೆ ಅದು ಸಿಗ್ಲಿಲ್ಲ ಅಂದರೆ ನಾವು ಬದುಕಿಲ್ಲ ಅಂತ ತಾನೇ ಅರ್ಥ. ಅಂದರೆ ಪ್ರತಿ ಕ್ಷಣ ಜೀವಿಸೋದು ಅಂದರೆ, ಪ್ರೆಸೆಂಟ್ ನನ್ನ ಹತ್ರ ಏನಿದೆ, ಈಗ ಪ್ರೆಸೆಂಟ್ ನನ್ನ ಹತ್ರ ಏನಿದೆ ಅದ್ರಲ್ಲಿ ನಾನು ಫಸ್ಟ್ ಹ್ಯಾಪಿ ಆಗಿದ್ದೀನಾ, ಆ್ಯಂಡ್ ನನ್ನ ಹತ್ರ ಇರೋದಕ್ಕೆ ನಾನು ಗ್ರ್ಯಾಟಿಟ್ಯೂಡಲ್ಲಿದ್ದೀನಾ? ಇದನ್ನ ನಾವು ಎವ್ರಿ ಮೂಮೆಂಟ್ನ ಲೈಫ್ನ ಲೀಡ್ ಮಾಡುವಂಥದ್ದು. ತುಂಬ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿಕೊಂಡು, ಹಳೇದೇನೋ ನೆನ್ಪು ಮಾಡಿಕೊಂಡು, ಗಿಲ್ಟಲ್ಲಿರೋದು ಒಂದು ಪಾಸ್ಟ್, ಇನ್ನೊಂದು ಫ್ಯೂಚರ್. ಆ ಎರಡರ ಮಧ್ಯನೇ ಇವತ್ತು ಲೈಫ್ ಹಾಳಾಗಿ ಹೋಗ್ತಾ ಇರೋದು. ಸೊ ನಾವು ಪ್ರೆಸೆಂಟ್ ಏನಿದೆ, ನನ್ನ ಕಣ್ಮುಂದೆ ಏನಿದೆ, ನಾವು ಈಗ ಫಾರ್ ಎಕ್ಸಾಂಪಲ್ ಯಂಗ್ಸ್ಟರ್ಸ್ಗಳಿಗೆ ಈಗ 10th ನಾನು ಹೈ ಸ್ಕೋರಲ್ಲಿ ಪಾಸ್ ಆಗಬೇಕು. ಓಕೆ, ಇದು ಅವರ ಭವಿಷ್ಯದಲ್ಲಿ ಅವ್ರು ಅನ್ಕೊಂಡಿರೋದು. ಈಗ ಪ್ರೆಸೆಂಟ್ ಏನು, ಅವ್ರು ಕ್ಲಾಸ್ ರೂಮಲ್ಲಿ ಇದ್ದಾರೆ ಅಲ್ವಾ, ಆ ಕ್ಲಾಸ್ ರೂಮಲ್ಲಿ ಯಾವ ಸಬ್ಜೆಕ್ಟಲ್ಲಿ ಕೂತಿದ್ದಾರೆ ಅವರು? ಮ್ಯಾಥ್ಸಲ್ಲಿ ಕೂತಿದ್ದಾರೆ. ಮ್ಯಾಥ್ಸಲ್ಲಿ ಯಾವ ಚಾಪ್ಟ್ರಲ್ಲಿ ಕೂತಿದ್ದಾರೆ?
ಯಾವ ಚಾಪ್ಟರ್ ಕಲಿತಿದ್ದಾರೆ, ಥೀರಮ್ಸ್ ಅಂತ ಯಾವ್ದಾದ್ರು ಒಂದ್ ಚಾಪ್ಟರ್ ಅಲ್ಲಿ ಇರ್ತಾರೆ, ಅದ್ರ ಮೇಲೆ ಅವ್ರು ಫೋಕಸ್ ಮಾಡ್ಬೇಕು. ಹ್ಮ್, ಹ್ಮ್. ಅಂದ್ರೆ ನಾನು ಸ್ಟಡೀಸ್ ವಿಚಾರದಲ್ಲಿ ಹೇಳ್ತಾ ಇರೋದು ಸೇಮ್ ಅದೇ ತರ ನಾವ್ ಏನೇ ದೊಡ್ಡದಾಗಿ ಅಚೀವ್ ಮಾಡ್ಬೇಕು ಅಂದ್ರೂ ಅಟ್ ದ ಮೂಮೆಂಟ್ ನಾನು ಈ ಕ್ಷಣ ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋ ಅರಿವು ಬರುತ್ತಲ್ಲ, ಅದೇ ಜೀವಿಸೋದು ಅಂತ. ವಂಡರ್ಫುಲ್. ಇದೇ ಕ್ಷಣದಲ್ಲಿ ನಾನು ಹೇಳಲೇಬೇಕು, ಇವಾಗ ನಿಮ್ಮ ಫೇವ್ರೆಟ್ ಹೀರೋ ಉಪ್ಪಿ ಸರ್ನ ನಾನು ಮೊದಲನೇ ಬಾರಿಗೆ ರೇಡಿಯೋಲಿ ಇಂಟರ್ವ್ಯೂ ಮಾಡಿದಾಗ, ಅದೇ 20 ವರ್ಷಕ್ಕೆ ರೇಡಿಯೋಗೆ ಬಂದ 21ಕ್ಕೆಲ್ಲ ಬಂದು ಅವಾಗ ಇಂಟರ್ವ್ಯೂ ಮಾಡಿದ ಆದ ನಂತರ ನಮ್ಮ ರೇಡಿಯೋಲಿ ನಮ್ಮ ಹಳೆ ಆಫೀಸಲ್ಲಿ ಜಯದೇವ ಹಾಸ್ಪಿಟ್ಲ್ ಎದುರುಗಡೆ ಇತ್ತು, ಅಲ್ಲಿ ಒಂದು ವಾಲ್ ಇತ್ತು, ಸೆಲೆಬ್ರಿಟಿ ವಾಲ್ ಅಂತ. ಬಂದಿದ್ದು ಎಲ್ಲ ಸೆಲೆಬ್ರಿಟಿಗಳು ಬರ್ತು ಇಂಟರ್ವ್ಯೂ ಮುಗಿದ ತಕ್ಷಣ ಅವ್ರು ಅದನ್ನು ಸಿಗ್ನೇಚರ್ ಮಾಡ್ತಾರೆ, ಏನಾದರೂ ಬರೀತಾರೆ. ಆಮೇಲೆ ಒಪ್ಪಿ ಸರ್ ಜೊತೆ ನನ್ನ ಫೋಟೋ, ಮೊದಲನೇ ಫೋಟೋ ಒಪ್ಪಿ ಸರ್ ಜೊತೆ ತೆಗೆಸ್ಕೊಂಡಿದ್ದು, ಅವ್ರ ಕೈಲಿ ಆಟೋಗ್ರಾಫ್ ತಗೊಂಡು ಅವಾಗ ಒಪ್ಪಿ ಸರ್ ಬರ್ಕೊಟ್ಟಿದ್ದ ಫೋಟೋ ಇದೆ, ಡಿಸ್ಪ್ಲೇ ಮಾಡ್ತೀನಿ. ಅವರು ಸಖತ್ತಾಗಿ ಬರ್ಕೊಟ್ಟಿದ್ದಾರೆ. ಅದು ಬಿ ಪ್ರೆಸೆಂಟ್, ಯು ವಿಲ್ ಬಿ ಪ್ಲೆಸೆಂಟ್. ಅಷ್ಟೇ. ಈ ಕ್ಷಣದಲ್ಲಿ ಬದುಕು, ಸಂತೋಷವಾಗಿರ್ತೀಯ ಅಂತ. ನೀವೇನು ಹೇಳಿದ್ರೆ ಇದೇ ತರ. ಈಗ ಉದಾಹರಣೆಗೆ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಈಗ ಈ ಕ್ಷಣದಲ್ಲಿ ನಾನು ನಿಮ್ಮ ಒಟ್ಟಿಗೆ ಪಾಡ್ಕಾಸ್ಟ್ ಮಾಡ್ತಿದ್ದೀನಿ, ಈಗ ನೀವು ಹೇಳೋದನ್ನ ನಾನು ಕೇಳಬೇಕು, ನನ್ನ ಪ್ರಶ್ನೆ ಏನಿದ್ರು ನೀವು ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ, ಸ್ಟುಡಿಯೋಲಿ ಕೂತಿದ್ದೀನಿ, ಈ ಒಂದು ಅರಿವಲ್ಲಿ ಬದುಕೋದು ಅಲ್ವಾ, ಅರಿವಿನಲ್ಲಿ ಬದುಕೋದು. ಈಗ ನಾನು ಇಲ್ಲಿ ಇದ್ಬಿಟ್ಟು, ಓ ನೆನ್ನೆ ಯಾರಿಗೂ ದುಡ್ಡು ಕೊಡ್ಬೇಕಿತ್ತು, ಇವಳು ಫೋನ್ ತೆಗೆಯುತ್ತಲ್ಲ, ಓ ಇವ್ರದ್ದೇನೋ ಪ್ರಾಬ್ಲಮ್ಮು, ಅಥವಾ ಬೇರೆ ಏನಾದ್ರೂ ಡೈವರ್ಷನ್ ಆಗುತ್ತಲ್ಲ, ಹಂಗಿರೋ ತಲೆಲಿದ್ರೆ ನೀವು ಜೀವಿಸ್ತಿರಲ್ಲ. ಇಲ್ಲ. ಅಂಡ್ ಇವತ್ತು ಯಂಗ್ಸ್ಟರ್ಸ್ ತುಂಬಾ ಜನ ಹಂಗೆ ಆಗ್ತಾ ಇರೋದು. ನೀವು ಅವ್ರನ್ನ ಅಬ್ಸರ್ವ್ ಮಾಡಿ. ಅಂಡ್ ನಮ್ಮ ಹತ್ರ ನಾನು ಕೌನ್ಸಿಲಿಂಗ್ ಸ್ಟಾಪ್ ಮಾಡಿದ್ದೀನಿ, ಬಟ್ ಕೌನ್ಸಿಲಿಂಗ್ಸ್ಗಳಲ್ಲಿ ಎಷ್ಟು ಯಂಗ್ಸ್ಟರ್ಸ್ ಬರ್ತಿದ್ರು ಅಂದ್ರೆ, ನನಗೆ ಫಸ್ಟ್ ಇನಿಷಿಯಲಿ ನಾನು ಸ್ಟಾರ್ಟ್ ಮಾಡಿದಾಗ ಯಂಗ್ಸ್ಟರ್ಸ್ಗಳದ್ದು ಕೌನ್ಸಿಲಿಂಗ್ ತೊಗೊಬೇಕಾದ್ರೆ ಅವ್ರು ಹೇಳ್ತಾ ಇದ್ದಿದ್ದ ಪ್ರಾಬ್ಲಮ್ಗಳು ನೋಡ್ಬಿಟ್ರೆ, ಈ ಏಜಲ್ಲಿ ಆ್ಯಕ್ಚುಲಿ ಪ್ರಾಬ್ಲಮ್ ತಗೊಳ್ಳೋ ಏಜ್ ಅಲ್ಲ ಅದು. ಬಿಕಾಸ್ ಅವ್ರು ದುಡಿಬೇಕು ಅನ್ನೋ ರೆಸ್ಪಾನ್ಸಿಬಿಲಿಟಿ ಇದೆಯಾ ಅವ್ರಿಗೆ. ಓದ್ತಾ ಇರೋ ಮಕ್ಕಳಿಗೆ ದುಡಿಬೇಕು ಅಂತ ಯಾರು ಪ್ರೆಷರ್ ಆಗ್ತಾ ಇಲ್ಲ ಅಲ್ವಾ. ಸೊ ಯಾರು ದುಡಿಬೇಕು ಅನ್ನೋ ಪ್ರೆಷರು ಆಗ್ತಾ ಇಲ್ಲ, ಅಥವಾ ನೀನೇನೋ ಒಂದು ಈಗಲೇ ಇಮಿಡಿಯೇಟ್ ಆಗಿ ಸಾಧನೆ ಮಾಡುವಂತಾನು ಹೇಳ್ತಾ ಇಲ್ಲ. ಅವ್ರು ಓದ್ತಾ ಇದ್ದಾರೆ ಅಷ್ಟೇ. ಇವತ್ತು ಜಾಸ್ತಿ ಮಾಡ್ಕೊಳ್ತಾ ಇರೋದೇ ಯಂಗ್ಸ್ಟರ್ಸು. ಅಂದ್ರೆ ನಮ್ಗೆ ಆಕ್ಚುಲಿ ಬೇಜಾರಾಗಬೇಕೋ ಏನೋ ಗೊತ್ತಿಲ್ಲ. ಅಂದ್ರೆ ಜವಾಬ್ದಾರಿ ಜಾಸ್ತಿ ಇರೋರಾದ್ರೂ ಒಂದ್ ಪಕ್ಷ ಬದುಕ್ತಾ ಇದ್ದಾರೆ, ಜವಾಬ್ದಾರಿ ಇಲ್ಲದೆ ಇರೋರೇ ಮಾಡ್ಕೊಳ್ತಿದ್ದಾರೆ ಅಂತ. ಸೊ ಹಂಗಾಗ್ಬಿಟ್ಟಿದೆ ಇವತ್ತಿನ ಯಂಗ್ಸ್ಟರ್ಸ್ಗಳ ಲೈಫು. ಈಗ ನಿಮ್ಮ ಹತ್ರ ಕೌನ್ಸಿಲಿಂಗ್ ಬರ್ತಿದ್ದಂತ ಎಷ್ಟೋ ಜನ ಯಂಗ್ಸ್ಟರ್ಸ್ ಅಲ್ಲಿ ನೀವೆಷ್ಟೋ ಡಿಫ್ರೆಂಟ್ ಕೇಸಸ್ ನೋಡಿರ್ತೀರಿ. ಹೌದು. ನಿಮಗೆ ಒಂದೆರಡು ಸಲ ಅಯ್ಯೋ ಇದು ಒಂದು ಸಮಸ್ಯೆನ, ಇವ್ರು ಇದನ್ನ ಸಮಸ್ಯೆ ಅಂತ ಅನ್ಕೊಂಡ್ ಬದುಕ್ತಿದಾರ ಅಂತ ಅನ್ನಿಸ್ತಂತ ಒಂದಷ್ಟು ಕೇಸ್ಗಳು ಹೇಳ್ಬೋದಾ? ಓಕೆ, ತುಂಬಾ ಸಿಲ್ಲಿ ಅಂತ ನಮಗೆ ಅನ್ಸುತ್ತೆ, ಬಟ್ ನಾವ್ ಅದನ್ನ ತೋರ್ಸಕ್ ಆಗಲ್ಲ ಅವ್ರಿಗೆ, ಯಾಕಂದ್ರೆ ಒಂದಷ್ಟು ಕೇಸಸ್ ಹೇಳಿ. ಅದೇ ಹೇಳ್ತೀನಿ. ಅಂದ್ರೆ ನಮಗೆ ಅವ್ರಿಗೆ ದೊಡ್ಡದಾಗಿರುತ್ತೆ ಅದು. ನಾನು ಆಮೇಲೆ ಅನ್ಕೊಂತೀನಿ ಎಂತ ಕ್ವಶನ್ ಇಟ್ಕೊಂಡ್ ಬಂದಿದ್ದಾರೆ ಅಂತ ಅನ್ಸುತ್ತೆ. ಸಿಂಪಲ್ ಏನ್ ಗೊತ್ತಾ, ಪೋಸ್ಟ್ ಹಾಕ್ತಾರೆ, ಏನೋ ಅವರ ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ಪೋಸ್ಟ್ ಹಾಕ್ತಾರೆ, ಅದು ಲೈಕ್ಸ್ ಬರ್ತಾ ಇಲ್ಲ. ನನ್ ಪೋಸ್ಟ್ ಲೈಕ್ ಜಾಸ್ತಿ ಬರ್ತಾ ಇಲ್ಲ, ಪೀಪಲ್ ಅನ್ನ ರೆಕಗ್ನೈಸ್ ಮಾಡ್ತಾ ಇಲ್ಲ. ಇದೊಂದು ಪ್ರಾಬ್ಲಮ್. ಹೌದು. ಅಂದ್ರೆ ನನ್ನನ್ನು ಯಾರು ಗುರುತಿಸ್ತಿಲ್ಲ ಅನ್ನೋ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ ಅವ್ರು ಆಲ್ರೆಡಿ. ಇದು ಒಂದು ಕಾಯಿಲೆ ಆಗಿರುತ್ತೆ. ಎಷ್ಟೋ ಜನ ಏನ್ ಮಾಡ್ತಾರೆ, ಸುಮ್ಮನೆ ಸೆಲ್ಫಿ ತಗೊಳ್ಳೋದು, ಸ್ಟೇಟಸ್ಗೆ ಹಾಕೋದು, ಆಮೇಲೆ ಇನ್ಸ್ಟಾಗ್ರಾಮ್ಗೆ ಹಾಕೋದು, ಫೇಸ್ಬುಕ್ಗೆ ಹಾಕೋದು, ಎಷ್ಟು ಲೈಕ್ಸ್ ಬಂತು, ಎಷ್ಟು ಕಮೆಂಟ್ಸ್ ಬಂತು, ಪದೇ ಪದೇ ಓಪನ್ ಮಾಡಿ ನೋಡೋದು. ಇದನ್ನ ನಾವೇನ್ ಹೇಳ್ತೀವಿ ಅಂದ್ರೆ ಡೊಪಮೈನ್ ಹೈಜಾಕ್ ಆಗಿರುತ್ತೆ ನಮ್ಮ ಮೈಂಡಲ್ಲಿ. ಅಂದ್ರೆ ನಮ್ಮ ಬ್ರೈನ್ ಅನ್ನ ಡೊಪಮೈನ್ ಹೈಜಾಕ್ ಮಾಡ್ಬಿಟ್ಟಿರುತ್ತೆ. ಅಂದ್ರೆ ಪದೇ ನಮಗೆ ನಮ್ಮನ್ನ ಯಾರೋ ಗುರುತಿಸ್ಬೇಕು, ನಮ್ಮನ್ನ ಯಾರೋ ಇಷ್ಟಪಡ್ಬೇಕು, ನಮ್ಗೆ ಎಷ್ಟು ಲೈಕ್ಸ್ ಬರ್ತಾ ಇದೆ ಅಂತ ಓಪನ್ ಮಾಡಿ ಅದು ಕಾಯಿಲೆ ಆಗ್ಬಿಟ್ಟಿರುತ್ತೆ. ಸುಮ್ಮನೆ ಕುತ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ, ಫೋನ್ ತಗೋಬೇಕು, ನೋಟಿಫಿಕೇಶನ್ ನೋಡ್ಬೇಕು. ಈ ತರದ್ದು ಬಂದಿದೆ ಕೇಸ್ಗಳು. ಅಂಡ್ ನಾನು ಏನು ಹೇಳ್ತೀನಿ ಅಂದ್ರೆ, ಇವತ್ತು ಅವ್ರಿಗೆ ಯಾಕೆ ಆ ಪ್ರಾಬ್ಲಮ್ ಬರ್ತಿದೆ ಅಂತ ನಾನು ಹೇಳ್ತೀನಿ. ಅವಾಗ ನಿಮ್ಗೆ ಯಾವ್ಯಾವ ಕೇಸ್ಗಳು ಬರುತ್ತೆ ಅಂತ ಗೊತ್ತಾಗುತ್ತೆ. ಇವತ್ತು ಹೆಂಗಾಗಿದೆ ಅಂದ್ರೆ, ಈ ಸ್ಲೀಪ್ ಓವರ್ ಅಂತ ಒಂದು ಸ್ಟಾರ್ಟ್ ಆಗಿದೆ ಇತ್ತೀಚೆಗೆ. ಓಕೆ, ಈ ಫೀಲ್ಡಲ್ಲಿ ಇರೋದ್ರಿಂದ ಅವರೆಲ್ಲ ಬಂದು ಹೇಳಿದಾಗ ಆ ಹೆಸರುಗಳು ನಮಗೆ ಹೊಸದು ಅನ್ಸುತ್ತೆ. ನಾನು ಕೆಲವು ಸೈಕ್ಯಾಟ್ರಿಸ್ಟ್ ಡಾಕ್ಟರ್ಸ್ ಹತ್ರ ಡಿಸ್ಕಷನ್ ಮಾಡ್ತಾ ಇರ್ತೀನಿ, ಅವ್ರು ನಗ್ತಿರ್ತಾರೆ, ನಾವೇ ಕೇಳ್ತಾ ಇರೋ ವರ್ಡ್ಸ್ಗಳನ್ನ ಪೇಷಂಟ್ಸ್ಗಳು ನಮ್ಗೆ ಹೇಳ್ಕೊಡ್ತಾರೆ ಅಂತ. ಈಗ ಸ್ಲೀಪ್ ಓವರ್ ಅಂದ್ರೆ ಮನೆ ಬಿಟ್ಟು ಬೇರೆ ಕಡೆ ಮಲಗೋದು. ಮನೆ ಬಿಟ್ಟು ಬೇರೆ ಮನೇಲಿ ಮಲ್ಕೋದು ಅಷ್ಟೇ. ಸೊ ನಮಗ್ ನಗು ಬರುತ್ತೆ, ಬಟ್ ಅದನ್ನ ಅವ್ರು ಹೆಂಗ್ ಹೇಳ್ತಾರೆ ಅಂದ್ರೆ, ಹೋಗಿ ಅಲ್ಲಿ ಬೇರೆ ಮನೇಲಿ ಮಲ್ಕೊಳ್ಳೋದು, ಅವ್ರಿಗೆ ಮಧ್ಯರಾತ್ರಿ 2 ಗಂಟೆಗೆ 3 ಗಂಟೆಗೆ ನೆನಪಾದಾಗ ಏನೋ ಒಂದು ಮಾಡ್ಕೊಳಕ್ಕೆ ತಿಂಡಿ ಮಾಡೋದು, ರಾತ್ರಿ ಮಧ್ಯರಾತ್ರಿ ತಿನ್ನೋದು. ನಮ್ಗೆಲ್ಲ ಅವಾಗ ದೊಡ್ಡವ್ರು ಹೇಳ್ತಾ ಇದ್ರು, ಏನಂತ, ಮಧ್ಯರಾತ್ರಿ ದೆವ್ವಗಳ ತರ ತಿನ್ಬೇಡಿ ಅಂತ. ನಂಗೆ ಏನಕ್ಕೆ ನಗು ಬರುತ್ತೆ ಅಂದ್ರೆ, ನಮ್ಮ ಮನೇಲಿ ಸ್ಲೀಪ್ ಓವರ್ ಕಳ್ಸಲ್ಲ ಅಂದ್ರೆ, ನೀನ್ ದೆವ್ವದ ತರ ತಿನ್ನಕ್ಕೆ ನಿಮ್ಮ ಮನೆ ಪರ್ಮಿಷನ್ ಕೊಡ್ಬೇಕು ಅಂತ. ನಾನು ತಪ್ಪು ಅಂತ ಹೇಳ್ತಿಲ್ಲ. ಇವತ್ತು ಏನ್ ತಪ್ಪಾಗ್ತಿದೆ ಗೊತ್ತಾ ಯಂಗ್ಸ್ಟರ್ಸ್ ಅಲ್ಲಿ, ಅಂಡ್ ನಮ್ಮ ಕ್ಲಾಸಲ್ಲೂ ಇದ್ದಾರೆ. ಇವತ್ತೆಷ್ಟು ಚೆನ್ನಾಗಿ ಟ್ರಾನ್ಸ್ಫಾರ್ಮೇಶನ್ ಆಗಿದ್ದಾರೆ. ಒಂದಿನ ನಾನು ನಿಮ್ಮನ್ನ ಯಂಗ್ಸ್ಟರ್ ಸೆಷನ್ಗೆ ಕರಿತೀನಿ, ನೀವು ಬನ್ನಿ. ಅವ್ರ ಮಾತುಗಳನ್ನ ಕೇಳಿ ನೀವು ಇಂಪ್ರೆಸ್ ಆಗ್ಲಿಲ್ಲ ನನ್ನ ಕೇಳಿ. ಯಾಕೆ ಅಂದ್ರೆ, ಇಷ್ಟು ಚೆನ್ನಾಗಿ ಹೇಳ್ತಾರೆ, ಮ್ಯಾಮ್ ನಾನು ಸ್ಲೀಪ್ ಓವರ್ಗೆ ಹೋಗ್ತಾ ಇದ್ದೆ ಮುಂಚೆ,
ಏನಕ್ಕೆ ಅಂತ ಅವ್ರು ಹೇಳಿದಾಗ ನಂಗೆ ಖುಷಿ ಆಗುತ್ತೆ. ಅವ್ರು ಹೆಂಗ್ ಹೋಗ್ತಾ ಇದ್ರು, ಏನಕ್ಕೆ ಹೋಗ್ತಾ ಇದ್ರು ಅಂತ. ಅಂದ್ರೆ ಅವರಿಗೆ ಟ್ರೆಂಡನ್ನ ನಾನು ಟ್ರೆಂಡಲ್ಲಿ ಇಲ್ಲ ಅಂದ್ರೆ ನನಗೆ ವ್ಯಾಲ್ಯೂ ಇಲ್ಲ ಅನ್ನೋದು ಯಂಗ್ಸ್ಟರ್ಸ್ ಮೈಂಡಲ್ಲಿ ಇರುತ್ತೆ. ಇವಾಗ ಏನೋ ಒಂದು ಟ್ರೆಂಡ್ ನಡೀತಾ ಇದೆ, ಸಿಚುಯೇಷನ್ಶಿಪ್ ಆಗಿರ್ಬೋದು, ಸ್ಲೀಪ್ ಓವರ್ ಆಗಿರ್ಬೋದು, ನೈಟ್ ಓವಲ್ ಲೈಫ್ ಸ್ಟೈಲ್ ಅಂತ ಇದೆ. ಇವಾಗ ಫುಲ್ ನೈಟ್ ಔಟ್, ಎಲ್ಲೋ ಹೋಗೋದು, ಎಲ್ಲೋ ನಿಲ್ಸೋದು, ಟೀ ಕುಡಿಯೋದು, ಬರೋದು. ಇವತ್ತೇನಾಗ್ಬಿಟ್ಟಿದೆ, ಕೆಲವರೆಲ್ಲ ಈ ಯಂಗ್ಸ್ಟರ್ಸ್ ಜೊತೆ ಅಪ್ಡೇಟ್ ಆಗ್ತಾ ಇದೀನಿ ಅನ್ಕೊಂಡು ಎಲ್ಲರೂ ಮಾಡ್ತಾ ಇದಾರೆ ಅದನ್ನ. ಅಲ್ವಾ ರಾತ್ರಿ ಹೊತ್ತು ಊಟ ಮಾಡ್ಬಿಟ್ಟು ಲಾಂಗ್ ಡ್ರೈವ್ ಹಾ. ಬೈಕಲ್ಲೋ ಅಥವಾ ಕಾರಲ್ಲೋ ಕಾರಲ್ಲೋ ಹೋಗೋದು, ಎಲ್ಲೋ ಹೋಗಿ ಟೀ ಕುಡ್ಕೊಂಡು ಅಲ್ಲಿ ಅದು ಏನಂತ ಗೊತ್ತಾ. ರಾತ್ರಿ ಇದ್ದು ಬರೋದು. ಹೌದು ಏನದು ಪ್ರಾಕ್ಟೀಸ್ ಅದು actually? ಅದೇನೆ. ಸೊ ಏನಾಗ್ತಿರುತ್ತೆ, ಎಮೋಷ್ನಲಿ ತುಂಬಾ ಇಂಬ್ಯಾಲೆನ್ಸ್ಡ್ ಇದ್ದಾರೆ ಇವಾಗೆಲ್ಲ. ಸೊ ಇವತ್ತು ಯಾರು ಎಮೋಷ್ನಲಿ ಫಿಟ್ ಆಗಿದ್ದಾರೆ, ಒಂದು ಯಾರಿಗೆ ಲೈಫಲ್ಲಿ ಪರ್ಪಸ್ ಇದೆ, ಎರಡು ಅವ್ರು ಯಾರಿಗೂ ಇದಕ್ಕೆ ಟೈಮ್ ಇಲ್ಲ. ನೀವು ಅಬ್ಸರ್ವ್ ಮಾಡಿ. ಆ್ಯಂಡ್ ನಮ್ಮ ಯಂಗ್ಸ್ಟರ್ಸ್ ಅದನ್ನೇ ಹೇಳಕ್ ಬಂದೆ. ಅವ್ರು ಏನು ಹೇಳಿದ್ರು ನನಗೆ ಅಂದರೆ, ಮ್ಯಾಮ್ ನನಗೆ ಲೈಫಲ್ಲಿ ಒಂದು ಪರ್ಪಸ್ ಇರಲಿಲ್ಲ, ಒಂದು ವಿಷನ್ ಇರಲಿಲ್ಲ, ನಾನು ಏನು ಮಾಡ್ತಾ ಇದ್ದೀನಿ, ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ನನಗಿರಲಿಲ್ಲ, ಅದಕ್ಕೆ ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ಸ್ಲೀಪ್ ಓವರ್ ಹೋಗಬೇಕು, ಯಾಕಂದರೆ ಎಲ್ಲರೂ ಮಾಡ್ತಿದ್ದಾರೆ, ನಾನು ಮಾಡಿಲ್ಲ ಅಂದರೆ ನನ್ನನ್ನು ಇವನು ವೇಸ್ಟು ಅಂತ ಅಂದ್ಬಿಡ್ತಾರೆ. ನಾನು ಅಪ್ಡೇಟ್ ಆಗಲಿಲ್ಲ ಅಂತ ಅಂದರೆ ಇವನ್ನೆಲ್ಲೂ ಕರೆಯೋದು ಬೇಡ, ನಮ್ಮ ಟೀಮ್ಗೆ ಅಡ್ಜಸ್ಟ್ ಆಗಲ್ಲ ಅಂತ ನನ್ನ ಬಿಟ್ಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾನು ನನ್ನ ಫ್ರೆಂಡ್ಸ್ಗಳ ಜೊತೆ ಹೋಗ್ತಾ ಇದ್ದೆ. ಬಟ್ ಆಫ್ಟರ್ ಅಟೆಂಡಿಂಗ್ ನಿಮ್ಮ ಸೆಷನ್ಸ್ಗಳನ್ನ ಅಟೆಂಡ್ ಮಾಡಿದ್ಮೇಲೆ, ಹೌದಲ್ವಾ, ಟ್ರೆಂಡ್ ಅಂದರೆ ಏನು, ಅಪ್ಡೇಟ್ ಅಂದರೆ ಏನು ಅಂತ ರಿಯಲೈಸ್ ಆದಮೇಲೆ ಈಗ ನಾನು ಸ್ಟಾಪ್ ಮಾಡಿದ್ದೀನಿ ಅದೆಲ್ಲ. ಇದನ್ನು ಸ್ಟಾಪ್ ಮಾಡೋದ್ರಿಂದ ಲಾಸ್ಟು ಸೆಕೆಂಡ್ PU ರಿಸಲ್ಟ್ಸ್ ಬಂತು. 45, 35 ಆ ಮಾರ್ಕ್ಸ್ ತೆಗಿತಾ ಇರೋ ಮಕ್ಕಳುಗಳು 85, 80, 90 ಮಾರ್ಕ್ಸ್ ತೆಗ್ದಿದ್ದಾರೆ. ನಾನೇನು ಎಫರ್ಟ್ ಹಾಕಿಲ್ಲ, ಅವ್ರಿಗೆ ರಿಯಲೈಸ್ ಮಾಡಿಸಿರೋದು ಅಷ್ಟೇ ನಮ್ಮ ಕೆಲಸ. ಮತ್ತೆ ಇನ್ನೊಂದೇನಂದ್ರೆ, ಈಗ ನೈಟ್ ಔಟ್ ಹೋಗೋದು ಇದೆಲ್ಲ ಏನಿದೆ, ಇದೇನು ಕೂಡ ನಿಮಗೆ ಹೆಲ್ಪ್ ಆಗಲ್ಲ. ಹೌದು, ನಿಮಗೆ ಇದು ರಾತ್ರಿ ನಿದ್ದೆ ಹೊತ್ತು ಹೋಗಿ ಹಾಳಾಗುತ್ತೆ ಅಷ್ಟೇ. ಗೂಬೆಗಳ ತರ 2 ಗಂಟೆ 3 ಗಂಟೆ ಅದೇ ತನಕ night ತಿಂದು out. ಕುಡಿದು ಮನೆಗೆ ಬಂದ್ರೆ ಕರೆಕ್ಟ್. ನಿಮಗೆ ಆ ಒಂದು ಎಕ್ಸ್ಪೀರಿಯನ್ಸ್, ಆ ಒಂದು ಅನುಭವ ನಿಮಗೇನು ಯೂಸ್ ಆಗಲ್ಲ. ಹೌದು, ಸುಮ್ಮನೆ ವಯಸ್ಸಾದ್ಮೇಲೆ ಒಂದು ಕತೆಗಳು ಹೇಳ್ಕೊಳಕ್ಕೆ KR ಮಾರ್ಕೆಟಲ್ಲಿ ಹೋಗಿ ಕೂತ್ಕೋತಿದ್ದೆ, ಮೈಸೂರು ಒಳಗೆ ಹೋಗ್ತಿದ್ದೆ, ಇಲ್ಲೆಲ್ಲೋ ಹೋಗ್ತಿದ್ದೆ. ದಯವಿಟ್ಟು ಮಾಡ್ತಿದ್ರೆ ಇದನ್ನ ನಿಲ್ಲಿಸಿ. ಹೌದು, ಹೌದು. ಬಿಕಾಸ್ ಇತ್ತೀಚೆಗೆ ಒಂದು ಪ್ರಕರಣ, ಇದನ್ನ ಹೇಳಲೇಬೇಕು ನಾನು. ಹೊಸಕೋಟೆಯಿಂದ ಕೋಲಾರ್ಗೆ ಹೋಗೋ ಒಂದು ಹೊಸ ಚೆನ್ನೈಗೆ ಹೋಗೋ ಒಂದು ರೋಡು, ಹ್ಮ್. ಆ ರೋಡಲ್ಲಿ ಬೆಳಗಿನ ಜಾವ ಬಿರಿಯಾನಿ ತಿನ್ಬೇಕು ಅಂತನೋ ಏನೋ ನೈಟ್ ಔಟ್ಗೂ ಇದೇ ತರ ಹೋಗಿ 6 ಜನ ಯುವಕರು, 19, 17 ವರ್ಷದವರು, Okay. 17ರಿಂದ 17, 18, 19 ವರ್ಷದವರು, ಆಲ್ಮೋಸ್ಟ್ ಒಂದು ಪಾಪ 6 ಜನ ಅನ್ಸತ್ತೆ ಯಂಗ್ಸ್ಟರ್ಸ್ ಅನ್ಯಾಯವಾಗಿ ಆಕ್ಸಿಡೆಂಟ್ ಅಲ್ಲಿ. ಹೊರಟೋದ್ರು. ದಯವಿಟ್ಟು ಎಲ್ಲ ತಂದೆ ತಾಯಿಗಳು, ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ನೋಡ್ತಿದ್ರೆ ಪಾಡ್ಕಾಸ್ಟು, ನೈಟ್ ಔಟ್ ಹೋಗೋದು ನಿಮಗೆ ಅಷ್ಟು ಕ್ರೇಜ್ ಆಸೆ ಇದ್ರೆ ಯಾವತ್ತಾದ್ರೂ ಒಂದು ನಿಮ್ಮ ತಂದೆ ತಾಯಿ ಬರ್ತ್ಡೇನ ಹೊರಗಡೆ ಸೆಲೆಬ್ರೇಟ್ ಮಾಡಿ. ಹೌದು, ನಿಮ್ಮ ಬೆಸ್ಟ್ ಫ್ರೆಂಡ್ ಒಂದಿನ ಬರ್ತ್ಡೇ ಹೋಗಿ ಹೌದು, ಅಂದ್ಬಿಟ್ಟು ಪ್ರತಿದಿನ ಫ್ರೆಂಡ್ ಬರ್ತಾರೆ ಅಂತ ಹೋಗ್ಬೇಡಿ. ಕರೆಕ್ಟ್. ದಯವಿಟ್ಟು ಎಲ್ಲೂ ಹೆಲ್ಪ್ ಆಗಲ್ಲ. ಹೌದು, ನಾನು ಕೂಡ ನನ್ನ ಪಾಸ್ಟಲ್ಲಿ ನಾನು ಅಂದರೆ ದಿನ ಹೋಗ್ತಿರ್ಲಿಲ್ಲ. ಯಾವಾಗ ಒಂದ್ಸರಿ ಹೋಗಿದ್ದೆಲ್ಲ ಉಂಟು. ಮೈಸೂರು ರೋಡಲ್ಲಿ ಒಂದು ಕಾಫಿ ಶಾಪ್ ಇದೆ, ಅಲ್ಲಿ ಹೋಗಿ ಕೂತ್ಕೊಂಬಂದಿದ್ದು ಉಂಟು. ಬಟ್ ಆ ಥರದ್ದು ಅದೇನಕ್ಕೂ ನಿಮಗೆ ಕೆಲ್ಸಕ್ಕೆ ಬರಲ್ಲ. ಅಲ್ಲ, ನಾನು ನಿಮ್ಮನ್ನ ಕೇಳೋ ಪ್ರಶ್ನೆ, ನಿಮ್ಮ ಕೆಲಸ ಬಿಟ್ಟು ನೀವು ಸುತ್ತಿದ್ದೀರಾ? ನನ್ನ ಕೆಲಸ ಬಿಟ್ಟು ಅನ್ಬಿಟ್ಟಿಲ್ಲ, ಹಾ, ಕೆಲ್ಸಕ್ಕೆ ಯಾವತ್ತೂ ಮೋಸ ಮಾಡಿಲ್ಲ. ಎಕ್ಸಾಕ್ಟ್ಲಿ. ಇದನ್ನೇ ನಾನು ಅಡ್ರೆಸ್ ಮಾಡೋಣ ಅನ್ಕೊಂಡಿದ್ದು. ಇವತ್ತು ಯಂಗ್ಸ್ಟರ್ಸ್ ಏನಾಗಿದೆ ಗೊತ್ತಾ, ಕೆಲಸನೂ ಇಲ್ಲ, ಈ ಕಡೆ ಅಪ್ಪ ಅಮ್ಮನ ದುಡ್ಡನ್ನು ತಗೊಂಡು ಹಿಂಗೆ ಹೋಗೋದಲ್ಲ. ಇವಾಗ ನಾವು ಎಕ್ಸಾಂಪಲ್ ತಗೊಳ್ಳೋಣ. ಈಗ ನಾವು ನಮ್ಮ ಫ್ಯಾಮಿಲಿಯಲ್ಲೇನೆ ಅಪರೂಪಕ್ಕೆ ಒಂದೊಂದು ದಿನ ಹೊರಗೆ ಹೋಗ್ಬೇಕು ಅಂತ ಅನ್ನಿಸ್ದಾಗ ಹೋಗ್ತೀವಿ, ಆಯ್ತಾ. ಬಟ್ ನಮ್ಗೆ ಗೊತ್ತು ಕೆಲಸದ ಕಮಿಟ್ಮೆಂಟ್ಸ್ಗಳು ಏನಿದೆ ಅಂತ, ಜವಾಬ್ದಾರಿಗಳಿದೆ, ಕೆಲಸಗಳಿದೆ, ಅವೆಲ್ಲ ಮಾಡ್ಕೊಂಡೇ ಓಡಾಡುವಂಥದ್ದು. ಇವತ್ತು ಹೆಂಗಾಗಿದೆ ಅಂದರೆ ರೆಸ್ಪಾನ್ಸಿಬಿಲಿಟೀಸ್ ಇಲ್ಲ, ಪೇರೆಂಟ್ಸ್ ದುಡ್ಡನ್ನ ತಗೊಂಡು ಹೋಗುವಂಥದ್ದು. ನಾನು ಯಂಗ್ಸ್ಟರ್ಸ್ಗೆ ನೀವೆಲ್ಲ ತಪ್ಪು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇಲ್ಲ. ಅದಕ್ಕೆ ಒಂದು ಹೇಳಲೇಬೇಕು, ನಮ್ಮ ಸ್ವಾಮಿ ವಿವೇಕಾನಂದ ಅವರು ಹೇಳಿರುವಂಥ 3 ವರ್ಷ ಆಯುಸ್ಸು ಸಾರಿ ಅಂದರೆ ಮೈಂಡ್ ಲೆವೆಲ್ ಇಬ್ಬರದು ಹೆಂಗೆ ಥಿಂಕ್ ಮಾಡ್ತಿದೆ ಅಂದರೆ, ನಾನಿವಾಗ ಇದೇ ಪದನ ಬಳಸಕ್ಕೆ ಹೋದೆ. ಓಕೆ. ಅಂದರೆ ಸ್ವಾಮಿ ವಿವೇಕಾನಂದರು ಯಾಕೆ ಏಳಿರಿ ಎದ್ದೇಳಿರಿ ಯುವಕರೇ ಅಂತ ಏನು Correct, ಹೇಳ್ತಿರಲ್ಲ, ಏಳಿರಿ ಎದ್ದೇಳಿರಿ, ಈ ಪದಗಳು ಎಷ್ಟು ಚೆನ್ನಾಗಿದೆ ಅಂದರೆ, ಹೌದು, ಅಂದರೆ ಇಂಥ ಮಹಾನ್ ನಾಯಕರು ಯಾಕೆ ಇಂಥ ಒಂದು ಅದ್ಭುತಗಳನ್ನ ಬರೀ ಯುವಕರು ಮಾತ್ರ ಮಾಡಕ್ ಮಾಡಕ್ ಸಾಧ್ಯ ಆಗತ್ತೆ ಸಾಧ್ಯ ಅಂತ ಅಂತ ಹೇಳ್ತಿದ್ದಾರೆ. ಅಲ್ವಾ? ಒಳ್ಳೆ ಪ್ರಶ್ನೆ. ಅಲ್ಲ, ಇವಾಗ ನಾನು ಇದನ್ನ ಕೇಳಕ್ ಹೋದ್ರೆ ಸಾರಿ ನೀವೇನೋ ಹೇಳ್ತೀವಿ. ಇಲ್ಲ, ನಾನು ಅದನ್ನೇ ಹೇಳಕ್ ಬಂದೆ ನೋಡಿ. ಸ್ವಾಮಿ ವಿವೇಕಾನಂದರು ಯುವಕರೆಲ್ಲರೂ ಬನ್ನಿ ಅಂತ ಕರೀಲಿಲ್ಲ. ಓಕೆ, ಕಬ್ಬಿಣದ ಥರ ಮಾಂಸ ಕಂಡ ಇರುವಂತಹ ಯುವಕರು, ಮಿಂಚಿನಷ್ಟು ವೇಗವಾಗಿ ಯೋಚನೆ ಮಾಡೋ ಮೆಂಟಲಿ ಕೆಪಾಸಿಟಿ ಇರುವಂತಹ ಯುವಕರು, ಬೆಟ್ಟನ ತೋರಿಸಿದ್ರೆ ಪುಡಿ ಮಾಡ್ಲಾ ಅನ್ನೋ ಯುವಕರು, ದೇಶನ ತೋರಿಸಿದ್ರೆ ಕಟ್ಲಾ ಅನ್ನೋ ಯುವಕರು ಬೇಕಾಗಿದ್ದಾರೆ. 10 ಜನ ಅಂತವ್ರು ಕೊಡಿ ಸಾಕು ಅಂತ ಕೇಳಿರೋದವ್ರು. ಎಲ್ಲ ಯುವಕರನ್ನು ಕೇಳಲಿಲ್ಲ, ಅವ್ರಿಗೂ ಗೊತ್ತು.
ಸೊ ಅಂದ್ರೆ ಅವ್ರು ಆ 10 ಅದ್ರಲ್ಲಿ ಏನೇನ್ ಬಂತು? ಮೆಂಟಲಿ, ಫಿಸಿಕಲಿ, ಎಮೋಷನಲಿ, ಸ್ಪಿರಿಚುವಲಿ 4ರಲ್ಲಿ ಯಾರು ಅಲೈನ್ ಆಗಿರ್ತಾರೆ ಅಂತ 10 ಜನ ಯಂಗ್ಸ್ಟರ್ಸ್‌ನ ಕೊಡಿ ಸಾಕು, ದೇಶನ ಕಟ್ಟಬಹುದು ಅಂತ ಸ್ವಾಮಿ ವಿವೇಕಾನಂದ ಅವರಾಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಅವರಾಗಿರ್ಬೋದು, ಇವರೆಲ್ಲರೂ ಅದನ್ನೇ ಹೇಳಿರೋದು. ನಾನು 2021 ಏಜಲ್ಲಿದ್ದಾಗ ನನ್ನ ಜೂನಿಯರ್ಸ್‌ಗಳನ್ನೆಲ್ಲ ಕೂರಿಸ್ಕೊಂಡು ತಿಂಗಳಲ್ಲಿ ಒಂದಿನ ನಮ್ಮ ಮನೆಗೆ ಕರ್ಸ್ಕೊಂತಾ ಇದ್ದೆ ನನ್ನ ಜೂನಿಯರ್ಸ್‌ಗಳನ್ನ. ಇವತ್ತಿಗೂ ಅವರು ನನ್ನ ಟಚಲ್ಲಿದ್ದಾರೆ, ಹೇಳ್ತಿರ್ತಾರೆ. ಎಲ್ಲರನ್ನೂ ಕೂರಿಸ್ಕೊಂಡ್ಬಿಟ್ಟು ನಾನು ದ ಲೆಜೆಂಡ್ ಆಫ್ ಭಗತ್ ಸಿಂಗ್ ಮೂವಿ ಇದೆ. ಸೊ ದ ಲೆಜೆಂಡ್ ಆಫ್ ಭಗತ್ ಸಿಂಗ್ ಮೂವಿನ ಹಾಕ್ಬಿಟ್ಟು ಎಲ್ಲರಿಗೂ ತೋರಿಸೋದು ರಾತ್ರಿ. ಸ್ಯಾಟರ್ಡೆ, ಸಂಡೇ ರಜಾ ಇರ್ತಿತ್ತಲ್ಲ, ಸ್ಯಾಟರ್ಡೆ ಎಲ್ಲರಿಗೂ ತೋರಿಸ್ಬಿಟ್ಟು ನೋಡಿ ನಾವೇನು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ, ನಾವೇನಾದರೂ ಮಾಡಬೇಕು ದೇಶಕ್ಕೆ ಅಂತ ಅನ್ಕೊಂಡು ನಾನು ಒಂದು 23 ಏಜಲ್ಲೇ ಐ ಸ್ಟಾರ್ಟೆಡ್ ಲೈಕ್ ಇದಕ್ಕೆ ಏನು ಸ್ಕೂಲ್ಸ್ ಮತ್ತು ಕಾಲೇಜ್ಗಳಿಗೆ ಸ್ಟೂಡೆಂಟ್ಸ್ಗೆ ಮೋಟಿವೇಶನ್ ಮಾಡೋಣ, ಅಟ್ಲೀಸ್ಟ್ ನಮಗೆ ಗೊತ್ತಿರೋದೇನೋ ಹೇಳಿ ಅವ್ರನ್ನ ಎಬ್ಬಿಸೋಣ ಅಂತ ಒಂದು ಥಾಟ್ ಕ್ರಿಯೇಟ್ ಆಯಿತು. ಅವಾಗ ನಾನು ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೆ, ಯಂಗ್ಸ್ಟರ್ಸ್ ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್, ಇಂಡಿವಿಜುವಲ್ ಗ್ರೋತ್ ಈಸ್ ಇಂಡಿಯಾಸ್ ಗ್ರೋತ್, ಗ್ರೋ ಅಪ್ ಆ್ಯಂಡ್ ಮೇಕ್ ಇಂಡಿಯಾ ರಿಚ್ ಅಂತ. ಅಂದರೆ ನಾವೆಲ್ಲರೂ ಬೆಳೆಯೋದ್ರಿಂದ ದೇಶ ಬೆಳೆಯುತ್ತೆ, ಎಲ್ಲರೂ ಬೆಳೆಯೋಣ, ಯಂಗ್ಸ್ಟರ್ಸ್ ಕೈಲಿ ಎಲ್ಲನೂ ಮಾಡೋಕ್ಕಾಗತ್ತೆ ಅಂತ ಈ ಥರ ಮೂವಿಗಳೆಲ್ಲ ನೋಡಿ ನಾನು ಇನ್ಸ್ಪೈರ್ ಆಗಿದ್ದೆ. ಸೊ ಹೋಗಿ ಎಲ್ಲ ಸ್ಕೂಲ್ಸ್ ಕಾಲೇಜ್ಗಳಿಗೆ ಹೇಳಿದೆ. 1 ವರ್ಷ ಹೇಳಿದೆ, 2 ವರ್ಷ ಹೇಳಿದೆ, 3 ವರ್ಷ ಹೇಳಿದೆ, ತಿರುಗಿ ನೋಡಿದ್ರೆ ಯಾರೂ ಇಲ್ಲ, ಯಾವ ಯಂಗ್ಸ್ಟರ್ಸು ಇಲ್ಲ. ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಆಗಿದೆ. ಹೋದಾಗ ಚಪ್ಪಾಳೆ ಹೊಡೆಯೋದೇನು, ವಿಸಿಲ್ ಹೊಡೆಯೋದೇನು, ಅಕ್ಕ ಸೂಪರ್ ಅನ್ನೋದೇನು, ನಾನು ಇವಾಗ ನಾಳೆಯಿಂದ ಎಲ್ಲ ಯಂಗ್ಸ್ಟರ್ಸ್ ಬೆಳಗ್ಗೆ ಬೇಗ ಎದ್ಬಿಡ್ತಾರೆ, ಮೆಡಿಟೇಷನ್ ಮಾಡ್ತಾರೆ, ಎಲ್ಲ ಏನೋ ಲೈಫಲ್ಲಿ ಅಚೀವ್ ಮಾಡ್ತಾರೆ ಅಂದರೆ ಯಾರೂ ಇಲ್ಲ. ಅಷ್ಟು ಜನದ ಹತ್ರ ಹೋಗಿ ಬಂದಿದ್ದು ಅಂದರೆ ಸಾವಿರಾರು ಜನ ಯಂಗ್ಸ್ಟರ್ಸ್ನ ನಾನು ಭೇಟಿ ಮಾಡಿದ್ದೀನಿ. ಸುಮಾರು ಒಂದು 40ಕ್ಕೂ ಹೆಚ್ಚು ಕಾಲೇಜ್ಗಳಿಗೆ ನಾನು ವಿಸಿಟ್ ಮಾಡಿದ್ದೀನಿ. ಆ ಎಲ್ಲ ಯಂಗ್ಸ್ಟರ್ಸ್ಗಳ ಮಧ್ಯೆ ನನಗೆ ಸಿಕ್ಕಿದ್ದು ಒಂದು 5 ಜನ ಯಂಗ್ಸ್ಟರ್ಸು ಇವತ್ತು ಇದ್ದಾರೆ ನನ್ನ ಜೊತೆಯಲ್ಲಿ. ಓಕೆ, ಆ 5 ಜನ ಯಂಗ್ಸ್ಟರ್ಸ್ ಇವತ್ತು ಲೈಫಲ್ಲಿ ಎಷ್ಟು ಚೆನ್ನಾಗಿ ಸೆಟಲ್ ಆಗಿದ್ದಾರೆ ಅಂದರೆ, ಆವಾಗಲೇ ಹೇಳ್ದಂಗೆ ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ, ಸ್ಪಿರಿಚುವಲಿ 4ರಲ್ಲೂ, ಫಿನಾನ್ಷಿಯಲಿ 5ರಲ್ಲೂ ಕೂಡ ಇವತ್ತು ಅಲೈನ್ ಆಗಿದ್ದಾರೆ ಆ ಯಂಗ್ಸ್ಟರ್ಸ್ಗಳು. ಸೊ ನಾನು ಅವಾಗ ಅನ್ಕೊಳ್ತಾ ಇದ್ದೆ, ಮೇ ಬಿ ಆ ಸಾವಿರಾರು ಜನನ ಹುಡುಕಿದ್ಕೆ ನೀವು 5 ಜನ ಸಿಕ್ಕಿದ್ರಿ ಅಂತ. ಸೊ ಏನಕ್ಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ನಾವು ಎಲ್ಲರನ್ನೂ ಗುಡ್ಡೆ ಹಾಕ್ಕೊಳ್ಳೋದಲ್ಲ, ಕ್ವಾಲಿಟಿ ಇರುವಂತಹ ಯಂಗ್ಸ್ಟರ್ಸ್ ಬೇಕು. ಆದರೆ ಇದನ್ನು ಯಾಕೆ ನಾನು ಹೇಳ್ತಿದ್ದೀನಿ ಅಂದರೆ, ತುಂಬ ಜನ ಯಂಗ್ಸ್ಟರ್ಸ್ಗೆ ಆಸೆ ಇರುತ್ತೆ ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ, ಬಟ್ ಯಾರೂ ಗೈಡ್ ಮಾಡೋರಿರಲ್ಲ ಅಲ್ವಾ? ಸೊ ನಿಮಗೆ ನಿಜವಾಗ್ಲೂ ಲೈಫಲ್ಲಿ ಸಾಧನೆ ಮಾಡಬೇಕು, ಅಥವಾ ನೀವೇನೋ ಒಂದು ನಿಮಗೆಲ್ಲರೂ ಗೌರವ ಕೊಡಬೇಕು ಅಂದರೆ, ಆ ಗೌರವ ತಗೊಳ್ಳೋ ಅಂಥ ವ್ಯಕ್ತಿತ್ವನ ನೀವು ರೂಢಿಸ್ಕೋಬೇಕು. ಸೊ ಅದು ಯಂಗ್ಸ್ಟರ್ಸ್ಗಳಿಗೆ ಭಾಳ ಅವಶ್ಯಕತೆ ಇದೆ. ನೀವು ಹೇಳಿದ ಆ ಡಿಸಿಪ್ಲಿನ್ ಇದೇ ಟೈಮಲ್ಲಿ ಒಂದು ವಿಚಾರ ನಾನು ನಿಮಗೆ ಹೇಳಬೇಕು. ನ್ಯಾಷನಲ್ ಕಾಲೇಜ್, ಬಸವನಗುಡಿ ನ್ಯಾಷನಲ್ ಕಾಲೇಜ್, ಅಲ್ಲೇ ನಾನು ಓದಿದ್ದು. ಶಿಕ್ಷಣ ತಜ್ಞ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಇದ್ರಲ್ಲ, ಅವರ ಆತ್ಮಕಥನದಲ್ಲಿ, ಅವರ ಪುಸ್ತಕದಲ್ಲಿ ಒಂದು ಸಂಘಟನೆಯ ಬಗ್ಗೆ ಒಂದು ಘಟನೆನ ವಿವರಿಸಿದ್ದಾರೆ. ನ್ಯಾಷನಲ್ ಕಾಲೇಜ್ ಬಸವನಗುಡಿಲಿ ನಿಮಗೆ ಅಲ್ಲಿ ಒಳಗೆ ಕೂಡ ಹಾಸ್ಟೆಲ್ ಇದೆ. PUC ಮಾಡೋರಿಗೆ, ಡಿಗ್ರಿ ಅವರಿಗೆಲ್ಲ ಅಲ್ಲಿ ಉಳ್ಕೊಬೋದು. ಹೆಚ್ಚಿನವ್ರು ಹೇಗೆ ಅಂದರೆ, ನರಸಿಂಹಯ್ಯನವರು ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ವಿತೌಟ್ ಫೇಲ್, ಅವರು ಅಲ್ಲೇ ನ್ಯಾಷನಲ್ ಕಾಲೇಜ್ ಹಾಸ್ಟೆಲ್ ಐತಿತ್ತು, ಬೆಳಗ್ಗೆ ಎದ್ದು ಲಾಲ್ಬಾಗ್ ವಾಕಿಂಗ್ ಹೋಗಿ ಬರ್ತಿದ್ರು. ಅವ್ರು 1 ಅವರ್ ವಾಕ್ ಮಾಡ್ತಿದ್ರು. ಮಳೆ ಬರ್ತಿದ್ರು ಕೂಡ ಹೋಗ್ತಿದ್ರು, ಒಂದು ದಿನ ಮಿಸ್ ಮಾಡ್ತಿರಲಿಲ್ಲ ಅವರು. ಅವ್ರದ್ದು ಪುಸ್ತಕದಲ್ಲಿದೆ ಇದೆಲ್ಲಾನು. ಆ್ಯಂಡ್ ನಾನು ಅದೇ ಕಾಲೇಜು. ಒಂದ್ಸರಿ ಏನಾಗತ್ತೆ ಅಂದರೆ, ಈ ಹಾಸ್ಟೆಲ್ ಇರ್ತಕ್ಕಂಥ ಹುಡುಗರೆಲ್ಲ ಶಿಸ್ತು ಪಾಲಿಸಲ್ಲ. ಹೇಗೆ ಅಂದರೆ, ಕೆಲವರು 8 ಗಂಟೆಗೆ ಎದ್ದೇಳೋದು, 9 ಗಂಟೆಗೆ ಎದ್ದೇಳೋದು, ಬೆಳಗ್ಗೆ ಬೇಗ ಎದ್ದೇಳ್ತಾರೆ. ಅದಕ್ಕೆ ನರಸಿಂಹಯ್ಯವರು ಒಂದು ರೂಲ್ ತರ್ತಾರೆ ಹಾಸ್ಟೆಲಲ್ಲಿ. ಏನು ಅಂದರೆ, ನಾಳೆಯಿಂದ ಬೆಳಗ್ಗೆ 6 ಗಂಟೆಗೆ ಎಲ್ಲರೂ ಎದ್ದೇಳಬೇಕು. 6 ಗಂಟೆ ಮೇಲೆ ಯಾರಾದರೂ ಲೇಟಾಗಿ ಎದ್ರಿ ಅಂದರೆ ಅವರಿಗೆ 50 ಪೈಸನೋ ₹1 ಫೈನ್ ಅಂತ ಒಂದು ಸ್ಟ್ರಿಕ್ಟ್ ರೂಲ್ಸ್ನ ತರ್ತಾರೆ. 6 ಗಂಟೆ ಮೇಲೆ ಯಾರಾದ್ರೆ ಫೈನು ಅವರಿಗೆ ಅಂತ. ಸರಿ, ನೆಕ್ಸ್ಟ್ ಡೇ ನರಸಿಂಹಯ್ಯವರು ಬೆಳಗ್ಗೆ 4 ಗಂಟೆಗೆ ಎದ್ದು ವಾಕಿಂಗ್ ಹೋದ್ರು. ಅವ್ರು ಅನ್ಕೊಂಬಂದ್ರು, ಇವತ್ತು ಫೈನ್ ಕಟ್ಟಲೇಬೇಕಲ್ವಾ, ಎಲ್ಲರೂ ಎದ್ದು ಬಿಡ್ತಾರೆ ಬೆಳಗ್ಗೆ 6 ಗಂಟೆಗೆ ಅಂತ. ವಾಕಿಂಗ್ ಮುಗಿಸ್ಕೊಂಬಂದ್ರು. ಬಂದು ನೋಡಿದ್ರೆ ಎಲ್ಲರೂ ಮಲಗಿದ್ದಾರೆ, ಯಾರೂ ಇದ್ದಿಲ್ಲ 6 ಗಂಟೆಗೆ. ಆಮೇಲೆ ವಾರ್ಡನ್ನ ಏನೋ ಕರೆದು ಕೇಳಿದ್ರಂತೆ, ಏನಿದು ರೂಲ್ಸ್ ತಂದಿದ್ದೀವಿ, ಯಾರು ಎದ್ದಿಲ್ಲ ಅಂತ. ಅದಕ್ಕೆ ಹೇಳಿದ್ರಂತೆ, ಸರ್ ಅವರು 1 ವಾರದ್ದು ಅಡ್ವಾನ್ಸ್ ಆಲ್ರೆಡಿ ಪೇ ಮಾಡಿ ಮಲ್ಕೊಂಡ್ಬಿಟ್ಟಿದ್ದಾರೆ ಅಂದ್ಬಿಟ್ಟು. ಎಕ್ಸಾಕ್ಟ್ಲಿ. ಅಂದ್ರೆ ಯುವಕರು ಹಂಗಾಗಿದೆ ನಿಜವಾಗ್ಲೂ. ಅಲ್ಲ, ನಾನು ನಿಮ್ಗೊಂದ್ಸಲ ಹೇಳಿದ್ದೆ, ನನಗೆ ಕೆಲವ್ರು ಪೇರೆಂಟ್ಸ್ ಬಂದ್ಬಿಟ್ಟು, ನನ್ನ ಮಗಳು ತುಂಬಾ ನಾಟಿ ಮ್ಯಾಮ್, ಅವಳು ತುಂಬಾ ತರಲೆ, ಓದಲ್ಲ ಅಂತೆಲ್ಲ ಹೇಳ್ಬೇಕಾದ್ರೆ ನಾನು ಹಂಗೆ ಇದ್ದೆ ಅಂತ ಮನ್ಸಲ್ಲಿ ಅನ್ಕೊಳ್ತಾ ಇರ್ತೀನಿ. ಯಾಕೆ ಅಂದ್ರೆ, ಸೇಮ್ ಏನಾದರೂ ಫೈನ್ ಕಟ್ಟಬೇಕು, ಇದನ್ನ ಮಾಡಿಲ್ಲ ಅಂದರೆ ಮುಂಚೆನೇ ನಾನು ತೊಗೊಂಡೋಗಿ ಫೈನ್ ಕೊಟ್ಬಿಟ್ಟು, ನಾನು ಹೆಂಗಿದ್ರು ಆ ತಪ್ಪು ಮಾಡ್ತೀನಿ ಅಂದ್ಬಿಟ್ಟು ಮುಂಚೆನೇ ಕೊಟ್ಬಿಡ್ತಾ ಇದ್ದೆ ಸ್ಕೂಲಲ್ಲಿ. ಸೊ ಯಂಗ್ಸ್ಟರ್ಸ್ಗಳು ಅವೆಲ್ಲ ಎಂಜಾಯ್ ಮಾಡಲಿ, ಬಿಕಾಸ್ ಆ ಟೈಮ್ ಮತ್ತೆ ಸಿಗಲ್ಲ ಅಲ್ವಾ. ಸ್ಟೂಡೆಂಟ್ ಲೈಫ್ ಅನ್ನೋದು ಮತ್ತೆ ಸಿಗಲ್ಲ. ಅದಕ್ಕೇ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ಇದನ್ನು ಕೆಲವರು ರಾಂಗ್ ಆಗಿ ತಗೊಂಡಿದ್ದಾರೆ. ಸ್ಟೂಡೆಂಟ್ ಲೈಫ್ ಗೋಲ್ಡನ್ ಲೈಫ್ ಯಾವಾಗ ಆಗುತ್ತೆ ಅಂದರೆ,
ಅವಾಗ್ಲೇ ಆಗಲ್ಲ. ಸ್ಟೂಡೆಂಟ್ ಲೈಫು ಆ ಟೈಮಲ್ಲಿ ಇರುವಂತಹ ಎಲ್ಲ ಕರೆಕ್ಟಾಗಿ ಅವ್ರು ಬಳಸ್ಕೊಂಡ್ರೆ, ಆ ಏಜನ್ನ ಸರಿಯಾಗಿ ಬಳಸ್ಕೊಂಡ್ರೆ ಅವ್ರ ಲೈಫು ಗೋಲ್ಡನ್ ಲೈಫ್ ಆಗುತ್ತೆ ಫ್ಯೂಚರಲ್ಲಿ. ಅವಾಗ್ಲೇ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳಿರೋದನ್ನ ನಾವು ರಾಂಗ್ ಆಗಿ ಅನ್ಕೊಂಡಿದೀವಿ. ಅಂದ್ರೆ ನಾವು ಈ ಏಜ್ ಮತ್ತೆ ಬರಲ್ಲ, ಸೊ ಚೆನ್ನಾಗಿ ತಿರುಗ್ಬೇಕು, ಓಡಾಡ್ಬೇಕು, ಎಂಜಾಯ್ ಮಾಡ್ಬೇಕು ಅಂತ. ಎಲ್ಲ ಮಾಡಿ, ಓಕೆ, ಎಲ್ಲಾನು ಮಾಡಿ, ಎಂಟರ್ಟೈನ್ಮೆಂಟ್ ಎಲ್ಲ ಮಾಡಿ, ಅದ್ರ ಜೊತೆಗೆ ನಾನೆಷ್ಟು ಎನ್ಲೈಟ್ ಆಗ್ತಾ ಇದ್ದೀನಿ ನನ್ನ ಲೈಫಲ್ಲಿ ಅನ್ನೋದ್ರ ಮೇಲೆ ಗಮನ ಇರಬೇಕು. ಆ್ಯಂಡ್ ಯಂಗ್ಸ್ಟರ್ಸ್ಗಳು ನಿಜವಾಗ್ಲೂ ಕರೆಕ್ಟಾಗಿ ಅವ್ರು ಅರ್ಥ ಮಾಡ್ಕೊಂಬಿಟ್ರೆ, ಎಲ್ಲರಿಗಿಂತ ಜಾಸ್ತಿ ಫ್ರೀ ಇರೋದು, ಎಲ್ಲರಿಗಿಂತ ಜಾಸ್ತಿ ಟೈಮ್ ಸಿಗೋದು ಆ್ಯಕ್ಚುಲಿ ಯಂಗ್ಸ್ಟರ್ಸ್ಗೆ. ಆ್ಯಂಡ್ ನಮ್ಮ ಭಾರತದಲ್ಲಿ 37 crores ಏನೋ ಇದೆ ಯಂಗ್ಸ್ಟರ್ಸ್ ಏನು ಪಾಪ್ಯುಲೇಷನ್ ಪಾಪ್ಯುಲೇಷನ್. 37 37 ಕೋಟಿ ಇದೆ. ಆ್ಯಂಡ್ ಒಂದೇನಂದ್ರೆ ಜಪಾನ್ ಮತ್ತೆ ಯುರೋಪಲ್ಲಿ ಯಂಗ್ಸ್ಟರ್ಸ್ಗಳ ಕೊರತೆ ಇದೆ. ಕರೆಕ್ಟ್ ಕರೆಕ್ಟ್. ಆದ್ರೂ ಸಹ ಅದು ಡೆವಲಪ್ಡ್ ಕಂಟ್ರಿ ಆಗಿದೆ. ನಮ್ಮಲ್ಲಿ ಯುವಕರು 37,000 ಕೋಟಿ ಇದ್ರೂ ಕೂಡ, 37 ಕೋಟಿ ಇದ್ರೂ ಕೂಡ ಭಾರತ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಂತ ನಾನು ಓದಿದ್ದೀನಿ, ಈಗ ನನ್ನ ಮಕ್ಕಳು ಓದ್ತಾ ಇದ್ದಾರೆ. ಅಂದ್ರೆ ದೇಶ ಡೆವಲಪ್, ನೀವು ದೇಶನೇನು ಡೆವಲಪ್ ಮಾಡಬೇಡಿ ಹೋಗ್ಲಿ, ನೀವು ತುಂಬಾ ಜಾಸ್ತಿ ಮೋಟಿವೇಟ್ ಮಾಡ್ತಾ ಇದ್ದೀರಾ ಅಂತ ಯಂಗ್ಸ್ಟರ್ಸ್ಗೆ ಅನ್ಸೋದಾದ್ರೆ, ನೀವು ದೇಶ ಡೆವಲಪ್ ಮಾಡಬೇಡಿ, ನಿಮ್ಮ ಲೈಫ್ ಡೆವಲಪ್ ಮಾಡ್ಕೊಳ್ಳಿ ಸಾಕು. ಆ್ಯಂಡ್ ನಾವು ಕೂಡ ಈಗ ನಿಮ್ಮ ಲೈಫ್ ಆಗ್ಬೋದು, ನನ್ನ ಲೈಫ್ ಆಗ್ಬೋದು, ಇವತ್ತು ಜನ ಏನು ಹೇಳ್ತಾರೆ ಅಲ್ವಾ, ಇಷ್ಟು ಚಿಕ್ಕ ಏಜ್ಗೆ ನೀವು ಹೆಂಗೆ ಇದನ್ನು ಹೇಳ್ತೀರಾ, ಇಷ್ಟು ಚಿಕ್ಕ ಏಜ್ಗೆ ನೀವು ಎಷ್ಟು ನಾಲೆಜ್ ತೊಗೊಳಿದ್ದೀರಾ ಅಂತ ಹೇಳ್ತಾರೆ. ಬಟ್ ಇದು ಇವಾಗ ಬಂದಿರೋ ನಾಲೆಜ್ ಅಲ್ಲ, 21 ವರ್ಷದಿಂದ ಸ್ಟಾರ್ಟ್ ಮಾಡಿರೋದಕ್ಕೆ ಇವತ್ತಿದು ಬಂದಿರೋದು ಸತ್ಯ. ಅಲ್ವಾ. ಇವತ್ತು ನೀವಿಲ್ಲಿ ಬಂದು ಕೂತಿರೋದು, ನೀವು 21 ಇಯರ್ಸಿಂದ ಸ್ಟಾರ್ಟ್ ಮಾಡಿರೋ ಜರ್ನಿಗೆ ಇವತ್ತು ನೀವಿಲ್ಲಿ ಕೂತಿದ್ದೀರಾ. ಇವತ್ತು ಎಷ್ಟೋ ಜನ ಹೀರೋಗಳನ್ನ ಇಷ್ಟಪಡ್ತಾರಲ್ವಾ ಯಂಗ್ಸ್ಟರ್ಸ್ಗಳು. ಎಕ್ಸಾಂಪಲ್ ಯಶ್ ಅವರಾಗಿರ್ಬೋದು, ಗಣೇಶ್ ಆಗಿರ್ಬೋದು, ತುಂಬ ಜನ ಇದ್ದಾರೆ ಅಲ್ವಾ. ಅವರೆಲ್ಲರೂ ಇವತ್ತು ಅಚೀವ್ ಮಾಡಿದಾರಲ್ಲ, ಯಾವಾಗಿಂದ ಶುರು ಮಾಡಿದ್ರು ಅವ್ರ ಜರ್ನಿನ, ಏನೇನು ತ್ಯಾಗ ಮಾಡಿದ್ರು. ನಾನು ಎಷ್ಟು ಥರ ಕಟಿಂಗ್ ಮಾಡಿಸ್ಬೇಕು, ನಾನು ಎಷ್ಟು ಥರ ಡ್ರೆಸ್ ಹಾಕಬೇಕು, ಅವ್ರ ಥರ ನಾನು ಸ್ಟೈಲ್ ಮಾಡಬೇಕು, ಬಟ್ ಅವ್ರಂಗೆ ಆಗಂಗಿಲ್ಲ. ಹಾ, ಅಂದ್ರೆ ಅವ್ರನ್ನ ಕಾಪಿ ಮಾಡ್ತಾರೆ ಹೊರ್ತು ಆ ವ್ಯಕ್ತಿತ್ವವನ್ನ ಕಾಪಿ ಮಾಡ್ತಾ ಇಲ್ಲ ಯಾರೂ ಕೂಡ. ಸೊ ಇದನ್ನ ನಾವು ನೋಡೋಕೆ ಸ್ಟಾರ್ಟ್ ಮಾಡಿದ್ರೆ, ನಾನು ಹೀರೋನ ಫಾಲೋ ಮಾಡಬೇಕಾ ಅಥವಾ ಆ ವ್ಯಕ್ತಿತ್ವನ ಫಾಲೋ ಮಾಡಬೇಕಾ ಅಂತ. ಇವತ್ತು ಯಾರೆಲ್ಲ ಅಚೀವ್ ಮಾಡಿದ್ದಾರೆ ಅವರೆಲ್ಲರೂ ಇವತ್ತು ನಿನ್ನೆ ಬಂದು ಇವತ್ತು ಅಚೀವ್ ಮಾಡಿರೋದಲ್ಲ. ಅವರು 15 ವರ್ಷದಿಂದ, ಅಂದ್ರೆ ಅವರು ಯಂಗ್ ಏಜಲ್ಲಿ ತಗೊಂಡಿರೋ ನಿರ್ಧಾರನೇ ಇವತ್ತು ಆ ಲೈಫ್ನ ಕ್ರಿಯೇಟ್ ಮಾಡಿ ಕೊಟ್ಟಿರೋದು. ನಾನು ರಾಜಕೀಯ ವ್ಯಕ್ತಿಗಳ ಬಗ್ಗೆ ಮಾತಾಡ್ತೀನಿ. ನಾನು ಇಲ್ಲಿ ಯಾರ ಹೆಸರು ತಗೊಳಲ್ಲ. ನೀವು ಅವ್ರ ಬಗ್ಗೆ ಅವ್ರು ಮೋಸ ಮಾಡ್ತಾರೆ, ಅವ್ರ ಅದು ಇದು ಈ ಥರದ್ದು ಏನಾದರೂ ಇಟ್ಕೊಳ್ಳಿ. ಇದೆಲ್ಲನೂ ಬಿಟ್ಟು ಲೈಫ್ ಡಿಸಿಪ್ಲಿನ್, ಹೌದು. ಒಂದು ಜೀವನದ ಒಂದು ಆದರ್ಶ ಕ್ರಮ ಅಂತ ಪದ್ಧತಿಗಳು ಅಂತ ಏನು ಕರಿತೀವ, ನೀವು ಗಮನಿಸಿ. ಮೆಜಾರಿಟಿ ಪಾಲಿಟಿಷಿಯನ್ಸ್, ಎಲ್ಲ ರಾಜಕೀಯ ವ್ಯಕ್ತಿಗಳು ವಿತೌಟ್ ಫೇಲ್ 5 ಗಂಟೆ 5:30 ಮೇಲೆ ಮಲಗಲ್ಲ ಅವರು, ಅಲ್ವಾ. ಬೆಳಗ್ಗೆ 7-7:30 ಕರೆಕ್ಟಾಗಿ ಟಿಫನ್ ಮಾಡ್ಬಿಡ್ತಾರೆ. ಟಿಫನ್ ಮಾಡೋ ಮುಂಚೆ ವಾಕಿಂಗ್ ಮಿಸ್ ಮಾಡ್ದಂಗೆ ವಾಕಿಂಗ್ ಮಾಡ್ತಾರೆ, ವರ್ಕೌಟ್ ಮಾಡ್ತಾರೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆನ್ ಟೈಮ್, ಮಧ್ಯಾಹ್ನ ಊಟ ಆನ್ ಟೈಮ್, ರಾತ್ರಿ ಊಟ, ನಿದ್ದೆ, ಹೆಲ್ತ್ ಚೆಕಪ್, ಮತ್ತೆ ಬಟ್ಟೆ, ಬಿಳಿ ಬಟ್ಟೆಗಳೇ ನೋಡಿ. ನೀವು ಅವ್ರು ಏನು ಕೆಲಸ ಮಾಡಿದ್ರು ಬಿಟ್ಟರು ಅದೆಲ್ಲ ಸೆಕೆಂಡ್ರಿ. ಹೌದು. ಗಮನಿಸಿದ್ರೆ ಬಹುತೇಕ ಮಂದಿ ಪೊಲಿಟಿಷಿಯನ್ಸ್, ರಾಜಕೀಯ ವ್ಯಕ್ತಿಗಳೆಲ್ಲ 80, 90, 100 ವರ್ಷ ಬದುಕ್ತಾರೆ. ಹೌದು. ಬಿಕಾಸ್ ಅವ್ರ ಲೈಫಲ್ಲೂ ಕೂಡ ಆ ಲೈಫ್ ಡಿಸಿಪ್ಲಿನ್ ನಾನು ಹೇಳ್ತಿರೋದು. ಹೌದು. ಈಗ ಇವತ್ತು ನಮ್ಮ ದೇಶನ ಏನು PM ನರೇಂದ್ರ ಮೋದಿ ಅವ್ರು ಯಾರಿದ್ದಾರೆ, ಅವರು ಯಾವ ಏಜ್, ಬಟ್ ಅವರು ಇವತ್ತು ಆ ಸ್ಥಾನಕ್ಕೆ ಬರಕ್ಕೆ ಯಾವ ವಯಸ್ಸಿಂದ ಅವ್ರು ಶ್ರಮ ಹಾಕಿದ್ದಾರೆ. ನನಗೆ ಈ ವಯಸ್ಸಲ್ಲಿ ಅಫ್ಕೋರ್ಸ್ ಮೋದಿಯವರು ಬಹಳ ಇನ್ಸ್ಪೈರ್ ಮಾಡಿ, ಅವ್ರ ಬಗ್ಗೆ ಏನು ಮಾತಾಡಲಿ, ಈಸ್ ಎ ಬಿಗ್ ಮ್ಯಾನ್. ಆ್ಯಂಡ್ ಎಷ್ಟೋ ಜನಕ್ಕೆ ಅವ್ರ ದೇವರು ಅವರು. ಹೌದು. ಆ್ಯಂಡ್ ದೇವೇಗೌಡರು ಹೌದು. ಅತ್ಯಂತ ಅದ್ಭುತವಾದಂಥ ಪರ್ಸನಾಲಿಟಿ. ಭಾರತದ ಪ್ರಧಾನಮಂತ್ರಿ ಆದಂಥ ಕನ್ನಡಿಗರವರು. ಹೌದು. ಇವತ್ತಿಗೂ ಅವರು 90 ವರ್ಷ ದಾಟಿದ್ರು, ಅವರು ರೆಗ್ಯುಲರ್ ಬೆಳಗ್ಗೆ ಎದ್ದೇಳೋದು, ಅವ್ರ ಎಕ್ಸಸೈಸು, ದೇವ್ರನ್ನ ಪೂಜೆ ಮಾಡ್ತಾರೆ, ಸ್ಪಿರಿಚುವಲ್ ವ್ಯಕ್ತಿಯವರು, ರಾಜಕೀಯ ನಿರ್ಧಾರಗಳ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾರೆ. ಅಂದರೆ ನಾವು ಈ ದೊಡ್ಡವರೆಲ್ಲ ಯಾರ್ಯಾರಿದ್ದಾರೆ, ಈಗ Correct. SM ಕೃಷ್ಣ ಅವರಾಗಿರ್ಬೋದು, ಹ್ಮ್. ಬಹುತೇಕ ಮಂದಿ, ಯಡಿಯೂರಪ್ಪ ಅವರಾಗಿರ್ಬೋದು. ಈಗ ನಾನು ಏನಕ್ಕೆ ಹೇಳ್ತೀನಿ ಅಂದರೆ, ಇವ್ರುಗಳೆಲ್ಲ ಪಾಲಿಸ್ಕೊಂಬಂದಂಥ ಇವಾಗ ನಮ್ಮ CM ಅವರು ಸಿದ್ದರಾಮಯ್ಯನವರಾಗಿರ್ಬೋದು, ಇವ್ರು ಎಷ್ಟು ಚೆನ್ನಾಗಿ ಒಂದು ಡಿಸಿಪ್ಲಿನ್ಡ್ ಲೈಫ್ ಇಟ್ಕೊಂಡ್ ಬಂದಿದ್ರೆ ಹೌದು. ಈ ಏಜಲ್ಲಿ ಇವ್ರು ಇಷ್ಟು ಉನ್ನತ ಮಟ್ಟಕ್ಕೆ Correct. ಬೆಳೆಯಕ್ಕೆ ಸಾಧ್ಯವಾಯಿತು. Correct. ನಮ್ಮ ಎಲ್ಲ ಯಂಗ್ಸ್ಟರ್ಸನ್ನು ಈ ಪ್ರೈಮ್ ಏಜ್ ಪ್ರಾಬ್ಲಿ 18 ವರ್ಷದಿಂದ ಏನು ಶುರು ಆಗುತ್ತಲ್ಲ, 15ರಿಂದ ಯಂಗ್ಸ್ಟರ್ಸ್. ಯಂಗ್ಸ್ಟರ್ಸ್ 15ರಿಂದ ಪ್ರತಿಯೊಂದೊಂದು ದಿನ ಕೂಡ ಎಕ್ಸಾಕ್ಟ್. ಬಂಗಾರದಂಥ ಕ್ಷಣಗಳದು. ಹೌದು. ಅದನ್ನ ವೇಸ್ಟ್ ಮಾಡಬಾರ್ದು. ಖಂಡಿತ. ಜೊತೆಗೆ ಮಿಸ್ ಕೂಡ ಏನು ಮಾಡ್ಕೊಬಾರ್ದು. ಹೌದು. ಕಾಲೇಜಲ್ಲಿ ಬಂಕ್ ಹೊಡಿಬೇಕಾ, ಹೊಡೀರಿ, ತಪ್ಪಿಲ್ಲ. ಹೊಡೀರಿ. ಅದು ಯಾವತ್ತು ನಿಮ್ಮ ಫೇವ್ರೆಟ್ ಹೀರೋನೋ ಹೀರೋಯಿನ್ದೋ ಫಿಲ್ಮ್ ರಿಲೀಸ್ ಆಗಿದ್ದೀನೋ ಹೊಡೀರಿ. Correct.
ಅದೊಂಥರ ದಿನ ಬಂಕ್ ಮಾಡಬಾರ್ದು, ಅದು ಹೌದು ತಪ್ಪು. ಹೌದು ಮತ್ತೆ ಈಗ ನೀವು ಹೇಳ್ತಿದ್ರಲ್ಲ, ಈಗ ಆದರ್ಶ ವ್ಯಕ್ತಿ ಆಗಬೇಕು ಅಂದ್ರೆ ಸಿಂಪಲ್ ಆಗಿ ಈಗ ನೀವು ಎಮೋಷನಲಿ ಫಿಟ್ ಇರಬೇಕು, ಫಿಸಿಕಲಿ ಫಿಟ್ ಇರಬೇಕು, ಸ್ಪಿರಿಚುವಲಿ ಫಿಟ್ ಇರಬೇಕು, ಮೆಂಟಲಿ ಫಿಟ್ ಮೆಂಟಲಿ ಇರಬೇಕು. ಈಗ ಒಂದೊಂದೇ ಮಾತಾಡೋಣ. ಹ್ಮ್. ಈಗ ನಿಮ್ಮ ಪ್ರಕಾರ ಎಮೋಷನಲ್ ಆಗಿ ಫಿಟ್ ಆಗಿರೋದು ಅಂದ್ರೆ ಹ್ಮ್. ಏನು? ಓಕೆ, ಇವತ್ತು ಯಂಗ್ಸ್ಟರ್ಸ್ಗಳಲ್ಲಿ ಮೇಜರ್ ಆಗಿ ಆಗ್ತಾ ಇರೋದೇನಂದ್ರೆ ತುಂಬ ಯಂಗ್ಸ್ಟರ್ಸು ಲೈಕ್ ಎಮೋಷ್ನಲಿನೇ ತುಂಬ ಇಂಬ್ಯಾಲೆನ್ಸ್ಡ್ ಇರುವಂಥದ್ದು. ಅಂದರೆ ಈ ಬೇಗ ಡಿಸ್ಟ್ರಾಕ್ಷನ್ಸ್ಗೆ ಒಳಗಾಗೋದು. ಈಗ ನಾವು ಮಾತಾಡೋದಾದರೆ ಒಂದು ಟಾಪಿಕ್ ತೊಗೊಂಡು ಮಾತಾಡ್ಬೋದು. ನಮ್ಮ 90s ಕಿಡ್ಸ್ ಆ್ಯಂಡ್ ಇವತ್ತಿನ ಯಂಗ್ಸ್ಟರ್ಸ್ ಅಂದರೆ ಜೆನ್ಸಿ ಬಗ್ಗೆ ನಾವು ಮಾತಾಡೋದಾದರೆ ನೀವು ಸುಮ್ಮನೆ ಅಬ್ಸರ್ವ್ ಮಾಡಿ. ನಮಗೆ ಅಂದರೆ ನಾನು ಇವಾಗ ಯಂಗ್ಸ್ಟರ್ಸ್ಗಳು ಇವರು ಅಂತ ಇವಾಗ ಅವ್ರು ವಾದ ಮಾಡೋದಲ್ಲ, ಸುಮ್ಮನೆ ಅಬ್ಸರ್ವ್ ಮಾಡೋಣ. ಸ್ಪೀಡ್ ಇವತ್ತಿನ ಜನ್ರೇಷನ್ ಅಲ್ವಾ, ತಾಳ್ಮೆ ಯಾರಿಗೆ ಜಾಸ್ತಿ ಇತ್ತು? ಅಫ್ಕೋರ್ಸ್ ನಮಗೆ 90s. ಯಾಕಂದ್ರೆ ನಾವು ತಾಳ್ಮೆ ಬೇಕೇ ಬೇಕು, ನಮಗೆ ಬೇರೆ ಆಪ್ಷನ್ ಇಲ್ಲ. ನಾವೇನಾದ್ರೂ ಒಂದು ಕೇಳಿದ್ರೆ ನಮ್ಮ ಅಪ್ಪ ಅಮ್ಮ ಕೊಡಿಸ್ತಾ ಇದ್ದಿದ್ದೆ ಇನ್ಯಾವತ್ತೋ. ಸೈಕಲಲ್ಲಿ ನಾವು ತೃಪ್ತಿ ಪಡ್ತಾ ಇದ್ವಿ. ಇವತ್ತಿನ ಮಕ್ಕಳು ಯಾರು ಸೈಕಲ್ ಕೇಳ್ತಾ ಇದ್ದಾರೆ? ಎಲ್ಲ ಬೈಕ್ ಕೇಳ್ತಾ ಇದ್ದಾರೆ ಅಲ್ವಾ, ಕಾರ್ ಕೇಳ್ತಾ ಇದ್ದಾರೆ. ಅಂದರೆ ಸ್ಪೀಡ್ ಆಗಿದ್ದಾರೆ. ಎಮೋಷ್ನಲಿ ಎಲ್ಲಿ ಇಂಬ್ಯಾಲೆನ್ಸ್ಡ್ ಆಗ್ತಾ ಇದೆ ಅಂದರೆ ನಾವೆಲ್ಲ ಅನ್ಕೊಂಡಿದೀವಿ ಈಗ ಹೈಟೆಕ್ ಹಾಸ್ಪಿಟಲ್ ಬರಬೇಕು ನಮ್ಮ ದೇಶದಲ್ಲಿ, ಆಮೇಲೆ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಒಂದೊಂದು ಪೊಲೀಸ್ ಸ್ಟೇಷನ್ ನಿರ್ಮಾಣ ಆಗಬೇಕು ಅಂತೆಲ್ಲ ಕೆಲವರು ಹೇಳ್ತಿರ್ತಾರೆ. ಇದು ಅಭಿವೃದ್ಧಿ ಹೊಂದುತ್ತಿರೋ ಲಕ್ಷಣನಾ ಅಥವಾ ಹಾಳಾಗ್ತಿರೋ ಲಕ್ಷಣನಾ? ಹಾಸ್ಪಿಟಲ್ಸ್ ಬರ್ತಾ ಇದೆ, ಪೊಲೀಸ್ ಸ್ಟೇಷನ್ಸ್ ಬರ್ತಿದೆ ಅಂದ್ರೆ ಅಭಿವೃದ್ಧಿ ಆಗ್ತಾ ಇರೋದಾ ಇದು? ಕರೆಕ್ಟ್. ರೋಗಗಳು ಜಾಸ್ತಿ ಆಗ್ತಿದೆ, ಕಳ್ತನ ಜಾಸ್ತಿ ಆಗ್ತಾ ಇದೆ ಅಂತ ಅಲ್ವಾ? ಹಂಗೆ ಇವತ್ತಿನ ಯಂಗ್ಸ್ಟರ್ಸ್ಗಳು ಕೂಡ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಅವರು ನಾನು ಅಭಿವೃದ್ಧಿ ಆಗ್ಬೇಕು ಅಂತ ಹೊರಡ್ತಾ ಇದ್ದಾರೆ, ಟ್ರೆಂಡ್ಗೆ ಸೆಟ್ ಮಾಡಬೇಕು ಅಂತ ಹೋಗ್ತಿದ್ದಾರೆ, ಅಥವಾ ನಾನು ಹಿಂಗಿಲ್ಲ ಅಂತ ಅಂದ್ರೆ ಜನ ನನ್ನನ್ನು ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಅನ್ಕೊಳ್ತಾ ಇದ್ದಾರೆ. ಅಪ್ಡೇಟ್ ಆಗ್ತಾ ಇದ್ದೀನಿ, ಅಪ್ಗ್ರೇಡ್ ಆಗ್ತಾ ಇದ್ದೀನಿ ಅನ್ನೋ ಹೆಸರಲ್ಲಿ ಅವ್ರು ಆ್ಯಕ್ಚುಲಿ ಹಾಳಾಗ್ತಾ ಇದ್ದಾರೆ. ಅದು ಯಂಗ್ಸ್ಟರ್ಸಿಗೆ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ನೋಡಿ, ನಾ ಆಗಲೇ ಹೇಳ್ದಂಗೆ ನಮಗೆಲ್ಲ ಆಪ್ಷನ್ಸ್ ಕಡಿಮೆ ಇತ್ತು, ಕನ್ಫ್ಯೂಷನ್ಸು ಕಡಿಮೆ ಇತ್ತು. ಕರೆಕ್ಟ್. ಹೌದಾ? ನಮಗೆ ಬೇರೆ ಆಪ್ಷನ್ಸೇ ಇಲ್ಲ. ಅವಾಗ ಏನೋ ಒಂದು ಟೀಚರ್ ಆಗು, ಇಲ್ಲ ಏನು ಇಂಜಿನಿಯರ್ ಆಗು, ಡಾಕ್ಟರ್ ಆಗು ಅಷ್ಟೇ ಇತ್ತು. ಅದ್ರಲ್ಲಿ ಯಾವುದೋ ಒಂದು ಕರೆಕ್ಟಾಗಿ ಆಗ್ತಾ ಇದ್ವಿ ನಾವು, ಯಾಕಂದ್ರೆ ಇದ್ದಿದ್ದೆ ಅಷ್ಟು. ಇವಾಗ ಒಂದು ಹೋಟೆಲ್ಗೆ ಹೋಗ್ಬಿಟ್ಟು 4 ತಿಂಡಿ ಕೊಟ್ಟರೆ ಹಸ್ವಾಗ್ತಿದೆ, 4ರಲ್ಲಿ 1 ತಿಂದೇ ತಿಂತೀವಿ. ನಮಗೆ ಆಪ್ಷನ್ಸ್ ಕಡಿಮೆ ಇತ್ತು, ಕನ್ಫ್ಯೂಷನ್ಸು ಕಡಿಮೆ ಇತ್ತು. ಇವತ್ತು ಆಪ್ಷನ್ಸ್ ಜಾಸ್ತಿ ಇದೆ, ಕನ್ಫ್ಯೂಷನ್ಸು ಜಾಸ್ತಿ ಇದೆ. ಅದಕ್ಕೆ ಜನ ಏನು ಓದಬೇಕು, ಇವಾಗ ಕರಿಯರ್ ಹೆಂಗೆ ಸೆಲೆಕ್ಟ್ ಮಾಡಬೇಕು ಅನ್ನೋದಕ್ಕೊಂದು ಕೋರ್ಸ್ ಬೇರೆ ಬಂದಿದೆ ಅಂದರೆ ಇನ್ನೆಷ್ಟು ಕನ್ಫ್ಯೂಷನ್ ಆಗಿರ್ಬೋದು ಅಂತ. ಅಪ್ಡೇಟು ಆಗ್ತಾ ಇದೀವಿ ನಾವು, ಇಲ್ಲ ಅಂತ ಅಲ್ಲ, ಬಟ್ ಮೆಂಟಲಿ ಸ್ಟ್ರೆಸ್ ಜೊತೆಗೆ ಅಪ್ಡೇಟ್ ಆಗಬೇಕಾ ಅಂತ ನನ್ನ ಕ್ವೆಶನ್. ನೀವು ಎಮೋಷ್ನಲಿ ಹಾಳು ಮಾಡಿಕೊಂಡು ಅಪ್ಡೇಟ್ ಆದರೆ ಏನು ಪ್ರಯೋಜನ? ಇವತ್ತು ನೀವು ಒಳ್ಳೆ ಯೂನಿವರ್ಸಿಟಿಗೆ ಜಾಯ್ನ್ ಆಗಿಬಿಟ್ಟು ಟಾಪ್ ರ್ಯಾಂಕಿಂಗ್ ತಗೊಂಡು ಮಾಡಿದ್ರೆ ಏನು ಪ್ರಯೋಜನ? ನಿಮ್ಮ ಎಜುಕೇಷನ್ ಏನಕ್ಕೆ ಬರ್ತಾ ಇದೆ? ಅಂದರೆ ನೀವು ಏನಕ್ಕೆ ಓದ್ತಾ ಇದ್ದೀರಾ? ಅಂದರೆ ನಮಗೆ ಒಂದು ಕ್ಲಾರಿಟಿನೇ ಇಲ್ಲ. ಎಮೋಷ್ನಲಿ ನಾವು ಇಂಬ್ಯಾಲೆನ್ಸ್ಡ್ ಆಗಿರೋದು ಅಂತ ಅಂದರೆ ಯಾರನ್ನೋ ನೋಡಿಕೊಂಡು ಅವ್ರನ್ನ ಇನ್ಫ್ಲೂಯೆನ್ಸ್ ಆಗಿ ತಗೊಂಡು ಅವ್ರ ಥರ ಆಗಬೇಕು ಅಂತ ಪ್ರಯತ್ನ ಪಡ್ತಾ, ಅವ್ರಿಗೆ ಇವಾಗ ಅಪ್ಪ ಅಮ್ಮ ಜಗಳ ಆಡ್ತಾ ಇರ್ತಾರೆ. ಎಕ್ಸಾಂಪಲ್, ನಮ್ಮ ಟೈಮಲ್ಲಿ 90s ನಮ್ಮ ಟೈಮಲ್ಲೆಲ್ಲ ಅಪ್ಪ ಅಮ್ಮ ಜಗಳ ಅನ್ನೋದು ಹೇಗಿತ್ತು ಅಂದರೆ ಓಕೆ ಆಡ್ತಾರೆ, ಸಮಾಧಾನ ಆಗುತ್ತೆ, ಸರಿ ಹೋಗ್ತಾರೆ ಅನ್ನೋದೊಂದು ಮೆಂಟಲಿ ನಾವು ಬಿಲ್ಡ್ ಆಗಿಬಿಡ್ತಾ ಇದ್ವಿ. ಬಟ್ ಇವತ್ತಿನ ಯಂಗ್ಸ್ಟರ್ಸ್ಗಳು ಹೆಂಗಾಗಿದೆ ಅಂದರೆ ಅಪ್ಪ ಅಮ್ಮ ಜಗಳ ಆಡ್ತಾ ಇದ್ದಾರೆ, ನಮ್ಮ ಮನೇಲಿ ಇರೋಕ್ಕಾಗಲ್ಲ, ನನ್ನ ಹಾಸ್ಟೆಲ್ಗೆ ಸೇರಿಸಿ, ನನ್ನ ಹೊರಗಡೆ ಸೇರಿಸಿ ಅಂತ ಡಿಪ್ರೆಷನ್ಗೆ ಹೋಗ್ತಿದ್ದಾರೆ. ಅಂಡ್ ಅದು ಒಂದು, ಅದ್ರ ಜೊತೆಗೆ ನನಗೆ ಇನ್ನೂ ಒಂದು ಅದು ನಿಜವಾಗ್ಲೂ ಬೇಜಾರಾಗತ್ತೆ. ಯೂಟ್ಯೂಬಲ್ಲಿ ಕೆಲವರು ವ್ಲಾಗ್ಸ್ ಮಾಡ್ತಾರೆ, ತಂದೆ ತಾಯಿ ಜಗಳ ಆಡೋದನ್ನ ಜನರ ಮುಂದೆ ತಂದಿಡ್ತಾರೆ, ಕರೆಕ್ಟ್. ಅಪ್ಪ ಅಮ್ಮನ ಮೇಲೆ ಪ್ರ್ಯಾಂಕ್ ಮಾಡೋದಂತ. ಹೌದು ಅಂದ್ರೆ ಇದೆಲ್ಲ ಸ್ಕ್ರಿಪ್ಟೆಡ್ ಹೌದು. ಅಥವಾ ರಿಯಲ್ ಆಗಿ ಇಡ್ತಾರೋ ಗೊತ್ತಿಲ್ಲ. ಗಂಡ ಹೆಂಡತಿ ನೀವು ಜಗಳ ಆಡೋದನ್ನ ಬಂದು ಜನಗಳ ಮುಂದೆ ತೋರಿಸ್ತೀರಾ, ಕೆಟ್ಟ ನಿಮ್ಮ ಮಾನ ಬಂದು ನೀವೇ ತೆಕ್ಕೋತೀರಾ. ಹೌದು ಇದೆಲ್ಲ ಒಳ್ಳೆ ವಿಚಾರಗಳ. ಅದೇನೆ ಅಂದ್ರೆ ಅದನ್ನೇ ಹೇಳ್ತಿರೋದು, ಎಮೋಷ್ನಲಿ ಇನ್ನೊಬ್ರಿಗೆ ಹರ್ಟ್ ಆಗುತ್ತೆ, ಇನ್ನೊಬ್ರಿಗೆ ನೋವಾಗುತ್ತೆ, ನಾವ್ ಇದನ್ನ ಮಾಡಬಾರ್ದು ಅನ್ನೋ ಒಂದು ಏನ್ ಹೇಳ್ತಾರೆ ಬೇಸಿಕ್ ಬೇಸಿಕ್ ಕಾಮನ್ ಸೆನ್ಸ್ ಇವತ್ತು ಮಿಸ್ ಆಗ್ತಾ ಇದೆ. ಎಲ್ಲ ಕೂಡ ಹೇಗಾಗಿದೆ ಅಂದ್ರೆ ತೋರಿಸ್ಬೇಕು ಅನ್ನೋದು ಜಾಸ್ತಿ ಆಗಿದೆ, ತೋರಿಕೆ ಲೈಫ್ ಜಾಸ್ತಿ ಆಗಿದೆ. ಅದಕ್ಕೆ ಕನ್ಫ್ಯೂಷನ್ಸ್ ಆಗ್ತಾ ಇರೋದು. ಅಂದ್ರೆ ಎಮೋಷ್ನಲಿ ಹಿಂಗೆ ಇಂಬ್ಯಾಲೆನ್ಸ್ ಆಗ್ತಾ ಇದೀವಿ ಗೊತ್ತಾ? ನನಗಿಂತ ಯಾರೋ ಒಬ್ರು ಚೆನ್ನಾಗಿ ಬೆಳೀತಾ ಇದ್ದಾರೆ ಅಂದ ತಕ್ಷಣ ಇಮಿಡಿಯೇಟ್ ಆಗಿ ನಾವು ಅವ್ರಿಗಿಂತ ಜಾಸ್ತಿ ಬೆಳಿಬೇಕು ಅಂತ ಹೋಗಿ ರಾಂಗ್ ರೂಟ್ಗೆ ಹೋಗ್ತಾ ಇದ್ದಾರೆ. ಇವತ್ತು ನಾವು ಇನ್ನೊಬ್ರನ್ನ ಸೋಲ್ಸೋ ಅಗತ್ಯ ಇಲ್ಲ, ನಾವು ನಮ್ಮ ಲೈಫಲ್ಲಿ ಗೆಲ್ಬೇಕೇ ಹೊರತು ಇನ್ನೊಬ್ರನ್ನ ಸೋಲ್ಸೋ ಅಗತ್ಯ ನಮ್ಗೆ ಯಾಕೆ? ಸೊ ಇದು ಇವತ್ತಿನ ಯಂಗ್ಸ್ಟರ್ಸ್ ಯೋಚನೆ ಮಾಡಬೇಕಾಗಿದೆ. ಎಮೋಷ್ನಲಿ ನಾನು ಸ್ಟ್ರಾಂಗ್ ಆಗಿರಬೇಕು. ಆ್ಯಂಡ್ ನಾನು ಅಂಕಣಗಳನ್ನ ಬರಿತೀನಿ ಅಲ್ಲ, ಭಾವಾಂತರಂಗ ಅಂತ ಬರಿತೀನಿ ಕಂಪ್ಲೀಟ್ ಯಂಗ್ಸ್ಟರ್ಸ್ ಬಗ್ಗೆ. ಅದರಲ್ಲಿ ನನಗೆ ಒಂದೊಂದ್ಸಲ ಅದನ್ನು ಬರಿಬೇಕಾದ್ರೆ ಎಷ್ಟೋ ಯಂಗ್ಸ್ಟರ್ಸ್ ಕಣ್ಮುಂದೆ ಬರ್ತಾ ಇರ್ತಾರೆ. ಹೆಂಗೆ ನಾವು ಎಮೋಷ್ನಲಿ ಅಪ್ಪ ಅಮ್ಮ ಜಗಳ ಆಡಬೇಕಾದ್ರೂ ಕೂಡ ನೀವು ಎಮೋಷ್ನಲಿ ಗಟ್ಟಿಯಾಗಿರಿ, ಅದು ಅವ್ರ ಪ್ರಾಬ್ಲಮ್. ಅದು ನೀವು ಟ್ರಾಮಾ ಆಗಿ ಕ್ರಿಯೇಟ್ ಮಾಡ್ಕೊಬೇಡಿ, ಆ್ಯಂಡ್ ಅದನ್ನು ನೀವು ಎಂಜಾಯೂ ಮಾಡಬೇಡಿ.
ಇದನ್ನೇ ನಾನು ಹೇಳ್ತಾ ಇರೋದು. ನಮ್ಮ ಟೈಮಲ್ಲಿ ಅಪ್ಪ ಅಮ್ಮ ಜಗಳ ಅಂದ್ರೆ ನಮ್ಮ ಕಾಮನ್ನೇ ಬೆಳಗ್ಗೆ ಮಾತಾಡಿಸ್ತಾರೆ ನಮ್ಮಪ್ಪ ನಮ್ಮಮ್ಮ ಅಂತ. ಬಟ್ ಇವತ್ತು ನಾವು ಅದನ್ನ ತುಂಬಾ ದೊಡ್ಡದ್ ಮಾಡ್ತಾ ಇದೀವಿ. ಡಿಪ್ರೆಷನ್ನಿಗೆ ತಗೊಂಡು ಹೋಗ್ತಾ ಇದೀವಿ. ಅಂಡ್ ಇವತ್ತಿನ ಮಕ್ಕಳಲ್ಲಿ ಎಷ್ಟು ಯಾವ ಲೆವೆಲ್ಗೆ ಅವರು ಎಮೋಷನಲ್ ಇಂಬ್ಯಾಲೆನ್ಸ್ ಆಗಿದ್ದಾರೆ ಅಂದ್ರೆ, ಒಂದು ಏನ್ ಹೇಳ್ತಾರೆ, ಲವ್ ಅಂತ ನಾವು ತಗೊಳ್ತೀವಿ ಅಂದ್ರೆ ಡಿಸ್ಟ್ರಾಕ್ಷನ್ಸ್ ಅಂತ. ಇಲ್ಲಿ ಒಬ್ರನ್ನ ಪ್ರೀತಿಸ್ತಾ ಇರ್ತಾರೆ, ಇನ್ನೊಂದು ರೋಡಲ್ಲಿ ಇನ್ನೊಬ್ರು ಇರ್ತಾರೆ, ಫೋನಲ್ಲಿ ಒಬ್ರು ಇರ್ತಾರೆ, ಆನ್ಲೈನಲ್ಲಿ ಒಬ್ರು ಇರ್ತಾರೆ. ಇವತ್ತು ಆನ್ಲೈನ್ ಏನು ಲವ್ ಕೂಡ ಸ್ಟಾರ್ಟ್ ಆಗಿದೆ. ಅಂಡ್ ತುಂಬಾ ಹೈಪರ್ ಸೆಕ್ಷುವಲ್ ಕಂಟೆಂಟ್ಗಳನ್ನ ಇವತ್ತು ಮಕ್ಕಳು ನೋಡ್ತಾ ಇದ್ದಾರೆ. ಆನ್ಲೈನ್ ಸೆಕ್ಷುವಲ್ ಜಾಸ್ತಿ ಆಗಿದೆ ಅಂದ್ರೆ ಡೈರೆಕ್ಟ್ ಅಲ್ಲ, ಆನ್ಲೈನ್ ಅಲ್ಲಿ ಮಾತಾಡೋದ್ರ ಮೂಲಕ ಇವತ್ತು ಅವರು ಹಾರ್ಮೋನ್ಸ್ ಬಗ್ಗೆ ಡಿಸ್ಕಸ್ ಮಾಡೋದಾಗಿರ್ಬೋದು, ಸೆಕ್ಷುವಲ್ ಕಂಟೆಂಟ್ ಬಗ್ಗೆ ಮಾತಾಡೋದು. ಅಂದ್ರೆ ಮಕ್ಕಳಿಗೆ ನೋಡಿ ಇಷ್ಟಕ್ಕೆಲ್ಲ ಟೈಮ್ ಇದೆ ಆಯ್ತಾ. ಆನ್ಲೈನ್ ಅಲ್ಲಿ ಗೇಮ್ ಆಡಕ್ಕೆ ಟೈಮ್ ಇದೆ, ಆಮೇಲೆ ಏನು ಆನ್ಲೈನ್ ಅಲ್ಲಿ ಬೇರೆ ಅಡಲ್ಟ್ ಕಂಟೆಂಟ್ ನೋಡಕ್ಕೆ ಟೈಮ್ ಇದೆ, ಪಾರ್ಟಿಗೆ ಹೋಗಕ್ಕೆ ಟೈಮ್ ಇದೆ, ಸ್ಲೀಪ್ ಓವರ್ ಮಾಡಕ್ಕೆ ಟೈಮ್ ಇದೆ, ನೈಟ್ ಅವಲ್ ಲೈಫ್ ಸ್ಟೈಲ್ ಮಾಡಕ್ಕೆ ಟೈಮ್ ಇದೆ, ಮೆಡಿಟೇಷನ್ ಮಾಡಕ್ಕೆ ಪಾಪ ಟೈಮ್ ಇಲ್ಲ, ಆಮೇಲೆ ಯೋಗ ಮಾಡಕ್ಕೆ ಟೈಮ್ ಇಲ್ಲ, ಎಕ್ಸರ್ಸೈಸ್ ಮಾಡಕ್ಕೆ ಟೈಮ್ ಇಲ್ಲ, ಸ್ಪಿರಿಚುವಲ್ ಆಗಕ್ಕೆ ಟೈಮ್ ಇಲ್ಲ. ಸೊ ಇದೆಲ್ಲ ರೀಸನ್. ಅಷ್ಟು ಬಿಟ್ರೆ ಅವ್ರು ಡಿಸಿಷನ್ ತಗೋತಾ ಇಲ್ಲ. ಏನ್ ಮಾಡ್ಬೇಕು ಲೈಫಲ್ಲಿ ಅಂತ ಗೊತ್ತಿಲ್ಲ. ಇವತ್ತು ಅವರು ಡಿಸಿಷನ್ ತಗೊಳ್ಳಿಲ್ಲ ಅಂದ್ರೆ ನೆಕ್ಸ್ಟ್ ಇನ್ನ ಒಂದ್ 10-20 ವರ್ಷ ಹೋದ್ಮೇಲೆ ಅವಾಗ ರಿಯಲೈಸ್ ಆಗೋಷ್ಟರಲ್ಲಿ ಎಷ್ಟೊಂದು ಕ್ಷಣಗಳನ್ನ ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ. ಅಂಡ್ ಎಮೋಷನಲಿ ಫಿಟ್ ಆಗಿರೋದು ಎಷ್ಟು ಮುಖ್ಯ ಅಂದ್ರೆ, ಇತ್ತೀಚೆಗೆ ಹೈದರಾಬಾದಲ್ಲಿ ಒಂದು ಪ್ರಕರಣ ವರದಿಯಾಗುತ್ತೆ. ಕೇವಲ 17 ವರ್ಷ ಆ ಹೆಣ್ಮಗಳಿಗೆ, ಆ ಹುಡುಗಿ ಕಾಲೇಜ್ ಹೋಗ್ತಿದ್ದಂತ ಹುಡುಗಿ, ಆಕೆ ಒಂದು ಬೆಕ್ಕನ್ನ ಸಾಕಿರ್ತಾಳೆ. ಅದಕ್ಕೆ ಪಾಪ ಕಾಯಿಲೆ ಬಂದು ಏನೋ ಸಮಸ್ಯೆ ಆಗಿ ಬೆಕ್ ತೀರ್ಕೊಳ್ಳುತ್ತೆ. ರಾತ್ರಿ ಬೆಕ್ ತೀರ್ಕೊಳ್ಳುತ್ತೆ, ಬೆಳಗ್ಗೆ ಎದ್ದೋಳಷ್ಟೊತ್ತಿಗೆ ಈ ಹೆಣ್ಮಗಳು ರೂಮಲ್ಲಿ ಯಾವ ಲೆವೆಲ್ಗೆ ಅಲ್ಲ, ಎಮೋಷನ್ ನಾನು ಪ್ರಾಣಿಗಳನ್ನ ದಯವಿಟ್ಟು ಪ್ರೀತಿಸಿ, ಅದು ಕೊಡುವಂತ ಪ್ರೀತಿ ನಿಮಗೆ ಸಿಗಕ್ ಸಾಧ್ಯನೇ ಇಲ್ಲ. ಬಟ್ ನೀವು ಎಮೋಷನಲಿ ಅಂತ ಡಿಸಿಷನ್ ತಗೊಂತೀರಾ ಅಂದ್ರೆ ನಿಮ್ಮ ಮೈಂಡ್ ಎಷ್ಟು ವೀಕ್ ಇದೆ. ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನಾವು ಮೆಂಟಲಿ ಸ್ಟ್ರಾಂಗ್ ಆಗೋದು ಕೂಡ. ಇವತ್ತು ನಾನು ಅದನ್ನೇ ಹೇಳ್ತಿರೋದು, ನಮ್ಮ ಯಂಗ್ಸ್ಟರ್ಸ್ ಒಂದ್ಸಲ ಪಾಸ್ ಕೊಟ್ಟು ಅವ್ರ ಲೈಫಲ್ಲಿ ಒಂಚೂರು, ನಾನು ಖಂಡಿತ ಎಂಜಾಯ್ ಮಾಡಬೇಡಿ ಅಂತಂತೂ ಹೇಳಲ್ಲ. ಬಿಕಾಸ್ ನಾವೆಲ್ಲರೂ ಕೂಡ ಲೈಫ್ನ ಚೆನ್ನಾಗೇ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ, ಬಂಕ್ ಹೊಡೆದಿದ್ದೀವಿ, ಮೂವಿಗಳಿಗೆ ಹೋಗಿದ್ದೀವಿ, ಆಮೇಲೇನು ಟ್ರಿಪ್ಗಳಿಗೆ ಹೋಗಿದ್ದೀವಿ, ಏನು ಮಿಸ್ ಮಾಡ್ಕೊಂಡಿಲ್ಲ. ಪಾರ್ಟಿಗಳಿಗೆ ಹೋಗಿದ್ದೀವಿ. ಅವೆಲ್ಲ ಮಾಡೋದ್ರ ಜೊತೆಗೆ ಲೈಫು ಲೀಡ್ ಮಾಡಿದ್ದೀವಿ. ಆ್ಯಂಡ್ ಹಂಗಂತ ಇವತ್ತಿನ ಎಲ್ಲಾ ಜೆನ್ಸಿನೂ ಹಾಗೆ ಅಂತ ಹೇಳಕ್ಕಾಗಲ್ಲ, ಇವತ್ತಿನ ಎಲ್ಲ ಯಂಗ್ಸ್ಟರ್ಸು ಹಾಗೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಇವತ್ತು ಎಷ್ಟೋ ಜನ ಯಂಗ್ಸ್ಟರ್ಸು ಆಲ್ರೆಡಿ ನಮಗಿಂತ ಜಾಸ್ತಿ ಸಾಧನೆ ಮಾಡಿರೋರು ಇದ್ದಾರೆ. ಅಂದ್ರೆ ನಾನು ಹೇಳ್ತಿರೋದೇನಂದ್ರೆ, ಯಾರು ಮಾಡ್ತಾ ಇಲ್ಲ, ಇನ್ನ ವಯಸ್ಸಿದೆ ನಿಮ್ಗೆ, ಇನ್ನ ಈ ಏಜಲ್ಲಿ ಏನೋ ಒಂದು ಟ್ರೈ ಮಾಡಕ್ ಹೋಗಿ ಅಡಿಕ್ಷನ್ಸ್ಗಳಿಗೆ ಒಳಗಾಗೋದಾಗಿರ್ಬೋದು. ನಾನು ನಮ್ಮ ಸೆಷನಲ್ಲಿ ಹೇಳ್ತಾ ಇರ್ತೀನಿ, ಆ್ಯಂಡ್ ತುಂಬಾ ಅರ್ಥ ಮಾಡ್ಕೊಬೇಕಾಗಿರೋದು ಯಂಗ್ಸ್ಟರ್ಸ್. ಇವತ್ತು ನಾವು ಅಪ್ಪ ಅಮ್ಮಂಗೆ ತಿರುಗಿ ಮಾತಾಡ್ತೀವಿ ಅಲ್ವಾ, ಅಂದ್ರೆ ನಿಮ್ಗೇನ್ ಗೊತ್ತು, ಹಂಗೆ ನೀವು ಅಪ್ಡೇಟ್ ಆಗಿಲ್ಲ, ನೀವೇನ್ ಮಾಡಿದ್ರಿ, ನೀವೇನ್ ಸಾಕಿದ್ರಿ ಅಂತ ಮಾತಾಡ್ತೀವಿ. ಒಂದು ಸಲ ನಾವು ಯೋಚನೆ ಮಾಡ್ಬೇಕು, ನಮ್ಗೆ ಹುಟ್ಟಿದಾಗಿಂದ ಇಲ್ಲಿವರೆಗೂ ಊಟ ಹಾಕಿದ್ದು, ಬಟ್ಟೆ ಕೊಟ್ಟಿದ್ದು ಯಾರು? ನಮ್ಮ ಪೇರೆಂಟ್ಸು. ಇವತ್ತು ನೀವು ದುಡಿಬೋದು, ಇವತ್ತು ನೀವು ತಂದು ಕೊಡ್ಬೋದು, ಬಟ್ ಇಲ್ಲಿವರೆಗೂ ನಿಮ್ಮನ್ನು ಬೆಳೆಸಿದ್ದು ಅದು ಯಾವ ಲೆಕ್ಕನೂ ಇಡದೆ ನಾವು ಲೆಕ್ಕ ಇಡ್ತೀವಿ. ಅವ್ರಿಲ್ಲ ಅಂದ್ರೆ ನೀವೇ ಇಲ್ಲ. ಇಲ್ವೇ ಇಲ್ಲ. ಅದು ಆ ಗ್ರಾಟಿಟ್ಯೂಡ್ ಲೆವೆಲ್ ಇವತ್ತು ಯಂಗ್ಸ್ಟರ್ಸ್ ಅಲ್ಲಿ ತುಂಬಾ ಕಡಿಮೆ ಆಗಿದೆ. ಮುಂಚೆ ನಮ್ಗೆಲ್ಲ ಹೇಗ್ ಗೊತ್ತಾ, ಇವಾಗ ನಾನು ಕೆಲ್ಸಕ್ಕೆ ಸೇರ್ಕೊಂಡಾಗ ಅಥವಾ ಇವತ್ತಿಗೂ ಕೂಡ ನಾನು ನಿಮ್ಗೂ ಹೇಳ್ತಾ ಇರ್ತೀನಿ, ನಂಗೆ ಯಾರಾದ್ರೂ ಹೆಲ್ಪ್ ಮಾಡಿದ್ರೆ ನಾ ಗ್ರಾಟಿಟ್ಯೂಡ್ಗೆ ನಾನು ಹೋಗಿ ಮಾಡ್ತೀನಿ ಅಂದಾಗ ನೀವು ಎಷ್ಟೋ ಸಲ ನಂಗೆ ಹೇಳ್ತಾ ಇರ್ತೀರಾ. ಅಂದ್ರೆ ನಮ್ಗೆಲ್ಲ ಹೇಗೆ ಅಂದ್ರೆ, ಯಾರೋ ಒಬ್ರು ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಅಂತ ಅಂದ್ರೆ ನಿಮ್ಗೆ ಅದು ಸಣ್ಣದಾದ್ರೂ ತಲೆಯಲ್ಲಿ ಇಟ್ಕೊಂಡು, ಲೈಕ್ ಅಂದ್ರೆ ಇವಾಗ ಕೆಲ್ಸಕ್ಕೆ ಸೇರ್ಕೊಂತೀವಿ ಅನ್ಕೊಳ್ಳಿ, ನಮಗ್ ಬೇರೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಆಸೆ ಇದ್ರೂ ಕೂಡ ಆ ಕೆಲ್ಸ ನಮ್ಗೆ ಅನ್ನ ಕೊಟ್ಟಿದ್ಯಪ್ಪ, ಫಸ್ಟ್ ನಮ್ಮನ್ನ ಬೆಳೆಸಿದ್ಯಪ್ಪ, ಇಲ್ಲೇ ಇರೋಣ ಅಂತ ನಾವ್ ಅನ್ಕೊಳ್ತೀವಿ, ಆ ಕೃತಜ್ಞತೆ. ಇವತ್ತಿನ ಮಕ್ಕಳು ಅಂದ್ರೆ ಇವತ್ತಿನ ಯಂಗ್ಸ್ಟರ್ಸ್ ಹೆಂಗ್ ಯೋಚನೆ ಮಾಡ್ತಾರೆ ಅಂದ್ರೆ, ನಾನ್ ಕೆಲ್ಸ ಮಾಡಿದೀನಿ, ಅವ್ರು ದುಡ್ಡು ಕೊಟ್ಟಿದ್ದಾರೆ, ಅದ್ರಲ್ಲಿ ಏನಿದೆ. ಪೇರೆಂಟ್ಸ್ ಜೊತೆಗೂ ಅಷ್ಟೇನೆ, ನಾನೇನ್ ಬರ್ತೀನಿ ಅಂದಿದ್ನ ಭೂಮಿಗೆ, ಅವರೇ ತಾನೇ ಕರ್ಕೊಂಡಿರೋದು, ಅವ್ರು ಮಾಡ್ಕೋಬಾರ್ದಿತ್ತು. ಸೊ ಈ ತರ ಮಾತಾಡೋ ಲೆವೆಲ್ಗೆ ಹೋಗಿದ್ದಾರೆ. ಅಂದ್ರೆ ಗ್ರಾಟಿಟ್ಯೂಡ್ ಲೆವೆಲ್ಲು ಕಡಿಮೆ ಆಗಿದೆ. ಆ್ಯಂಡ್ ಕಂಪೇರ್ ಮಾಡೋಕ್ಕೆ ಇದಕ್ಕೆ ಪೇರೆಂಟ್ಸು, ಸಮಾಜನೂ ಕಾರಣ ಆಗುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ನಾನು ಯಂಗ್ಸ್ಟರ್ಸ್ಗೆ ಏನು ಹೇಳ್ತೀನಿ ಅಂದರೆ, ಈ ಟೈಮಲ್ಲಿ ನಿಮಗೆ ಒಳ್ಳೆ ಟೈಮ್ ಇದು. 15 ಇಯರ್ಸಿಂದ 29 ಇಯರ್ಸ್ ತನಕ ಯಾರೆಲ್ಲ 15ರಿಂದ 29 ವರ್ಷದ ಒಳಗಡೆ ಇದ್ದೀರಾ, ನಿಮಗೆಲ್ಲ ರೈಟ್ ಟೈಮ್ ಇದು. ಸ್ವಲ್ಪ ಲೈಫಲ್ಲಿ ಪಾಸ್ ಕೊಟ್ಬಿಟ್ಟು ಏನು ಮಾಡಬೇಕು ಅಂತ ಯೋಚನೆ ಮಾಡಿ, ಏನಾಗಬೇಕು, ಯಾವ ಗುಣಗಳನ್ನು ಬೆಳೆಸ್ಕೋಬೇಕು ಅಂತ ಕರೆಕ್ಟಾಗಿ ನೀವು ಥಿಂಕ್ ಮಾಡಿಬಿಟ್ರೆ, ನೆಕ್ಸ್ಟು ನಮ್ಮ ಕಂಟ್ರಿ ಡೆವಲಪ್ಡ್ ಕಂಟ್ರಿ ಅಂತ ನಾವೇನು ಹೇಳೋದು ಅವಶ್ಯಕತೆ ಇಲ್ಲ, ಅದು ಹಾಗೆ ಆಗುತ್ತೆ. ಅಂಡ್ ಎಮೋಷನಲಿ ವೀಕ್ ಆಗಿರೋ
ಆಗೋ ಚಾನ್ಸಸ್ ಈ ಏಜ್ ಅಲ್ಲಿ ಕೂಡ ಶುರು ಆಗಿರುತ್ತೆ. ಆಲ್ಮೋಸ್ಟ್ ಕರೆಕ್ಟ್ 15 ಆದ ತಕ್ಷಣ ನಿಮ್ಮ ದೇಹದಲ್ಲಿ ಆಗ್ತಕ್ಕಂಥ ಹಾರ್ಮೋನ್ಗಳು ಚೇಂಜಸ್ ಇಂದ ಹೌದು ನಿಮಗೂ ಕೆಲವೊಂದು ಬೈಕೆಗಳು ಬರ್ಬೋದು. ಆಮೇಲೆ ಕೆಲವೊಂದು ಪ್ರೀತಿ ಪ್ರೇಮ ಅಂತ ಅನ್ಬೋದು, ಹೌದು ಗೊತ್ತೋ ಗೊತ್ತಿಲ್ಲದೋ ಕೆಲವೊಂದು ತಪ್ಪುಗಳಾಗಿರ್ಬೋದು. ಹೌದು ಏನಾಗಿದ್ರು ನಿಮ್ಮನ್ನ ನೀವು ಕ್ಷಮಿಸ್ತಾ ಹೋಗಿ. ಹೌದು ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಲವ್ ಮಾಡ್ತಿದ್ರೆ, ಎಮೋಷನಲಿ ಒಬ್ಬರ ಮೇಲೆ ಡಿಪೆಂಡ್ ಆಗಿದ್ರೆ, ನಿಮ್ಮನ್ನ ಯಾರನ್ನ ತಿರಸ್ಕಾರ ಮಾಡಿದ್ರು ಕೂಡ, ನಿಮ್ ಲವ್ ಬ್ರೇಕಪ್ ಆಗಿದ್ರು, ಹುಡುಗಿ ಬಿಟ್ಟೋಗಿದ್ರು, ಹುಡುಗ ಬಿಟ್ಟೋಗಿದ್ರು, ಇಟ್ಸ್ ಓಕೆ, ಹೌದು ಅಕ್ಸೆಪ್ಟ್ ಮಾಡಿ. ಆಮೇಲೆ ಇನ್ನೊಂದು ಯಂಗ್ಸ್ಟರ್ಸ್ಗೆ ಹೇಳೋಣ ಏನು ಗೊತ್ತಾ, ಈಗ ಯಾವ ವ್ಯಕ್ತಿ ಅವರ ಲೈಫಲ್ಲಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ತಾರೆ, ಅವರ ಡಿಸಿಷನ್ನ ಏನೇ ಡಿಸಿಷನ್ ತೊಗೊಂಡ್ರು ನನ್ನ ಮಗ ಅಥವಾ ನನ್ನ ಮಗಳು ಸರಿಯಾದ ನಿರ್ಧಾರ ತಗೊಳ್ತಾರೆ ಅನ್ನೋ ನಂಬಿಕೆ ನೀವು ಪೇರೆಂಟ್ಸ್ಗೆ ಕ್ರಿಯೇಟ್ ಮಾಡಿದ್ರೆ, ನೀವು ಯಾವ ಹುಡುಗಿನ ಕರ್ಕೊಂಬಂದ್ರು ಯಾವ ಹುಡುಗನ ಕರ್ಕೊಂಬಂದ್ರು ನಿಮ್ಮ ಪೇರೆಂಟ್ಸ್ ಒಪ್ಕೋತಾರೆ. ಮತ್ತೆ ನಿಮ್ ಲೈಫಲ್ಲಿ ಅವ್ರು ಇಂಟರ್ಫಿಯರ್ ಆಗಲ್ಲ. ಖಂಡಿತ ಆಗಲ್ಲ. ಬಿಕಾಸ್ ನಿನ್ ಲೈಫು ನಿನ್ ಡಿಸಿಷನ್ ಅಂತಾರೆ. ನಾವ್ ಯಾವಾಗ ಚಿಕ್ಕದ್ರಿಂದಾನು ನಮ್ದು ತುಂಬಾ ತಪ್ಪುಗಳನ್ನ ನೋಡಿರ್ತಾರೆ ಅಥವಾ ನಾವಿನ್ನೂ ಲೈಫಲ್ಲಿ ನಿಂತಿರಲ್ಲ, ಅವಾಗ್ಲೇ ಪೇರೆಂಟ್ಸಿಗೆ ನಮ್ಮ ಮೇಲೆ ನಂಬಿಕೆ ಬಂದಿರಲ್ಲ. ಓ ಇವರು ಇನ್ನೂ ಏನೋ ಹಾಳು ಮಾಡ್ಕೊಂತಾನೆ ಅಥವಾ ಆ ಥರದ್ದೇನೋ ಪ್ರೆಷರ್ ಆಗ್ತಾರೆ. ನೀವು ನಿಮ್ಮ ತಂದೆ ತಾಯಿ ನಂಬಿಕೆ ಸಂಪಾದನೆ ಮಾಡಬೇಕು ಅಂದ್ರೆ ನೀವು ಚಿಕ್ಕದ್ರಿಂದ ಈ 15ರಿಂದ 29 ವರ್ಷದ ತನಕ ನೀವು ಹೇಗಿರ್ತೀರಾ, ಆ್ಯಂಡ್ ಅವ್ರ ನಂಬಿಕೆ ಸಂಪಾದನೆ ಮಾಡೋಕ್ಕೋಸ್ಕರ ನೀವೇನು ಚೇಂಜ್ ಆಗಬೇಡಿ. ಅದರಿಂದ ನೀವು ಮಾಡುವಂಥ ಕೆಲಸದಿಂದ ನಿಮಗೆ ಬೆನಿಫಿಟ್ ಆಗುತ್ತೆ, ನಿಮ್ಮ ಲೈಫಲ್ಲಿ ನೀವು ಚೆನ್ನಾಗಿರ್ತೀರಾ ಅಂತ. ನಾನು ಖಂಡಿತ ಈ ಟೈಮಲ್ಲಿ ನಮ್ಮ ಅಮ್ಮಂಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ನಾನು ನಮ್ಮಮ್ಮಂಗೆ ಥ್ಯಾಂಕ್ಸ್ ಹೇಳ್ಬೇಕು. ಪ್ಲೀಸ್. ಯಾಕಂದರೆ ನಾನು PUC ಇಂಜಿನಿಯರಿಂಗ್ ಮುಗಿಸಿ ನಾನೊಂದು ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ನಂಗೆ ಸಿಕ್ಕಿದಾಗ ಕೂಡ ರೇಡಿಯೋನು ಇದೇ ಟೈಮಲ್ಲಿ ನನಗೆ ಆಗತ್ತೆ. RJ ಕೂಡ ಸೆಲೆಕ್ಟ್ ಆಗಿ ಹೋಗ್ತೀನಿ. ಈಗ ರೇಡಿಯೋ ಗೊತ್ತಿಲ್ಲದಿರೋ ಫೀಲ್ಡ್ ಏನಾದರೆ ಏನೋ ಗೊತ್ತಿಲ್ಲ, ಬರೀ ವಾಯ್ಸ್ ಒಂದು ಚೆನ್ನಾಗಿದೆ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರು ಬಿಟ್ಟಾಗ ಇದನ್ನ ಒಂದು ಕೆರಿಯರ್ ಆಗಿ ನಾನು ತೊಗೊಳಕ್ಕೆ ಹೋದಾಗ, ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ದೊಡ್ಡ MNCಲಿ ನನಗೆ ಕೆಲಸ ಸಿಕ್ಕಿದ್ದು. ಈ ಕೆಲಸನ ಬಿಟ್ಟು ಒಂದು RJ ಆಗಬೇಕು ಅಂತ ಹೋದಾಗ ನನ್ನ ತಾಯಿ ಹೇಳಿದ ಒಂದೇ ಒಂದು ಮಾತು, ನಿನ್ನಿಷ್ಟ, ನಿನಗೆ ಅದರಲ್ಲಿ ನೀನು ಅದನ್ನು ಇಷ್ಟಪಟ್ಟರೆ ನಿನಗೆ ಏನು ಬೇಕು ಅದನ್ನು ಮಾಡು. ಅವ್ರು ಯಾವತ್ತೂ ಸೆಕ್ಯೂರಿಟಿ ನೋಡಿಲ್ಲ. ಕೈ ತುಂಬ ಇಷ್ಟು ಸಂಬಳ ಬರೋ ಈ ಕೆಲಸ ಬಿಟ್ಟು ಏನಕ್ಕೆ ಹೋಗ್ತಾನೆ, ವರ್ಷದಲ್ಲೋ 2 ವರ್ಷಲ್ಲೋ ಏನು US ಅಲ್ಲೋ ಫ್ರಾನ್ಸಲ್ಲೋ ಕಂಪ್ನಿಯಿಂದ ಟ್ರಾನ್ಸ್ಫರ್ ಆಗಿ ನನ್ನ ಮಗನು ಸಾಫ್ಟ್ವೇರ್ ಇಂಜಿನಿಯರ್ ಅಮೆರಿಕಲ್ಲಿದ್ದಾನೆ ಅಂತ ಹೇಳ್ಕೊಳ್ಳೋ ಆ ತಂದೆ ತಾಯಿಗಳ ನಡುವೆ ನನ್ನ ಮಗ ಏನು ಬೇಕು ಮಾಡಲಿ ಬಿಡಿ ಅಂತ ಯೋಚನೆ ಮಾಡೋ ತಂದೆ ತಾಯಿಗಳು ಎಷ್ಟು ಜನ ಇರ್ತಾರಲ್ಲ. ಹೌದು ಆ ಒಂದು ಕಂಫರ್ಟ್ನ, ಆ ಒಂದು ಹೋಪ್ನ ನಿಮ್ಮ ತಂದೆ ತಾಯಿಗಳಲ್ಲಿ ನೀವು ಕ್ರಿಯೇಟ್ ಮಾಡಿಬಿಟ್ರೆ ಹೌದು ನಿಜವಾಗ್ಲೂ ಯು ಆರ್ ಸಾರ್ಟೆಡ್. ಕರೆಕ್ಟ್. ಮತ್ತೆ ಇನ್ನೊಂದು ಹೇಳಿದ್ರಲ್ಲ ನೀವು ಸ್ಪಿರಿಚುವಲಿ ಫಿಟ್ ಆಗಿರೋದು, ಏನು ಸ್ಪಿರಿಚುವಲಿ ಫಿಟ್ ಆಗಿರ್ಬೇಕಾದ್ರೆ ಏನು ಮಾಡಬೇಕು? ಓಕೆ, ಸ್ಪಿರಿಚುವಲಿ ಫಿಟ್ ಆಗಿರೋದಕ್ಕೆ ಇದು ರೈಟ್ ಟೈಮ್ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ, ಈಗ ನೋಡಿ 30 ವರ್ಷ 35 ವರ್ಷ ಎಲ್ಲ ಆಗ್ತಾ ಆಗ್ತಾ ನಮಗೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, 20 ವರ್ಷದ ಆದಮೇಲೆ 25 ಇಯರ್ಸ್ ಆದಮೇಲೆ ನಮಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಅಂದರೆ ಮದುವೆ, ಮಕ್ಕಳು, ಫ್ಯಾಮಿಲಿ ಎಲ್ಲ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತಾ ಆಗ್ತಾ ನಮಗೆ ಪ್ರೆಷರು, ಒಂಥರ ಡಿಪ್ರೆಷನ್ನು ಅದೆಲ್ಲ ಓವರ್ಲೋಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಈ 15ನೇ ವರ್ಷದಿಂದಾನೇ ಸ್ಪಿರಿಚುವಲಿ ಪ್ರಾಕ್ಟೀಸ್ಗಳನ್ನ ಮಾಡಿದರೆ ನೀವು ಯುದ್ಧ ಅನ್ನೋ ಒಂದು ಏನು ಹೇಳ್ತಾರೆ ಫೀಲ್ಡ್ಗೆ ರೆಡಿ ಇದ್ದೀರಾ ಅಂತ, ಅಂದರೆ ಜೀವನದ ಯುದ್ಧಕ್ಕೆ ನೀವು ರೆಡಿ ಆಗಿದ್ದೀರಾ ಅಂತ. ಏನೇನು ಪ್ರಾಕ್ಟೀಸ್ ಮಾಡ್ಬೋದು ಅಂದರೆ, ನಾನು ಯಾವಾಗಲೂ ಭಕ್ತಿ ಮಾರ್ಗದಲ್ಲೂ ಮಾತಾಡಿದ್ದೀನಿ ಕೂಡ, ಸಾಕಷ್ಟು ಪ್ರಾಕ್ಟೀಸ್ ಫಸ್ಟ್ ಸ್ಟಾರ್ಟ್ ಮಾಡಬೇಕಾಗಿರೋದೇ ಅವರು ಮೆಡಿಟೇಷನ್ ಮೂಲಕ. ಎಲ್ಲ ಯಂಗ್ಸ್ಟರ್ಸು ಮೆಡಿಟೇಷನ್ ಮಾಡೋಕ್ಕೆ ಕೂತ್ಕೊಳ್ಳೋದು ಅಥವಾ ಮೆಡಿಟೇಷನ್ನು, ನಾಮಜಪ ಆಗಿರ್ಬೋದು. ಆ್ಯಂಡ್ ಆದಷ್ಟು ಕೂಡ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂತ ಬಂದಾಗ ನಿಮಗೆ ಈವನ್ ಯೋಗ ಕೂಡ ಒನ್ ಆಫ್ ದ ಸ್ಪಿರಿಚುವಲ್ ಪ್ರಾಕ್ಟೀಸ್. ನೀವು ಅದನ್ನು ಮಾಡೋದಾಗಿರ್ಬೋದು. ಮೆಂಟಲಿ ಫಿಸಿಕಲಿ ನೀವು ಸ್ಟೇಬಲ್ ಆಗ್ತೀರಾ ನೀವು ಯೋಗ ಎಲ್ಲ ಮಾಡೋದ್ರಿಂದ. ಆ್ಯಂಡ್ ನನಗೆ ರೀಸೆಂಟಾಗಿ ಒಬ್ಬ ಹುಡುಗ ಸಿಕ್ಕಿದ್ದ, ನಮ್ಮದು ಎಮೋಷ್ನಲ್ ಫಿಟ್ನೆಸ್ ಇದನ್ನು ಮಾಡಬೇಕಾದ್ರೆ ಹುಡುಗ ಬಂದ. ಅವನು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾನೆ, ಇವಾಗ ಮಾಡೆಲ್ ಕೂಡ. ಸೊ ಬಂದು ಮಾತಾಡಿಸ್ಬಿಟ್ಟು ಎಷ್ಟು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಮಾತು ಮಾತಾಡ್ದ ಅಂದರೆ, ಅವನ ಏಜ್ಗೆ ನಾನು ಏಜ್ ನೋಡಲ್ಲ, ಯಾಕಂದರೆ ಐ ನೋ ಲೈಕ್ ಅದು ಸೋಲ್ ಲೆವೆಲ್ ಎಕ್ಸ್ಪೀರಿಯನ್ಸ್ಗಳು. ನಾನು ನಿಮ್ಮ ಏಜ್ ಎಷ್ಟು ಅಂತ ಕೇಳಿದೆ, 22 ಅಂತ ಹೇಳ್ದ. ಎಷ್ಟು ಕ್ಲಿಯರ್ ಇದೆ ಅವ್ನ ಲೈಫ್ ಬಗ್ಗೆ, ಅವ್ನ ವಿಷನ್ ಆಗಿರ್ಬೋದು, ನಿಮ್ಮ ಹ್ಯಾಬಿಟ್ಸ್ ಏನು ಅಂತ ಕೇಳಿದೆ. ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೊಳ್ತೀಯಾ, ಏನು ಮಾಡ್ತೀಯಾ? ಅವ್ನು ಹೇಳ್ದ, ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೊಳ್ತೀನಿ, ಇದನ್ನು ಮಾಡ್ತೀನಿ, ಬೆಳಗ್ಗೆ ಹೇಳ್ತಾ ಇದ್ದಂಗೆ ಮೆಡಿಟೇಷನ್ ಮಾಡ್ತೀನಿ, ಎಕ್ಸಸೈಸ್ ಮಾಡ್ತೀನಿ, ಆಮೇಲೆ ವರ್ಕೌಟ್ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಸ್ನಾನ ಮಾಡಿಬಿಟ್ಟು ಬಂದು ಜಪ ಮಾಡ್ತೀನಿ, ಆಮೇಲೆ ರೆಡಿ ಆಗಿಬಿಟ್ಟು ನಾನು ಕಾಲೇಜ್ಗೆ ಹೋಗ್ತೀನಿ, ಶೂಟ್ ಇದ್ದಾಗ ಕಾಲೇಜ್ಗೆ ಹೋಗಲ್ಲ, ಅಲ್ಲಿ ಮುಗಿಸ್ಕೊಂಡು ಬರ್ತೀನಿ, ಆ್ಯಂಡ್ ನನ್ನ ಲೈಫಲ್ಲಿ ಫುಲ್ ಬ್ಯುಸಿ ಇರ್ತೀನಿ, ಈವ್ನಿಂಗ್ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತೀನಿ ಎಲ್ಲ ಹೇಳ್ದ. ಆಮೇಲೆ ಫ್ರೆಂಡ್ಸ್ ಜೊತೆ ವಾರದಲ್ಲಿ ಒಂದಿನ ಫ್ರೆಂಡ್ಸ್ ಎಲ್ಲ ನಾವು ಒಟ್ಟಿಗೆ ಮೀಟ್ ಮಾಡ್ತೀವಿ ಅಂತ. ನನಗೆ ಅವ್ನ ಮಾತಲ್ಲಿ ಅನಿಸ್ತಾ ಇದ್ದಿದ್ದೇನೆಂದರೆ, ಈಗ ಆಲ್ರೆಡಿ ಅವ್ನು ಕರಿಯರ್ ಸ್ಟಾರ್ಟ್ ಮಾಡಿದ್ದಾನೆ, ಆ ಹುಡುಗ ಎಜುಕೇಷನ್ ಮಾಡ್ತಾ ಇದ್ದಾನೆ, ಆ್ಯಂಡ್ ಫ್ರೆಂಡ್ಸ್ ಜೊತೆನೂ ಎಂಟರ್ಟೈನ್ಮೆಂಟಲ್ಲೂ ಇದ್ದಾನೆ.
ಆಯ್ತಾ? ಈ 3 ಜೊತೆಗೆ ಈ 3ನು ಅವ್ನು ಬ್ಯಾಲೆನ್ಸ್ ಮಾಡಕ್ಕೆ ಏನಕ್ಕೆ ಪಾಸಿಬಲ್ ಆಯ್ತು ಅಂದ್ರೆ, ಅವ್ನು ಮಾಡ್ತಾ ಇರೋ ಪ್ರಾಕ್ಟೀಸಿಂದ ಅಂತ. ನಾನು ಅದನ್ನ ಅಬ್ಸರ್ವ್ ಮಾಡಿದೆ. ಓಹ್! ಇವ್ನು ಈ 3ನು ಬ್ಯಾಲೆನ್ಸ್ ಮಾಡಕ್ ಆಗ್ತಾ ಇದೆ ಅಂದ್ರೆ, ಅವ್ನು ಮೆಡಿಟೇಷನ್ ಮಾಡ್ತಾ ಇದ್ದಾನೆ, ವರ್ಕೌಟ್ ಮಾಡ್ತಾ ಅಂದ್ರೆ ಡಿಸಿಪ್ಲಿನ್ ಹ್ಯಾಬಿಟ್ ಇದೆ ಅವನ ಹತ್ರ. ಡಿಸಿಪ್ಲಿನ್ ಹ್ಯಾಬಿಟ್ಸ್ ಇರೋದಕ್ಕೆ ಅವನಿಗೆ ಎಲ್ಲಾನು ಬ್ಯಾಲೆನ್ಸ್ ಮಾಡಕ್ ಆಗ್ತಾ ಇದೆ. ಆ ಹ್ಯಾಬಿಟ್ಸ್ ಇಲ್ಲ ಅಂದ್ರೆ ಒಂದು ಬ್ಯಾಲೆನ್ಸ್ ಮಾಡ್ತೀವಿ, ಒಂದು ಬಿದ್ದೋಗುತ್ತೆ, ಇನ್ನೊಂದು ಮಾಡ್ತೀವಿ, ಇನ್ನೊಂದು ಹೋಗುತ್ತೆ. ಈ ಕಡೆ ಓದೋಣ ಅನ್ನೋಷ್ಟರಲ್ಲಿ ಲವ್ ಬ್ರೇಕಪ್ಪು, ಈ ಕಡೆ ಲವ್ ಸರಿ ಮಾಡ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಎಜುಕೇಶನ್ ಹಾಳಾಗುತ್ತೆ. ಆ್ಯಂಡ್ ಆಮೇಲೆ ಅನ್ಸುತ್ತೆ ನಾನು ಆ ಲವ್ ಮಾಡೋದ್ರ ಬದಲು ಲೈಫ್ ಸೆಟ್ಲ್ ಮಾಡ್ಕೊಬೋದಿತ್ತು ಅಂತ. ಇದೆಲ್ಲ ಯೋಚನೆ ಮಾಡೋದ್ರ ಬದಲು ಸೊ ಈಗ್ಲೇನೆ ಕರೆಕ್ಟಾಗಿ ಅವ್ರು ಪಾಸ್ ಕೊಟ್ಬಿಟ್ಟು ಎಲ್ಲಾನು ಕುತ್ಕೊಂಡು ಯೋಚನೆ ಮಾಡಿದ್ರೆ ಮುಂದೆ ಆಗೋ ಎಷ್ಟೋ ಆಕ್ಸಿಡೆಂಟ್ಸ್ಗಳನ್ನ ತಪ್ಪಿಸ್ಕೋಬಹುದು ಲೈಫಲ್ಲಿ. ಇನ್ನು ಫಿಸಿಕಲ್ ಫಿಟ್ ಆಗಿರೋದು, ಹೌದು. ಫಿಸಿಕಲಿ ಫಿಟ್ ಆಗಿರೋದು. ಫಿಸಿಕಲಿ ಫಿಟ್ ಅಂದ್ರೆ ನೋಡಿ ಅವಾಗೆಲ್ಲ ಈ ಕಾಯಿಲೆಗಳು ಅವಾಗ ಜಾಸ್ತಿ ಇತ್ತ, ಇವಾಗ ಜಾಸ್ತಿ ಇದೆಯಾ? ಇವಾಗ ಅದಕ್ಕೆ ಹೈಟೆಕ್ ಹಾಸ್ಪಿಟಲ್ ಅಂತ ಹೇಳಿದ್ದಲ್ವಾ? ಸೊ ಇವಾಗ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂದ್ರೆ ಅವಾಗ ಜಾಸ್ತಿ ನಮ್ಗೆ ಈ ಕುರುಕುಲು ತಿಂಡಿ ಅಂತೀವಿ ಗೊತ್ತಾ, ಅದು ಜಾಸ್ತಿ ಇತ್ತ, ಇವಾಗ ಜಾಸ್ತಿ ಇದೆಯಾ? ಇವಾಗ ಆಕ್ಚುಲಿ ಜಂಕ್ ಜಾಸ್ತಿ. ಕರೆಕ್ಟ್ ಅಲ್ವಾ? ಜಂಕ್ ಫುಡ್ಸ್ ಲೈಕ್ ನಮ್ಗೆ ಅವಾಗೆಲ್ಲ ಏನಿರ್ತಿತ್ತು, ಅಮ್ಮಮ್ಮ ಅಂದ್ರೆ ಒಂದ್ ಅಂಗಡಿಗೆ ಹೋದ್ರೆ ಒಂದ್ ಬೋಂಡಾ, ಚಿಕ್ಕದು ಬಜ್ಜಿ, ಹಾ ಆಮೇಲೆ ಆ ಹುಣ್ಸೆ ಜಾಮೂನ್ ತರ ಹಣ್ಣು, ಏನೋ ಅದ್ ಸಿಗ್ತಾ ಇತ್ತು. ಸಿಕ್ತಿತ್ತು. ಆ, ನಂಗಿನ್ನೂ ಚೆನ್ನಾಗಿ ಕಡ್ಲೆ ಆಗ್ತಾ ಇದೆ ಮಿಠಾಯಿ. ಅದು. ಕಲ್ಪನಾ ಅಂತ ಬರ್ತಿತ್ತು ಅದ್ರ ಹೆಸರು. ಅದೇನೋ ಹುಣ್ಸೆ ಹಣ್ಣು ಇದ್ ಮಾಡಿ ಕೊಡ್ತಿದ್ರು ಅದೊಂದು. ಕರೆಕ್ಟ್ ಸ್ಪೂನ್ ಅಲ್ಲಿ ಹಾ ಅಲ್ವಾ? ಆಮೇಲೆ ಅದೇನದು ಶುಂಠಿ ಪೆಪ್ಪರ್ಮೆಂಟ್, ಹಾ ಕರೆಕ್ಟ್ ಕರೆಕ್ಟ್ ನಿಂಬೆ ಹುಳಿ. ಕರೆಕ್ಟ್. ಆಮೇಲೆ ಇನ್ನೊಂದು ಜ್ಞಾಪಕ ಇದೆಯಾ, ಅದು ಚಕ್ರ ತರ ವೈಟ್ ಕಲರು ಹಾ. ದಾರ ಕಟ್ಟಿರ್ತಾರೆ ಹಿಂಗೆ ತಿರುಗಿ ಹಿಂಗ್ ಮಾಡೋದು. ತಿರುಗೋದೆಲ್ಲ ಹೌದು, ಮಾಡೋದು. ಹೌದು. ವಾವ್, ಬೆಲ್ಲದ್ದೆಲ್ಲ ಬೆಲ್ಲದ್ದು. ಅಲ್ವಾ? ಅವಾಗಿನ ಟೈಮಲ್ಲಿ ಇನ್ ಗೇಮೇ ಆಗಿರ್ಬೋದು, ಲೈಕ್ ಮರಕೋತಿ ಆಟ ಆಡ್ತಾ ಇದ್ವಿ, ಮರಕೋತಿ ಆಡಿದಾಗಿರ್ಬೋದು, ಕುಂಟೆಬಿಲ್ಲೆ ಆಗಿರ್ಬೋದು, ಕಣ್ಣಮುಚ್ಚಾಲೆ ಆಗಿರ್ಬೋದು, ಲಗೋರಿ, ಲಗೋರಿ ಆಗಿರ್ಬೋದು. ಏನ್ ಗೇಮ್ಗಳೆಲ್ಲ. ಇವತ್ತು ನೆನಪು ಮಾಡ್ಕೊಂಡ್ರೆ ನನ್ನ ಫ್ರೆಂಡ್ಸ್ಗಳೆಲ್ಲ ಇವತ್ತು ತುಂಬಾ ದೂರ ದೂರ ಇದ್ದಾರೆ ಎಷ್ಟೋ ಜನ. ಅಪರೂಪಕ್ಕೊಂದ್ಸಲ ಏನಾದ್ರು ಚಾಟ್ ಮಾಡಿದಾಗ ನಾವು ನೆನಪು ಮಾಡ್ಕೊಳ್ಳೋದೇ ಅದನ್ನ. ಆ ಇಡೀ ರೋಡಲ್ಲಿ ಫುಲ್ ಸೌಂಡ್ ನಮ್ದೇ ಬರ್ತಾ ಇತ್ತು ಅಂತ. ಅಂದ್ರೆ ಯಾರೆಲ್ಲ ನೋಡ್ತಾ ಇದಾರೆ ಅವರು ಆ ಏಜ್ ನೆನಪು ಮಾಡ್ಕೊಳ್ಳಿ, ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತ. ನನಗೆ ಇನ್ನೊಂದೇನಂದ್ರೆ ನಮ್ಮೂರಲ್ಲಿ ಇವಾಗ ಕರ್ಗ ಆಗ್ತಿತ್ತು ಜಾಸ್ತಿ. ಹ್ಮ್. ನನಗೆ ಕರ್ಗ ಅಂದ್ರೆ ತುಂಬಾ ಇಷ್ಟ. ಹ್ಮ್. ಕರ್ಗ ಟೈಮಲ್ಲೆಲ್ಲ ಬಹುಶಃ ನಿಮ್ಗೆ ಗೊತ್ತಿರಲ್ಲ ಅನ್ಸುತ್ತಲ್ಲ, ಚಿಕ್ಕಮಂಗ್ಳೂರ್ ಕಡೆ ಎಲ್ಲ ಜಾಸ್ತಿ ಇಲ್ಲ. ಕರ್ಗ ಅಂದ್ರೆ ಯುಗಾದಿ ಹಬ್ಬ ಟೈಮಲ್ಲಿ ಆಗತ್ತೆ. ಮಲ್ಲಿಗೆ ಒಲಿ ದೇವಿ ಆ, ಕಡೆ ಗೊತ್ತು ತುಂಬಾ ಗೊತ್ತು. ನನಗೆ ಪ್ರತಿ ಇದು ಕರ್ಗ ಟೈಮಲ್ಲಿ ಆಗಲಿ ಜಾತ್ರೆಗಳ ಟೈಮಲ್ಲಿ ಆಗ್ಬೋದು, ಈ ಬಲೂನ್ ಬರುತ್ತೆ ಗೊತ್ತಾ, ಹಾ. ಬುಡ್ಡೆ ಒಂದು ಬಲೂನ್ಗೆ ಒಂದ್ ಸ್ವಲ್ಪ ಮರಳು ಹಾಕ್ತಾರೆ, ಸಮುದ್ರದ ಮರಳು ಹಾಕ್ಬಿಟ್ಟು ಆಮೇಲೆ ಅದನ್ನ ಊದ್ಬಿಟ್ಟು ಹ್ಮ್. ದೊಡ್ಡ ಒಂದು ಆಪಲ್ ಶೇಪಲ್ಲಿ ಮಾಡ್ಬಿಟ್ಟು ಆಮೇಲೆ ಅದನ್ನ ಹಿಂಗ್ ಹೊಡಿಯೋದು. ಹಾ, ಕರೆಕ್ಟ್ ಕರೆಕ್ಟ್. ಅದು ಏನ್ ಖುಷಿ ಕೊಡೋದು ಅಂದ್ರೆ ನನಗದು ಹೌದು ಇವತ್ತಿಗೂ ನನಗದೆಲ್ಲ ಎಷ್ಟು ಒಳ್ಳೆ ಬಾಲ್ಯನ ಐ ಲಿವ್ಡ್ ಮೈ ಲೈಫ್. ಹೌದು. ಇವತ್ತು ಯಾಕೆ ಯಂಗ್ಸ್ಟರ್ಸ್ ಅವ್ರ ಜೀವನನ ಬದುಕ್ತಾ ಇಲ್ಲ ಅಂದ್ರೆ ಅವ್ರು ಈ ತರ ಆಟ ಆಡೋದಕ್ಕಿಂತ ಬರೀ ಮೊಬೈಲ್ ಅಲ್ಲಿ, ವಿಡಿಯೋ ಗೇಮ್ಸ್ ಅಲ್ಲಿ, ಲ್ಯಾಪ್ಟಾಪ್ ಅಲ್ಲಿ ಮಾಡ್ಕೊಂತೀಯ. ಅಲ್ಲೇ ಸಂಬಂಧಗಳನ್ನ ಬೆಳೆಸ್ಕೊಳ್ತಾ ಇದಾರೆ. ನಾವೆಲ್ಲ ಜನಗಳ ಜೊತೆ ಸಂಬಂಧನ ಬೆಳೆಸ್ಕೊಂಡ್ರೆ ಅವರು ಆನ್ಲೈನ್ ಅಲ್ಲಿ AI ಜೊತೆ ಇವತ್ತು ಸಂಬಂಧಗಳಾಗ್ತಾ ಇದೆ. ಈಗ ಎಷ್ಟೋ ಜನ ಯಂಗ್ಸ್ಟರ್ಸ್ ಈಗ 15 ವರ್ಷಕ್ಕೆ ನೀವು ಶುರು ಮಾಡಿದ್ರೆ ಇವಾಗ ಪ್ರೆಸೆಂಟ್ ಅಲ್ಲೂ ಕೂಡ ಎಷ್ಟೋ ಜನ 15, 16ಕ್ಕೆಲ್ಲ ದೊಡ್ಡ ದೊಡ್ಡ ಮಟ್ಟದಲ್ಲಿ ಸಿಂಗರ್ಸ್ ಆದಂತವ್ರಿದ್ದಾರೆ, ಹೌದು ಕೆಲವು ಫಿಲ್ಮ್ ಸ್ಟಾರ್ಸ್ ಆಗ್ಯಾರೆ, ಹೌದು ಕೆಲವರು ಒಳ್ಳೆ ಸ್ಪೋರ್ಟ್ಸ್ ಮನ್ ಆಗ್ಯಾರೆ. ಹೌದು. ಅಂಡ್ ಒಂದು ಹುಡುಗ ತುಂಬಾ ಖುಷಿ ಆಯ್ತು, ಯಾವುದೋ ಒಂದು ಹೊಸ ಆಪ್ ವಿತ್ ಹ್ಮ್. ಡಿಫ್ರೆಂಟ್ ಟೆಕ್ನಾಲಜಿ ಹ್ಮ್. ಅದನ್ನ ಕಂಡಿಡ್ತಿರ್ತಕ್ಕಂಥ ಕರೆಕ್ಟ್. ನಾನು ಆಗಿರ್ಬೋದು. ನೋಡ್ದೆ. ಅಂಡ್ ಯೂಟ್ಯೂಬ್ ಅಲ್ಲಿ ಹ್ಮ್. ಲಕ್ಷಾಂತರ ರೂಪಾಯಿ ದುಡಿತಿರ್ತಕ್ಕಂಥ ಯಂಗ್ಸ್ಟರ್ಸ್ ಕೂಡ ಇದಾರೆ, ಇದಾರೆ. ಡೈಲಿ ವ್ಲಾಗ್ಸ್ ಮಾಡ್ತಿರ್ತಾರೆ. Correct. ಇವರೆಲ್ಲ ಇವರ ಎಲ್ಲರ ನಡುವೆ ಹ್ಮ್. ಕೆಲವರು ಬಹುತೇಕ ಮಂದಿನ ರಾತ್ರಿ 3 ಗಂಟೆ ಆದ್ರೂ ಮಲಗಲ್ಲ, ಕರೆಕ್ಟ್. 3 ಹೊತ್ತು ಆನ್ಲೈನ್ ಇರ್ತಾರೆ, ಸೋಷಿಯಲ್ ಮೀಡಿಯಾಗಳು ಬ್ರೌಸ್ ಮಾಡ್ಕೊಂಡಿರ್ತಾರೆ. ಒಂದು ಎರಡನೇದು ಕೆಲವರು ದುಶ್ಚಟಗಳಿಗೆ ಬಲಿಯಾಗಿರ್ತಾರೆ, ಹ್ಮ್. ಏನಂದ್ರೆ ಮದ್ಯಪಾನ, ಧೂಮಪಾನ ಮಾಡೋದು ಅಂತ ಒಂದು. ಅಥವಾ ಮೂರನೇವರು ಇನ್ನೂ ಮಾದಕ ವಸ್ತುಗಳಿಗೆ ಕೆಲವರು ಹೌದು. ಅಡಿಕ್ಟ್ ಆಗಿರ್ತಾರೆ. ಹೌದು. ಇನ್ನು ಕೆಲವರು ಯಂಗ್ಸ್ಟರ್ಸ್ ಅಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗೋ ಮುಂಚೆ ಅಥವಾ ದಿನದಲ್ಲಿ ಈ ಅಡಲ್ಟ್ ಕಂಟೆಂಟ್ಸ್ ನೋಡೋದು, ಹೌದು. ಈ ಪೋನ್ ವೆಬ್ಸೈಟ್ಸ್ ನ ವಿಸಿಟ್ ಹೌದು. ಮಾಡೋದು, ಅದು ಒಂದು. ಇನ್ ಕೆಲವರು ಮ್ಯಾಸ್ಟರ್ಬೇಷನ್ಗೆ ತುಂಬಾ ಅಡಿಕ್ಟ್ ಆಗಿರ್ತಾನೆ, ಹೌದು. ಅದೊಂದು. ಈ ತರದೆಲ್ಲ ಕೆಟ್ಟ ಅಭ್ಯಾಸಗಳಿದೆಲ್ಲೋ, ಇದನ್ನೆಲ್ಲ ಯಾಕೆ ಈ ತರದ್ರ ಹಿಂದೆ ಬಿದ್ದಿದ್ದಾರೆ? ಓಕೆ. ಮೊದಲನೇದೇನಂದ್ರೆ ಯಾವಾಗ ಈ ಖಾಲಿತನ ಇರುತ್ತೆ ನೋಡಿ, ಅದಕ್ಕೆ ಎಂಪ್ಟಿನೆಸ್. ಎಂಪ್ಟಿನೆಸ್ ಏನೋ ಒಂದು ರೀತಿ ಅವ್ರಿಗೆ ಎಂಪ್ಟಿನೆಸ್ ಅನ್ನಿಸ್ತಾ ಇರುತ್ತೆ. ಅದು ಮೇ ಬಿ ಅವ್ರ ಫ್ಯಾಮಿಲಿಯಿಂದನೂ ಆಗಿರಬಹುದು. ಅಂದ್ರೆ ಅವ್ರ ಅಪ್ಪ ಅಮ್ಮನಿಂದ ಒಂಟಿತನ. ಒಂಟಿತನ, ಅಪ್ಪ ಅಮ್ಮಯಿಂದ ಒಂದು ಅಟೆನ್ಷನ್ ಸಿಗದೆ ಇರೋದಾಗಿರ್ಬೋದು, ಅಥವಾ ಚೈಲ್ಡ್ಹುಡ್ ಟ್ರಾಮಾಗಳಾಗಿರ್ಬೋದು, ಅವ್ರನ್ನ ಯಾರು ಗುರುತಿಸದೇ ಇರೋದಾಗಿರ್ಬೋದು, ಆಮೇಲೆ ಕಂಪ್ಯಾರಿಸನ್ ಜಾಸ್ತಿ ಮಾಡೋದು. ಇದೆಲ್ಲ ನಾನು ಏನು ಹೇಳ್ತಾ ಇದ್ದೀನಿ, ಇದನ್ನ ಪೇರೆಂಟ್ಸ್ ಇನ್ ಮುಂದೆ ಮಾಡಬೇಡಿ. ಒಂದು
ಅಂದರೆ ಕಂಪೇರ್ ಮಾಡೋದು, ತುಂಬ ಪ್ರೆಷರ್ ಹಾಕೋದು, ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ. ಆಮೇಲೆ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡೋದು. ಇದೆಲ್ಲ ತುಂಬ ಯಾರು ಒಳಗಾಗಿರ್ತಾರೆ ಅವ್ರಿಗೆಲ್ಲ ಏನಂತ ಅಂದರೆ ಬೇರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಆ ಎಲ್ಲ ನೋವನ್ನ ಮರೆಯೋಕೆ. ಈಗ ಡ್ರಿಂಕ್ಸ್ ಮಾಡೋರ ಹತ್ರ ಹೋಗಿ ಕೇಳಿ ನೀವು ಯಾಕೆ ಕುಡಿತೀರಾ ಅಂದರೆ 2 ಹೇಳ್ತಾರೆ ಅವರು. ಒಂದು ತುಂಬ ಖುಷಿ ಆಯಿತು, ಇನ್ನೊಂದು ತುಂಬ ದುಃಖ ಆಯಿತು. ಕಷ್ಟ, ದುಃಖ ಬಂತು ಅದನ್ನ ಕಳ್ಕೊಳ್ಳೋಕ್ಕೆ ಕುಡ್ದೆ ಅಂತಾರೆ, ಇಲ್ಲ ತುಂಬಾ ಖುಷಿ ಆಯ್ತು ಅದಕ್ಕೆ ಕುಡಿತಿದೀವಿ ಅಂತಾರೆ. ಅಂದ್ರೆ ಕುಡಿಯೋಕ್ಕೊಂದು ರೀಸನ್ ಇರುತ್ತೆ ಅಲ್ಲ. ಹಂಗೆ ಇವತ್ತು ಯಂಗ್ಸ್ಟರ್ಸ್ಗಳಿಗೆ ಏನಾಗಿದೆ ಅಂತ ಅಂದ್ರೆ ಎಲ್ಲದಕ್ಕೂ ಕೂಡ ಅವ್ರಿಗೆ ಇದನ್ನ ಮಾಡೋದ್ರಿಂದ ಆ ಪ್ರೆಸೆಂಟ್ ಅಲ್ಲಿ ಇರುವಂತಹ ಪ್ರೆಷರ್ನ ಎಸ್ಕೇಪ್ ಆಗ್ತಾರೆ. ಅಂದ್ರೆ ಪ್ರೆಷರ್ನ ಫೇಸ್ ಮಾಡಕ್ ಆಗದೇನೆ ಇವತ್ತು ಈ ತರದಕ್ಕೆಲ್ಲ ಒಳಗಾಗಿದ್ದಾರೆ. ಫಸ್ಟ್ ಎಂಟ್ರಿ ಆಗ್ಬೇಕಾದ್ರೆ ನಾವು ಹ್ಯಾಬಿಟ್ ಅಲ್ಲಿ ಮಾತಾಡಿದ್ವಿ ಗೊತ್ತಾ, ಒಂದ್ ಪ್ರೆಷರ್ ಇಂದ ಒಂದ್ ಸ್ವಲ್ಪ ಎಸ್ಕೇಪ್ ಆಗಕ್ಕೆ ಯಾವುದೋ ಒಂದು ರೂಢಿನ ರೂಢಿಸ್ಕೊಳ್ತಾರೆ. ರೂಢಿಸ್ಕೊಂಡಾಗ ಅವ್ರಿಗೆ ಆ ಪ್ರೆಷರ್ ಆ ಟೈಮಿಗೆ ಮಾತ್ರ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ. ಸ್ಟ್ರೆಸ್ ರಿಲೀಫ್ ಸ್ಟ್ರೆಸ್ ರಿಲೀಫ್ ಆಯ್ತು ಅನ್ಸುತ್ತೆ. ಯಾವಾಗ ಸ್ಟ್ರೆಸ್ ರಿಲೀಫ್ ಆಯ್ತು ಅಂತ ಅನ್ಸುತ್ತೆ, ಆಟೋಮೆಟಿಕ್ ಆಗಿ ಬ್ರೈನು ನಾಳೆಯಿಂದ ಅದೇ ಕೆಲಸ ಮಾಡಕ್ಕೆ ಪ್ರೇರಣೆ ನೀಡುತ್ತೆ. ಸೊ ಅದಕ್ಕೆ ಅವ್ರಿಗೆ 3 ಗಂಟೆ ತನಕ ಎದ್ದೊಳೋದು, ಸ್ಕ್ರಾಲ್ ಮಾಡೋದು ಫೋನ್ನ ಅಥವಾ ಬೇರೆ ವಿಡಿಯೋಸ್ಗಳನ್ನ ನೋಡೋದಾಗಿರ್ಬೋದು, ಆ ಕ್ಷಣದ ಪ್ರೆಷರ್ನ ಕೆಲವರು ಓದ್ಬೇಕಾದ್ರು ಅಷ್ಟೇ ಸ್ಮೋಕ್ ಮಾಡಿ ಬರೋಣ, ಹೌದು. ದಮ್ ಹೊಡೆದು ಬರೋಣ. ಹೌದು ದಯವಿಟ್ಟು ನೋಡಿ, ಯಾವ್ದಾದ್ರು ಯಂಗ್ಸ್ಟರ್ಸ್ ಹುಡುಗನೇ ಆಗ್ಲಿ ಹುಡುಗಿನೇ ಆಗ್ಲಿ ಧೂಮಪಾನ ಸ್ಮೋಕಿಂಗ್ ಏನ್ ಮಾಡ್ತಿರಲ್ಲ, ನಿಮಗೆ ಈ ಕ್ಷಣಕ್ಕೆ ಅದೇನೋ ಚೆನ್ನಾಗಿ ಅನ್ನಿಸ್ಬೋದು, ಏನೋ ಒಂದು ಖುಷಿ ಕೊಡ್ಬೋದು, ನಿಮಗೆ ಗೊತ್ತಿಲ್ಲ ನಿಮ್ಮ ಜೀವನನ ಹಾಳು ಮಾಡುತ್ತೆ ಹೌದು ಅಂಡ್ ಇಲ್ದೇ ಇರೋ ಕಾಯಿಲೆಗಳೆಲ್ಲ ತಂದ್ಕೊಂತೀರ ಹೆಚ್ಚಾಗಿ. ಅಂಡ್ ನಿಮಗೆ ಖಂಡಿತ ಒಳ್ಳೇದಲ್ಲ. ದಯವಿಟ್ಟು ಈ ತರದ ಕೆಟ್ಟ ಅಭ್ಯಾಸಗಳಿಗೆ ಬಲಿ ಆಗ್ಬೇಡಿ. ಎಷ್ಟು ಬೇಜಾರಾಗುತ್ತೆ ಒಂದೊಂದ್ಸಲ ಅಂದ್ರೆ ನಾವು ಕಾರ್ಗಳಲ್ಲಿ ಹೋಗ್ಬೇಕಾದ್ರೆ ಎಲ್ಲರೂ ಸೈಡಲ್ಲಿ ನಿಲ್ಸಿರ್ತೀವಿ, ಚಿಕ್ಕ ಚಿಕ್ಕ ಹುಡುಗರು ಸ್ಮೋಕ್ ಮಾಡ್ತಾ ಇರ್ತಾರೆ. ರೋಡಲ್ಲೇನೆ ಅವ್ರಿಗೆ ಪ್ರಜ್ಞೆನೇ ಇರಲ್ಲ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ. ಒಂಥರ ಲೈಕ್ ಫಾರಿನ್ ಕಲ್ಚರ್ ಇದೆ ನಮ್ಗೆ, ಹಾಗೆ ಹೀಗೆ ನೀವು ಅಪ್ಡೇಟ್ ಆಗಿಲ್ಲ ಅಂತಾರೆ. ನಂದು ಒಂದೇ ಪಾಯಿಂಟ್, ಅಪ್ಡೇಟ್ ಅಂದ್ರೆ ನಿಮ್ ಪ್ರಕಾರ ಏನು ಹಂಗಿದ್ರೆ? ಸ್ಮೋಕ್ ಮಾಡೋದು ಅಪ್ಡೇಟ್ ಆಗ್ಬೇಕಾ, ಗೇಮ್ ಆಡೋದು ಅಪ್ಡೇಟ್ ಆಗ್ಬೇಕಾ ಅಂತ ಅದ್ ನೋಡ್ಬೇಕಾದ್ರೆ ಬೇಜಾರಾಗ್ತಾ ಇರುತ್ತೆ. ಯಾಕಪ್ಪ ಯಂಗ್ಸ್ಟರ್ಸ್ಗಳು ಇಷ್ಟೊಂದು ದಾರಿ ತಪ್ತಾ ಇದ್ದಾರೆ ಅಂತ. ಅಲ್ಲ, ಮತ್ತೆ ಇತ್ತೀಚೆಗೂ ಅದನ್ನ ಹೇಳ್ತಾರೆ, ಇವಾಗಿನ ಜೆನ್ಜಿ ಮಕ್ಳು ಬಿಡಿ ಹಾಳಾಗ್ಬಿಟ್ಟಿದ್ದಾರೆ, ಹಾಳಾಗಿದಂತೆ ಇಲ್ಲ. ಹೌದು ಖಂಡಿತ ಎಲ್ಲರೂ ಹಾಳಾಗಿಲ್ಲ. ಹೌದು ಈಗ ಇದೇ ಜೆನ್ಜಿ ಮಕ್ಳು ಎಷ್ಟು ಅದ್ಭುತವಾದಂತ ಕೆಲಸಗಳು Achievements ಮಾಡ್ತಿದ್ದಾರೆ. ಮಾಡಿದ್ದಾರೆ. ಇವಾಗಿನ ಯಂಗ್ಸ್ಟರ್ಸ್ ಈ ಜೆನ್ಜಿಗಳು ಇದಾರಲ್ಲ, ಹೌದು. ಏನ್ ತಲೆ ಗೊತ್ತಾ ಅವ್ರಗಳಿಗೆಲ್ಲ. ಇವಾಗ ಓ. ನಾನು ಏನ್ ಹೇಳ್ತೀನಿ ಗೊತ್ತಾ, ಎಲ್ಲಾ ಯಂಗ್ಸ್ಟರ್ಸು ಇದನ್ನೊಂದು ಮಾಡ್ಬೋದು. ಅವ್ರು ಇದೆಲ್ಲ ಇದರಿಂದನೂ ಹೊರಗೆ ಬರಕ್ಕೆ ಆಯ್ತಾ. ನಮ್ಗೆ ಯಾರೆಲ್ಲ ಇವತ್ತು ಯಂಗ್ ಏಜ್ ಅಲ್ಲಿ ಅಚೀವ್ ಮಾಡಿದ್ದಾರೆ, ಹ್ಮ್. ಈಗ ಕ್ರಿಕೆಟ್ ಅಲ್ಲಿ ಸೂರ್ಯವಂಶಿ ಅವರಾಗಿರ್ಬೋದು, ಹ್ಮ್. ಇಷ್ಟು ಚಿಕ್ಕ ಏಜ್ ಅಲ್ಲಿ ಎಷ್ಟು ದೊಡ್ಡ ಹೆಸರಾಗಿದೆ ಇವತ್ತು ಅಲ್ವಾ. ಹ್ಮ್. ಅದೇ ತರ ಸಚಿನ್ ತೆಂಡೂಲ್ಕರ್ ಯಾವಾಗ ಬಂದ್ರು ಫೀಲ್ಡ್ಗೆ. ಹ್ಮ್. ಹ್ಮ್. ಇನ್ನ ನೀವು ಫಿಲಿಂ ಇಂಡಸ್ಟ್ರಿಗೆ ಹೋಗ್ತೀರಾ ಅಂತ ಅಂದ್ರೆ ಪುನೀತ್ ರಾಜ್ಕುಮಾರ್ ಸರ್ ಯಾವಾಗ ಬಂದ್ರು ಫೀಲ್ಡ್ಗೆ, ಅವ್ರು 3-4 ವರ್ಷಕ್ಕೆ national ಕರೆಕ್ಟಾ? award. ಅಂದ್ರೆ ಲೈಫ್ಗಳಲ್ಲಿ ಏನೇನೋ ನಡೀತಾ ಇರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ, ಆದ್ರೆ ಮತ್ತೆ ನೀವು ವಾಪಸ್ ಟ್ರ್ಯಾಕ್ ಬರ್ತಿರೋ ಇಲ್ವೋ ಅನ್ನೋದಷ್ಟೇ ಮ್ಯಾಟ್ರ್. ಅಲ್ಲ, ಇವಾಗ ಅಂದ್ರೆ ಈಗ ಸಡನ್ ಆಗಿ ಇವಾಗ ಆಲ್ರೆಡಿ ದಾರಿ ತಪ್ಪಿರ್ತಕ್ಕಂಥವ್ರು ಈಗ ಯಾವ್ಯಾವ ವಿಚಾರಗಳನ್ನ ಚೇಂಜ್ ಮಾಡ್ಕೊಂಡ್ರೆ ಜೀವನ ಚೆನ್ನಾಗಿರುತ್ತೆ? ಓಕೆ, ಮೊದಲು ಡಿಸಿಷನ್ ಮಾಡಬೇಕು. ನಾವಿಬ್ರು ಸೇರಿ ರಿಕ್ವೆಸ್ಟ್ ಮಾಡೋಣ, ಈ ಒಂದು ವಿಡಿಯೋ ಅಟ್ಲೀಸ್ಟ್ 15 ವರ್ಷದಿಂದ 29 ವರ್ಷದ ಒಳಗಡೆ ಇರೋ ಎಲ್ಲ ಯಂಗ್ಸ್ಟರ್ಸ್ಗೂ ದಯವಿಟ್ಟು ತಲುಪ್ಸೋಣ ಇದನ್ನ. ಯಾಕೆ ಅಂದರೆ ಒಂದು ನಿರ್ಧಾರ ಮಾಡಿ ಅವರು, ಈ ಏಜನ್ನ ನಾನು ಈ ಕ್ಷಣದಿಂದ ಸರಿಯಾಗಿ ಬಳಸ್ಕೊಳ್ತೀನಿ ಅಂತ ಸ್ಟ್ರಾಂಗ್ ಡಿಸಿಷನ್ ಮಾಡಬೇಕು. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನಂತ ಅಂದರೆ, ಲೈಫಲ್ಲಿ ಕಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ, ಏನೂ ಕಳ್ಕೊಳ್ಳಲ್ಲ. ಈ ಕ್ಷಣನ ನಾನು ಏನಿದೆ ಅದನ್ನು 100% ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂತ ಅವರು ಫಸ್ಟ್ ಮೆಂಟಲಿ ಫಿಕ್ಸ್ ಆಗಬೇಕು. ಆ್ಯಂಡ್ ಒಂದು ವಿಷನ್ ಕ್ರಿಯೇಟ್ ಮಾಡ್ಕೊಬೇಕು. ಮೇಜರ್ ಆಗಿ ಪರ್ಪಸ್ ಇಲ್ಲ ಅಂದರೆ, ಅದಕ್ಕೆ ಸ್ಪಿರಿಚುವಲ್ ಏನು ಹೇಳ್ತಾರೆ ಅಂದರೆ, ನಿಮ್ಮ ಪರ್ಪಸ್ಸೇ ನಿಮ್ಮನ್ನ ಡ್ರೈವ್ ಮಾಡುತ್ತೆ ಅಂತ. ಆದ್ರೆ ನಿಮ್ಮ ಜೀವನದ ಒಂದು ಧ್ಯೇಯ. ಉದ್ದೇಶ ಕೇಳಿ ನೋಡಿ ಇವತ್ತು ಮಕ್ಕಳಿಗೆ. ರೀಸೆಂಟಾಗಿ ನನಗೊಂದು ಕೌನ್ಸಿಲಿಂಗ್ ಅಂದರೆ ಕೇಳ್ಕೊಂಡು ಬಂದಾಗ, ನಮ್ಮದು ಸೆಷನ್ ಅಟೆಂಡ್ ಮಾಡ್ತಾರಲ್ಲ, ಏನು ಇಶ್ಯೂ ಅಂತ ಅಂದರೆ, ಡಿಗ್ರಿ ಮಾಡ್ತಾ ಇದ್ದಾರೆ ಹುಡುಗಿ. ಈಗ ಮಾರ್ಕ್ಸ್ ಕಡಿಮೆ ಬಂದಿದೆ. ಫಸ್ಟ್ ಇಯರಲ್ಲಿ ಚೆನ್ನಾಗಿ ಬಂದಿದೆ, ಸೆಕೆಂಡ್ ಇಯರಲ್ಲಿ ಕಡಿಮೆ ಬಂದಿದೆ. ಮಾರ್ಕ್ಸ್ ಕಡಿಮೆ ಬರೋದು ಮಾತ್ರ ಅಲ್ಲದೆ ತುಂಬ ಡಿಸ್ಟ್ರಾಕ್ಷನ್ಸ್ಗೆ ಒಳಗಾಗಿದ್ದಾರೆ. ಏನು ಅಂತ ಪೇರೆಂಟ್ಸ್ ಚೆಕ್ ಮಾಡಿದಾಗ, ಒಂದು ಸಿಕ್ಕಾಪಟ್ಟೆ ಮೊಬೈಲ್ ಅಡಿಕ್ಷನ್ ಆಗಿದೆ, ಆ್ಯಂಡ್ ಒಂದು ಲವ್ ಸ್ಟಾರ್ಟ್ ಆಗಿದೆ. ಈಗ ನಂದು ಪಾಯಿಂಟ್ ಏನು ಗೊತ್ತಾ, ಎಲ್ಲ ಯಂಗ್ಸ್ಟರ್ಸ್ಗೂ ನೀವು ಲವ್ ಮಾಡಿ ಅಂತಲೇ ಹೇಳ್ತೀನಿ, ಆದರೆ ನಿಮ್ಮ ಲವ್ ನಿಮ್ಮ ಭವಿಷ್ಯವನ್ನ, ನಿಮ್ಮ ಆತ್ಮವನ್ನ ಅಭಿವೃದ್ಧಿಪಡಿಸೋ ಹಾಗೆ ಇರಲಿ. ಇವತ್ತಿನ ಪ್ರೀತಿ ನಿಮ್ಮ ಆತ್ಮ ಗ್ರೋತ್ ಅಂದರೆ ನಿಮ್ಮ ಗ್ರೋತನ್ನ ಹಾಳು ಮಾಡೋ ಅಂಥದ್ದಾಗಿದೆ. ನೀವು ಏನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀರಾ ಅನ್ನೋ ಕಾಮನ್ ಸೆನ್ಸ್ ನಮಗಿಲ್ಲ.
ಆ ಕ್ಷಣಕ್ಕೆ ಒಂದು ಹುಡುಗಿ ಇರಬೇಕು, ಒಂದು ಹುಡುಗ ಇರಬೇಕು. ಬಿಕಾಸ್ ನಮ್ಮ ಲೈಫ್ ಚೆನ್ನಾಗಿ ಅವೆಲ್ಲ ಸಾಂಗ್ ಬರ್ತಿತ್ತು ಗೊತ್ತಾ? ಒಂದು ಬೈಕ್ ಇರಬೇಕು, ಬೈಕಲ್ಲಿ ಹಿಂದೆ ಒಂದು ಹುಡುಗಿ ಇರಬೇಕು. ಇಂಥ ಹಾಡುಗಳೆಲ್ಲ ಬಂದು ಮಳೆ ಬರಬೇಕು. ಮಳೆ ಬರಬೇಕು. ಲೈಫಲ್ಲಿ ನೋಡಿ, ನೀವು ಹಾಡುಗಳು ನೋಡಿ, ಅಚೀವ್ ಮಾಡಬೇಕು, ಸಾಧನೆ ಮಾಡಬೇಕು, ನಾವು ಬೆಳಗ್ಗೆ ಬೇಗ ಏಳಬೇಕು, ಲೈಫಲ್ಲಿ ಏನಾದರೂ ಮಾಡಬೇಕು ಅನ್ನೋದೆಲ್ಲ ನಮ್ಗೆ ಹಳೇ ಕಾಲದಲ್ಲಿ ಕೇಳ್ತಾ ಇದ್ದಿದ್ದು ಸಾಂಗು. ನನಗೆ ನನ್ನ ಫ್ರೆಂಡ್ಸೇ ಹೇಳ್ತಿರ್ತಾರೆ, ನೀನು ಯಾವ ಕಾಲದವಳು ಅಂತ ಕೇಳ್ತಿರ್ತಾರೆ. ಬಟ್ ನನಗೆ ಖುಷಿ ಆಗುತ್ತೆ ಸದ್ಯ ಹಳೆ ಕಾಲದ ಹಾಡುಗಳು ಕೇಳ್ಕೊಂಡಿರೋದಕ್ಕೆ ಹೆಂಗಿದ್ದೀವಿ ಅಂತ. ಆಗದು ಎಂದು ಕೈಕಟ್ಟು ಕುಳಿತಾರೆ, ಸಾಗದು ಕೆಲಸವು ಮುಂದೆ. ಇಂಥ ಸಾಂಗ್ಗಳೆಲ್ಲ ಈಗ ಎಲ್ಲಿ ಬರ್ತಿದೆ? ಎಲ್ಲೋ ಅಪರೂಪಕ್ಕೆ ಬರ್ತಿರ್ಬೋದು. ಬಟ್ ಆಲ್ಮೋಸ್ಟ್ ಇವತ್ತು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಆ್ಯಂಡ್ ಮೂವಿಗಳು, ಇವತ್ತಿನ ಕೆಲವೊಂದು ಮೂವಿಗಳಾಗಿರ್ಬೋದು, ಆಮೇಲೆ ಫ್ರೆಂಡ್ ಸರ್ಕಲ್ಗಳು, ಎಲ್ಲ ಫ್ರೆಂಡ್ ಸರ್ಕಲ್ಸ್ ಆಗಿರ್ಬೋದು, ಆಮೇಲೆ ಕಲ್ಚರ್ ಅವ್ರಿಗೆ ಹೆಂಗಾಗಿದೆ ಅಂತಂದರೆ, ಈ ನಾವು ಹೇಗೆ ಬದುಕ್ತಾ ಇದ್ದೀವಿ ಅದಕ್ಕಿಂತ ವಿಭಿನ್ನವಾಗಿ ಬದುಕಬೇಕು ಅನ್ನೋ ಒಂದು ಆಸೆಗಳಾಗಿರ್ಬೋದು, ಇವೆಲ್ಲವೂ ಅವರ ದಾರಿ ತಪ್ಪಿಸ್ತಾ ಇರುವಂಥದ್ದು. ಅದಕ್ಕೆ ಮತ್ತೆ ವಾಪಸ್ ಅವ್ರ ಟ್ರ್ಯಾಕಿಗೆ ಬರಬೇಕು ಅಂದರೆ, ಇವತ್ತು ಯಾರೆಲ್ಲ ಯಂಗ್ ಏಜಲ್ಲಿ ಅಚೀವ್ ಮಾಡಿದ್ದಾರೆ ಅವರ ಲೈಫ್ ಸ್ಟೋರಿಯನ್ನು ಅವರು ಕಂಪಲ್ಸರಿ ಓದಬೇಕು. ಎಲ್ಲ ಯಂಗ್ಸ್ಟರ್ಸ್ಗೆ ಏನಿರುತ್ತೆ ಗೊತ್ತಾ, ಅವ್ರ ಪೇರೆಂಟ್ಸ್ ಚೆನ್ನಾಗಿ ಮಾಡಿದ್ರು ಅದಕ್ಕೆ ಅವ್ರು ಅಚೀವ್ ಆದ್ರು ಅಂತ ಅನ್ಕೋತಾರೆ. ಬಟ್ ಕೆಲವರೆಲ್ಲ ಇವತ್ತೇನು ಅಚೀವ್ ಮಾಡ್ತಾ ಇದ್ದಾರೆ, ಅವ್ರ ಪೇರೆಂಟ್ಸ್ ಯಾವ ಅಚೀವ್ಮೆಂಟು ಮಾಡಿಲ್ಲ, ಅವರೇ ಕಷ್ಟಪಟ್ಟು ಮಾಡ್ತಾ ಇರುವಂಥದ್ದು. ಸೊ ಇವಾಗ ಸಕ್ಸಸ್ ಸ್ಟೋರೀಸ್. ಜಗತ್ತಿನ ವಿಶ್ವದ ಅತ್ಯಂತ ಏನಂತ ಹೇಳಿ ಗ್ರೇಟೆಸ್ಟ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿಯವ್ರ ತಂದೆ ಅವ್ರೇನಾಗಿದ್ರು? ಕರೆಕ್ಟ್. ವಿರಾಟ್ ಕೊಹ್ಲಿಯವರು SSLC ಎಕ್ಸಾಮ್ ಅಂತೆ ಬೆಳಗ್ಗೆ ಮ್ಯಾಚ್ ಇದೆ, ಅವ್ರ ತಂದೆ ಕೂಡ ತೀರ್ಕೊಂಡಿದ್ದಾರೆ. ಹೌದು. ತಂದೆ ತೀರ್ಕೊಂಡಿದ್ದ ದಿನ ನೆಕ್ಸ್ಟ್ ಡೇ ಮ್ಯಾಚ್ Match ಇತ್ತಂತ ಅವರಿಗೆ. ಮ್ಯಾಚ್ ಮುಗಿಸ್ಕೊಂಬಂದು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡ್ರಂತೆ. ಹೌದು. ಎಂತ ಸ್ಟೋರಿ ಅದಲ್ಲ. ಅಂದ್ರೆ ಅವ್ರ ಲೈಫಲ್ಲಿ ಒಂದು ವಿಷನ್ ಇತ್ತು, ನಾನು ಇದನ್ನ ಮಾಡಬೇಕು ಅಂದ್ರೆ ಏನೋ ಒಂದು ವಿಷನ್ ಇತ್ತು. ಇವತ್ತು ವಿಷನ್ ಇಲ್ಲದೆ ಇರೋದಕ್ಕೆ, ಈಗ ನಿಮಗೂ ಏನೋ ಒಂದು ವಿಷನ್ ಇರೋದಕ್ಕೇನೆ ಇದೆಲ್ಲ 21 ಇಯರ್ಸ್ ಇಂದ ಇಲ್ಲಿವರೆಗೂ ನೀವು ಮಾಡ್ಕೊಂಡು ಬಂದಿದ್ದೀರಾ. ವಿಷನ್ ಇಲ್ಲದೆ ಇರೋರು, ನಿಮ್ಮ ಜೊತೆಲೇ ಬಂದಂಥ ಫ್ರೆಂಡ್ಸು ಇವತ್ತು ಯಾಕೆ ಹಾಗಾದ್ರೆ ಗುರ್ತಿಸ್ಕೊಂಡಿಲ್ಲ ಸಮಾಜದಲ್ಲಿ? ನಾನು ಅವರೆಲ್ಲ ಸಮಾಜದಲ್ಲಿ ಗುರ್ತಿಸ್ಕೊಂಡಿಲ್ಲ ಅಂದ ತಕ್ಷಣ ಸಾಧನೆ ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅವರ ಲೈಫ್ಗೂ ನಮ್ಮ ಲೈಫ್ಗಳಿಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂದಾಗ, ನಾವು ಎಷ್ಟೊಂದು ಆ ಟೈಮಲ್ಲಿ ಸ್ಯಾಕ್ರಿಫೈಸ್ ಮಾಡಿರ್ತೀವಿ. ಏನನ್ನು ಸ್ಯಾಕ್ರಿಫೈಸ್ ಮಾಡಬೇಕು? ಒಳ್ಳೇದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಬೇಕಾಗಿರೋದು. ನಮ್ಮ ಗ್ರೋತ್ಗೆ ಯಾವುದು ಅಡ್ಡಿ ಆಗ್ತಾ ಇದೆ ಅದನ್ನು ತ್ಯಾಗ ಅಲ್ಲ, ಅದು ಆ್ಯಕ್ಚುಲಿ ಏನು ಹೇಳ್ತಾರೆ, ಬಿಡಬೇಕು ಅದನ್ನು ನಾವು. ಯಾವುದೋ ಒಂದು ಚಿಕ್ಕ ಹುಡುಗಿ ಒಂದು ಇಂಟರ್ವ್ಯೂಲ್ಲಿ ಮಾತಾಡ್ತಾ ಇದ್ರು, ಇಷ್ಟು ದೊಡ್ಡ ಸಾಧನೆ ಮಾಡಿದೆಯಲ್ಲ, ಹೇಗೆ ಇದೆಲ್ಲ ಮಾಡೋಕ್ಕಾಯ್ತು ಅಂದರೆ, ಏನು ಮಾಡಬಾರ್ದು ಅದನ್ನು ನಾನು ಮಾಡಲಿಲ್ಲ, ಏನು ಮಾಡಬೇಕು ಅದನ್ನು ನಾನು ಮಾಡಿದೆ, ಅದಕ್ಕೆ ನಾನು ಸಾಧನೆ ಮಾಡಿದೆ ಅಂತ ಹೇಳ್ತಾಳೆ ಹುಡುಗಿ. ಎಷ್ಟು ಸಿಂಪಲ್ ಆನ್ಸರು. ನಾನು ಅದನ್ನು 2 ಸಲ ಕೇಳಿಸ್ಕೊಂಡೆ ನಾನು. ಏನು ಮಾಡಬಾರ್ದು ಅದನ್ನು ಮಾಡಲಿಲ್ಲ, ಏನು ಮಾಡಬೇಕು ಅದನ್ನು ಮಾಡಿದೆ, ಅದಕ್ಕೆ ಸಾಧನೆ ಮಾಡಿದೆ. ಕರೆಕ್ಟಾಗಿ ಕ್ಲಾರಿಟಿಯಿಂದ ಯೋಚನೆ ಮಾಡಿದ್ರೆ ಹೌದಲ್ವಾ? ನಾವು ಈ ಏಜಲ್ಲಿ ಏನು ಮಾಡಬಾರ್ದು ಅಂತ ನಮಗೆ ಗೊತ್ತಿದೆ. ನಮ್ಗೆಲ್ರಿಗೂ ಗೊತ್ತಿದೆ, ಎಲ್ಲ ಯಂಗ್ಸ್ಟರ್ಸ್ಗೂ ಗೊತ್ತಿದೆ ರಾತ್ರಿ ಲೇಟಾಗಿ ಮಲಗೋದು ಒಳ್ಳೇದಲ್ಲ ಅಂತ. ಎಲ್ರಿಗೂ ಗೊತ್ತಿದೆ ಬೆಳಗ್ಗೆ ಲೇಟಾಗಿ ಎದ್ದೊಳೋದು ಒಳ್ಳೇದಲ್ಲ ಅಂತ. ಎಲ್ರಿಗೂ ಗೊತ್ತಿದೆ ಜಂಕ್ ಫುಡ್ಸ್ನ ಹೆವಿಯಾಗಿ ತಿನ್ನೋದು ಒಳ್ಳೇದಲ್ಲ. ಎಲ್ರಿಗೂ ಗೊತ್ತಿದೆ ಅಡಿಕ್ಷನ್ಸ್ ಒಳ್ಳೇದಲ್ಲ. ಆ ಒಳ್ಳೇದಲ್ಲ ಅಂತ ಏನು ಗೊತ್ತಿದೆಯಲ್ಲ, ಗೊತ್ತಿಲ್ದಿರೋದೇನು ಮಾಡಕ್ಕೆ ಹೋಗ್ಬೇಡಿ, ಗೊತ್ತಿರೋದನ್ನೇ ಸರಿಯಾಗಿ ಮಾಡಿದ್ರೆ ಸಾಕು ಯಂಗ್ಸ್ಟರ್ಸ್ಗಳು. ಸೊ ಸಕ್ಸಸ್ ಸ್ಟೋರೀಸ್ಗಳನ್ನ ಓದಿ ಆ್ಯಂಡ್ ಹ್ಯಾಬಿಟ್ಸ್ನ ಚೇಂಜ್ ಮಾಡ್ಕೊಳ್ಳಿ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದೊಳೋದಾಗಿರ್ಬೋದು, ಜಿಮ್ಮಿಗೆ ಜಾಯ್ನ್ ಆಗಿ, ಯೋಗಾಗೆ ಹೋಗಿ, ಮೆಡಿಟೇಷನ್ಸ್ ಮಾಡಿ. ಆ್ಯಂಡ್ ಇವತ್ತು ಯಂಗ್ಸ್ಟರ್ಸ್ಗಳದ್ದೇ ಸಾಕಷ್ಟು ಗ್ರೂಪ್ಸ್ ಇದೆ, ಒಳ್ಳೊಳ್ಳೆ ಗ್ರೂಪ್ಗಳಿದೆ. ಸ್ಪಿರಿಚುಯಾಲಿಟಿ ಭಜನ್ ಕ್ಲಬ್ ಅಂತ ಮಾಡ್ತಾರೆ. ನಂಗೆ ರೀಸೆಂಟಾಗಿ ಒಬ್ಬರು ಯಂಗ್ಸ್ಟರ್ ಐಡಿಯಾ ಕೊಟ್ಟರು, ಮ್ಯಾಮ್ ಭಜನ್ ಕ್ಲಬ್ ಮಾಡೋಣ ಅಂತ ಹೇಳಿ. ಎಷ್ಟು ಖುಷಿ ಅನಿಸುತ್ತೆ. ನಾನು ಅವ್ರು ಐಡಿಯಾ ಕೊಟ್ಟಿದ್ದೇ ಖುಷಿ ಆಯಿತು. ಬರ್ತಾರಪ್ಪ ಅಂತ ಅಂದೆ ನಾನು. ಅದಕ್ಕೆ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗೆಲ್ಲ ಹೇಳ್ತೀನಿ ಅಂತ. ಅಂದರೆ ಎಷ್ಟು ಜನ ಇದಕ್ಕೆಲ್ಲ ಇಂಟ್ರೆಸ್ಟ್ ಇದ್ದಾರೆ. ಅಂಡ್ ಕಂಗ್ರಾಟ್ಸ್, ನಾವು ಕಳೆದ ಪಾಡ್ಕಾಸ್ಟ್ ಕೂಡ ಮಾತಾಡಿದ್ವಿ, ಇಲ್ಲೇ ರಿಲೀಸ್ ಮಾಡಿದ್ರಿ ಕೂಡ. ಇನ್ಫ್ಯಾಕ್ಟ್ ನೀವು ಬರೆದಂತ ಪುಸ್ತಕ 15,000ಗಿಂತ ಹೆಚ್ಚು ಕಾಪೀಸ್ ಸೇಲ್ ಆಗಿದೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಅಂಡ್ 21 ಹ್ಯಾಬಿಟ್ಸ್. ಹೌದು, ಆ 21 ಹ್ಯಾಬಿಟ್ಸ್ನಾದರೂ ಅವ್ರು ಅಪ್ಲೈ ಮಾಡ್ಕೊಂಡ್ಬಿಟ್ರೆ ಲೈಫಲ್ಲಿ ಏನೋ ಆಗುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ಆ್ಯಂಡ್ ಯಂಗ್ಸ್ಟರ್ಸ್ ಆ ಬುಕ್ನ ತೊಗೊಂಡು ಓದಿ ಅಪ್ಲೈ ಮಾಡಿಕೊಂಡು ನನಗೆ ಈವನ್ ನಮಗೆ ಏನು ಹೇಳ್ತಾರೆ ಕಂಪ್ನಿ ನಂಬರ್ಗೆ ಮೆಸೇಜ್ ಕೂಡ ತುಂಬ ಜನ ಕಳಿಸ್ತಾ ಇದ್ದಾರೆ. ಅಂಡ್ ನೀವು ಎಷ್ಟೋ ಜನ ಇವಾಗ ಯಂಗ್ಸ್ಟರ್ಸ್ ಏನು ಅನ್ಕೊಂಡಿರ್ತಾರೆ ಅಂದರೆ, ಈಗ ನಾವು ಹೇಳ್ತಾ ವಿಚಾರ ಇದೆಲ್ಲ ಕಷ್ಟ, ಇದೆಲ್ಲ ಹೆಂಗೆ ಮಾಡೋಕ್ಕಾಗತ್ತೆ, ಅಥವಾ ಯಾವುದೋ ಎಕ್ಸಾಂಪಲ್ಸ್. ಇವತ್ತು ವಿರಾಟ್ ಕೊಹ್ಲಿ ಇವತ್ತಿನ ವಿರಾಟ್ ಕೊಹ್ಲಿ ಅವ್ರು ಆಗಕ್ಕೆ ಅವ್ರೊಂದು 20 ವರ್ಷದ ಶ್ರಮ ಎಷ್ಟಿದೆ. ಹೌದು, ಆ 20 ವರ್ಷದಿಂದ ಶುರು ಮಾಡಿ ಕರೆಕ್ಟ್. ಅವ್ರ ಜರ್ನಿ ಹೆಂಗ್ ಮಾಡಿದ್ರು ಅದನ್ನ ನೀವು ಕ್ರ್ಯಾಕ್ ಮಾಡಿ.
ಡಿಸಿಷನ್ ಮಾಡಿದ್ರೆ ಸಾಕು. ಎಲ್ಲ ಮಕ್ಕಳು ಅಷ್ಟೇ. ನಂಗೆ ಗೊತ್ತಾಗುತ್ತೆ ಡಿಸ್ಟ್ರಾಕ್ಷನ್ಸ್ನ ಕಂಟ್ರೋಲ್ ಮಾಡೋದು ಅಷ್ಟು ಈಸಿ ಅಲ್ಲ. ಮನಸ್ಸನ್ನ ನಿಗ್ರಹಿಸೋದಿದೆಯಲ್ಲ, ಇಂದ್ರಿಯಗಳನ್ನ ನಿಗ್ರಹಿಸೋದಿದೆಯಲ್ಲ, ಯಾರು ತನ್ನನ್ನ ತಾನು ಕಂಟ್ರೋಲ್ ಮಾಡ್ತಾನೆ ಅವನು ಜಗತ್ತನ್ನೇ ಕಂಟ್ರೋಲ್ ಮಾಡ್ತಾನೆ. ಬುದ್ಧ ಹೇಳಿರೋದು ಅದೇ, ಎಲ್ಲಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೇಳಿರೋದು ಅದೇ, ನಿನ್ನನ್ನ ನೀನ್ ಕಂಟ್ರೋಲ್ ಮಾಡು ಅಂತ. ಈ ಏಜ್ ಅಲ್ಲಿ ಅವರು ಕೆಲವೊಂದು ಡಿಸ್ಟ್ರಾಕ್ಷನ್ಸ್ಗಳನ್ನ ಕಂಟ್ರೋಲ್ ಮಾಡೋದು, ಅವ್ರನ್ನ ಅವರು ಸೆಲ್ಫ್ ಕಂಟ್ರೋಲಿಂಗ್ ಕಲ್ತು ಬಿಟ್ರೆ, ಎಲ್ಲಾ ಯಂಗ್ಸ್ಟರ್ಸು ಸೆಲ್ಫ್ ಕಂಟ್ರೋಲಿಂಗ್ ಕಲ್ತು ಬಿಟ್ರೆ ಅವ್ರ ಲೈಫ್ ಅವ್ರ ಕಂಟ್ರೋಲಲ್ಲಿ ಇರುತ್ತೆ. ಇಲ್ಲ ಅಂದ್ರೆ ಬೇರೆಯವರು ಅವ್ರನ್ನ ಆಟ ಆಡಿಸ್ತಾರಷ್ಟೆ. ಅಲ್ಲ ಇವಾಗ ಹಂಗಾದ್ರೆ ಇವಾಗ ನೀವು ಹೇಳ್ತಿರಲ್ಲ ಈಗ ಲೈಫ್ ಪರ್ಪಸ್ ಕಂಡಿಡ್ಕೊಂಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ. ಈಗ ಒಂದು ಯಂಗ್ಸ್ಟರ್ ಈಗ ಈ ಪಾಡ್ಕಾಸ್ಟ್ ನೋಡ್ತಿರೋ ಒಂದು PUC ಒಂದು ಹೆಣ್ಮಗಳು, ಒಂದು ಹುಡುಗನು, ಕಾಲೇಜ್ ಓದ್ತಿರೋರು, ಈಗ ಅವ್ರ ಪರ್ಪಸ್ನ ಕಂಡಿಡ್ಕೊಬೇಕು. ಅವ್ರು ಹೆಂಗ್ ಕಂಡಿಡ್ಕೊಬೋದು? ಓಕೆ, ನೀವು ಪಾಡ್ಕಾಸ್ಟ್ ನೋಡ್ತಾ ಇರೋ ಸೆಕೆಂಡ್ PU ಹುಡುಗಿ ಅಂದಿದ್ದಕ್ಕೆ ಹೇಳ್ತೀನಿ, ತುಂಬಾ ಜನ ನಿಮ್ಮ ಪಾಡ್ಕಾಸ್ಟ್ನ ಯಂಗ್ಸ್ಟರ್ಸು ನೋಡ್ತಾ ಇದ್ದಾರೆ. ಎಷ್ಟು ಜನ ನಮಗೆ ಮೆಸೇಜ್ ಮಾಡ್ತಾರೆ ಅಂದರೆ, ನಾನು ಸೆಕೆಂಡ್ PU ಓದ್ತಾ ಇದ್ದೀನಿ, ನಾನು ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇದ್ದೀನಿ, ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ, ಸೊ ನಿಮ್ಮದು ಈ ಪಾಡ್ಕಾಸ್ಟ್ ನೋಡಿದೆ, ಇದನ್ನು ನೋಡಿದ್ಮೇಲೆ ನನಗೆ ನನ್ನ ಲೈಫಲ್ಲಿ ಪರ್ಪಸ್ ಕ್ರಿಯೇಟ್ ಮಾಡಬೇಕು ಅನ್ನಿಸ್ತು, ನನ್ನ ಹ್ಯಾಬಿಟ್ಸ್ನ ಬದಲು ಮಾಡ್ಕೋಬೇಕು ಅನ್ನಿಸ್ತು, ನಮ್ಮ ಪೇರೆಂಟಿಂಗ್ದು ನೋಡಿಬಿಟ್ಟು ಪೇರೆಂಟ್ಸಿಗೆ ರೆಸ್ಪೆಕ್ಟ್ ಮಾಡಬೇಕು ಅನ್ನಿಸ್ತು. ಈ ಥರ ತುಂಬ ಕಮೆಂಟ್ಸ್ ಬರುತ್ತೆ. ನಾನು ಯಂಗ್ಸ್ಟರ್ಸ್ ಕ್ಲಾಸ್ಗೆ ನೀವು ಅಲ್ಲಿ ಕನೆಕ್ಟ್ ಮಾಡಿಸ್ತೀನಿ ಅವ್ರನ್ನ. ಅಂದರೆ ಕೆಲವ್ರು ಯಾರು ಆ ಥರ ಇಂಟ್ರೆಸ್ಟ್ ಇರ್ತಾರೆ ಅವ್ರಿಗೆ, ಅವರು ಒಂದು ಮಾತು ಹೇಳಿದ್ರು ನನಗೆ, ಆಯಿತಾ. ಅದೇ ಮೇ ಬಿ ಎಲ್ಲ ಯಂಗ್ಸ್ಟರ್ಸ್ಗೂ ಇನ್ಸ್ಪೈರ್ ಆಗ್ಬೋದು. ನನ್ನ ಪೇರೆಂಟ್ಸ್ ನನಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೆ, ನನ್ನ ಪೇರೆಂಟ್ಸ್ ನನ್ನನ್ನು ಅರ್ಥ ಮಾಡ್ಕೋತಾ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ನಾನೇ ನನ್ನ ಪೇರೆಂಟ್ಸ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ನಿಮ್ಮ ಪಾಡ್ಕಾಸ್ಟ್ ನೋಡಿ ಗೊತ್ತಾಯಿತು ಅಂತ. ಅಂದರೆ ಏನಾದ್ರು ಕೆಲಸ ಹೇಳಿದ್ರೆ ನಾನು ಇಮಿಡಿಯೇಟ್ ಮಾಡ್ತಾ ಇರಲಿಲ್ಲ, ಮಾಡ್ಕೊಳ್ಳಿ ಪರವಾಗಿಲ್ಲ ಅಂತ. ಆದರೆ ನೀವೊಂದು ಪಾಡ್ಕಾಸ್ಟಲ್ಲಿ ಹೇಳಿದ್ಮೇಲೆ ಗೊತ್ತಾಯಿತು ನನಗೆ, ನನ್ನಮ್ಮ ಬೆಳಗ್ಗೆಯಿಂದ ಸಂಜೆ ತನಕ ನನಗೋಸ್ಕರ ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ. ನಾನೊಂದು ಲೋಟ ನೀರು ತೊಗೊಂಬರೋಕ್ಕೆ 2 ಸಲ ಅಂಗಡಿ ಕಳಿಸೋದಕ್ಕೆ ಎಷ್ಟು ಸಲ ಕಳಿಸ್ತೀರಾ ಅಂತ ಕೇಳ್ತಾ ಇದ್ದೀನಿ. ಬಟ್ ಎಷ್ಟು ಸತ್ಯ, ನಮ್ಮಮ್ಮ ಆ ಥರ ಅಂದಿದ್ದಿದ್ರೆ ಇವತ್ತು ನನ್ನ ಲೈಫ್ ಏನಾಗಿರ್ತಿತ್ತು ಅಂತ. ಇದು ರಿಯಲೈಸ್ ಆದಮೇಲೆ ನಾನು ನನ್ನ ಮನೆಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಒಂದು ಹುಡುಗಿ ಮೆಸೇಜ್ ಮಾಡಿದ್ರು. ಅಂದರೆ ಅಮ್ಮನ ಕೆಲಸದಲ್ಲಿ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ. ಅದೆಷ್ಟೋ ಒಳ್ಳೇದಲ್ವಾ ಪೇರೆಂಟ್ಸ್ ಕೆಲಸದಲ್ಲಿ ಭಾಗಿಯಾಗೋದು. ಅಫ್ಕೋರ್ಸ್ ಒಂದು ರೀತಿ ಸರ್ವಿಸ್ ಅವರು ಮಾಡೋ ಅಂಥದ್ದು ಒಂದು. ಅದ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ಕೆಲವು ಪೇರೆಂಟ್ಸ್ ತಂದೆ ತಾಯಿಗಳು ನನ್ನ ಮಗಳು ಏನೇ ಕಷ್ಟಪಡಬೇಕು ಬಿಡು, ಅವ್ರ ಅಪ್ಪ ಮಾಡಿ ಇಟ್ಟಿದ್ದಾರೆ ಹೌದು, ಅಂದ್ರೆ ಅತಿಯಾದಂತ ಮುದ್ದಾಗಿ ಬೆಳೆಸ್ಬಿಡ್ತಾರೆ. ಪ್ಯಾಂಪರಿಂಗ್ ಮಾಡೋದು. ಹೌದು, ಅದೇ ಹೇಳೋದು ಪೇರೆಂಟ್ಸ್. ನಾನು ಪೇರೆಂಟಿಂಗಲ್ಲಿ ಹೇಳಿದ್ದೆ ನಿಮಗೆ ಇವತ್ತು, ಏನು ಗೊತ್ತಾ, ಮಹಾಭಾರತ ಯುದ್ಧ ಇದಾಗಿದ್ದು ಯಾರು, ಕೌರವರು ಪಾಂಡವರ ನಡುವೆ. ದುರ್ಯೋಧನನಿಗೆ ಬುದ್ಧಿ ಹೇಳಿದ್ದಿದ್ರೆ ಅವರಪ್ಪ, ಆಯ್ತಾ, ಅವರಮ್ಮ ಕೂಡ, ಅದು ಆಗ್ತಾನೆ ಇರ್ಲಿಲ್ಲ, ಯುದ್ಧನೇ ಆಗ್ತಾ ಇರ್ಲಿಲ್ಲ. ಆದ್ರೆ ಅಲ್ಲಿ ದುರ್ಯೋಧನನ ಮೇಲೆ ಇದ್ದಂತ ಮಮಕಾರ ಅಲ್ಲ, ಮೋಹ. ಸೊ ಪೇರೆಂಟ್ಸ್ಗೆ ಮಕ್ಕಳ ಮೇಲೆ ಮಮಕಾರ ಇರ್ಲಿ, ಬಟ್ ಮೋಹ ಬೇಡ. ಆ್ಯಂಡ್ ಸೇಮ್ ಮಕ್ಕಳು ಕೂಡ ಅದನ್ನ ಮಿಸ್ಯೂಸ್ ಮಾಡ್ಕೋಬೇಡಿ. ನಿಮ್ಮ ಪೇರೆಂಟ್ಸ್ ಹಂಗೆ ಹೇಳ್ತಿದ್ದಾರೆ ಅಂದ ತಕ್ಷಣ ಅದನ್ನ ಓಕೆ ನನ್ಗೆ ಹೆಂಗಿದ್ರು ನಮ್ಮ ಅಪ್ಪ ಅಮ್ಮ ನೋಡ್ಕೊಳ್ತಾರೆ ಅಂತ ಅನ್ಕೊಂಬೇಡಿ. ನೀವೇನು ಅಚೀವ್ ಮಾಡ್ಬೋದು, ನಿಮ್ದೇನಿದೆ, ನಿಮ್ದು ಅಂತ ಒಂದೇನೋ ಒಂದು ಟ್ಯಾಲೆಂಟ್ ಇರುತ್ತೆ ಅಲ್ಲ, ಅದನ್ನ ನೀವು ಹೊರಗಡೆ ತಗೊಳ್ಳಿ. ಆ್ಯಂಡ್ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಿಮಗೋಸ್ಕರ ದಿನಕ್ಕೆ 1 ಗಂಟೆ ಕೊಡಿ, ನಿಮಗೋಸ್ಕರ ಕೊಡಿ. ಓಕೆ, ನಮ್ಮಲ್ಲಿ ನಾವು ಏನು ಮಾಡ್ತೀನಿ, 1 ಇಯರ್ ನಮ್ಮದು ಎಮೋಷ್ನಲ್ ಫಿಟ್ನೆಸ್ ಸೆಷನ್ಸ್, 3 ಮಂತ್ಸ್ ಬರೀ ಸ್ಪಿರಿಚುವಲ್ ಪ್ರಾಕ್ಟೀಸ್, 3 ಮಂತ್ಸ್ ಪೂರ್ತಿ ಎಮೋಷ್ನಲ್ ಪ್ರಾಕ್ಟೀಸ್, 3 ಮಂತ್ಸ್ ಮೆಂಟಲಿ ಪ್ರಾಕ್ಟೀಸ್, ಎಜುಕೇಷನ್ ಅಕಾಡೆಮಿಕ್ ಪ್ರಾಕ್ಟೀಸ್. ಇದು ಅಂದರೆ ರಜದಲ್ಲೇ ಅಕಾಡೆಮಿಕ್ ಮುಗಿಸ್ಬಿಡ್ತೀವಿ, ಇನ್ನು ಮಿಕ್ಕಿದ್ದೆಲ್ಲ 3 ಮಂತ್ಸ್ ಇಟ್ಕೊಳ್ತೀವಿ. 1 ಇಯರ್ ಆಗಷ್ಟರಲ್ಲಿ ಅವರೇ ನನಗೆ ಇನ್ಸ್ಪೈರ್ ಆಗಿರ್ತಾರೆ. ರೀಸೆಂಟಾಗಿ ನಂಗೆ ಸಿಕ್ಕಾಗ ಮಕ್ಕಳೆಲ್ಲ ಬಂದು ಅಕ್ಕ ಅಂತೇಳಿ ಹಗ್ ಮಾಡ್ತಾ ಇದ್ರು. ನಾನು ವಾಲಂಟಿಯರ್ ಆಗಬೇಕು ಅಂತ ಇದ್ದೀನಿ, ನಾನು ಅದಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀನಿ, ನಾನು ಅರ್ಲಿ ಮಾರ್ನಿಂಗ್ ಬೇಗ ಹೇಳ್ತಾ ಇದ್ದೀನಿ, ಎಕ್ಸಸೈಸ್ ಮಾಡ್ತಾ ಇದ್ದೀನಿ, ಯೋಗ ಮಾಡ್ತಾ ಇದ್ದೀನಿ, ಮೆಡಿಟೇಷನ್ ಮಾಡ್ತಾ ಇದ್ದೀನಿ, ಅಮ್ಮಂಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ, ಆ್ಯಂಡ್ ಇಷ್ಟು ಅವರ್ ಓದ್ತಾ ಇದ್ದೀನಿ. ಆ್ಯಂಡ್ ನನ್ನ ಲೈಫ್ ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಯಾವ ಫ್ರೆಂಡ್ಸ್ ಜೊತೆ ಇರಬೇಕು, ಯಾರ ಜೊತೆ ಇರಬಾರ್ದು ಅಂತ ನಾನು ಕಲ್ತಿದ್ದೀನಿ. ಇದೆಲ್ಲ ಹೇಳ್ತಾ ಇದ್ದಾಳೆ ಹುಡುಗಿ. ನಾನೆಲ್ಲ ಕೇಳಿಸ್ಕೊಂಬಿಟ್ಟು ಓಕೆ 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 ಅಂತೇಳಿ, ಯಾಕೆ ಇದೆಲ್ಲ ಮಾಡ್ತಿದ್ಯಾ ಅಂತ ಕೇಳಿದ್ರು. ಒಂದೇ ಒಂದು ಮಾತು ಹೇಳಿದ್ಲು, ನನ್ನ ಲೈಫ್ನ ನಾನು ಕರೆಕ್ಟಾಗಿ ಬದುಕಬೇಕು, ಇರೋದು ಒಂದೇ ಜನ್ಮ ಅಂತ ನೀವು ಹೇಳಿದ್ದೀರಾ, ಅಂದರೆ ನೆಕ್ಸ್ಟ್ ಜನ್ಮ ಇದೆಯೋ ಇಲ್ವೋ ಗೊತ್ತಿಲ್ಲ ಅಂತ ನಾನು ಹೇಳಿದ್ದೀನಿ. ಅದನ್ನ ಅವಳು ಸೀರಿಯಸ್ ಆಗಿ ಅಷ್ಟು ಸ್ಟ್ರಾಂಗಾಗಿ ತಗೊಂಡು, ಮುಂದೆ ಜನ್ಮ ಇದೆಯೋ ಇಲ್ವೋ ಗೊತ್ತಿಲ್ಲ, ಈ ಜನ್ಮದಲ್ಲಿ ನಾನು ಅದ್ಭುತವಾಗಿ ಲೈಫ್ ಲೀಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅಂದರೆ ಮಕ್ಕಳಿಗೆ ನಾವೇನು ಹೇಳ್ಕೊಡ್ಬೇಕಾಗಿಲ್ಲ, ಅವ್ರಿಗೆ ಆಲ್ರೆಡಿ ಗೊತ್ತಿದೆ, ಒಂಚೂರು ಟ್ಯೂನ್ ಮಾಡಬೇಕಾಗಿದೆ. ಸೊ ಪೇರೆಂಟ್ಸ್ಗಳೇ ಎಷ್ಟು ನೆಗ್ಲೆಕ್ಟ್ ಮಾಡ್ತಾರೆ ಅಂದರೆ, ಇವಾಗಲೇ ಯಾಕೆ ಕುತ್ಕೊಂಡು ಧ್ಯಾನ ಮಾಡೋದು, ಅಯ್ಯೋ ಇವಾಗಲೇ ಯಾಕೆ ಸನ್ಯಾಸತ್ವ ತಗೊಳ್ಳೋದು. ಪೇರೆಂಟ್ಸ್ಗೆ ಐಡಿಯಾ ಇಲ್ಲ ಅದ್ರ ಬಗ್ಗೆ. ಆ್ಯಂಡ್ ಇನ್ ಟೀಚರ್ಸ್ಗೆ ಈ ನಾಲೆಜ್ ತುಂಬ ಅವಶ್ಯಕತೆ ಇದೆ. ಟೀಚರ್ಸ್ಗಳೇ ಅರ್ಧ ಸ್ಕೂಲ್ಗಳಲ್ಲಿ ಲೈಕ್ ಕಂಪೇರ್ ಮಾಡೋದಾಗಿರ್ಬೋದು, ಆಮೇಲೆ ಅವಮಾನ ಮಾಡೋದಾಗಿರ್ಬೋದು, ಎಲ್ಲ ಟೀಚರ್ಸ್ ಅಂತ ಹೇಳಲ್ಲ,
ಎಜುಕೇಶನ್ ಸಿಸ್ಟಮೇ ಬದಲಾಗಬೇಕಾಗಿದೆ ಇವತ್ತು ಯಂಗ್ಸ್ಟರ್ಸ್ ಚೇಂಜ್ ಆಗಬೇಕು ಅಂತಂದ್ರೆ. ಬಟ್ ಏನು ಬದಲಾಗಲಿಲ್ಲ ಅಂದ್ರೂ ಯಂಗ್ಸ್ಟರ್ಸು ಅವ್ರು ಡಿಸೈಡ್ ಮಾಡಿದ್ರೆ ಅವ್ರು ಚೇಂಜ್ ಆಗ್ಬೋದು. ಬಿಕಾಸ್ ಯಂಗ್ಸ್ಟರ್ಸ್ ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಅಂತ. ಆ ಡಿಸಿಷನ್ ವಿಚಾರದಲ್ಲಿ ಆ ಲೈಫ್ ಪರ್ಪಸ್ನ ಹೌದು. ಸಿಂಪಲ್ ಆಗಿ ಫೈಂಡ್ ಔಟ್ ಮಾಡ್ಕೊಬೇಕು ಅಂದ್ರೆ, ಈಗ ಒಂದು ಹುಡುಗ ಹ್ಮ್. ಫಾರ್ ಎಕ್ಸಾಂಪಲ್ ಮನೇಲಿ ಅವನ್ನ ಇಂಜಿನಿಯರ್ ಮಾಡಬೇಕು ಅಂತ ತಂದೆ ತಾಯಿಗಳ ಆಸೆ, ಓಕೆ. ಆದ್ರೆ ಇವನಿಗೆ ಒಂದು ಕ್ರಿಕೆಟರ್ ಒಂದು ಫಿಲ್ಮ್ ಸ್ಟಾರ್ ಆಗಬೇಕು ಅಂತ ಆಸೆ. ಈಗ ಅವನು ಅವರ ತಂದೆ ತಾಯಿಗಳಿಗೆ ಹೇಗೆ ಮನವರಿಕೆ ಮಾಡೋದು? ಓಕೆ. ಅವ್ನು ಏನು ಆಗಬೇಕು ಅಂತ ಇದ್ದಾನೆ, ಈಗ ಯಾವ ಹುಡುಗ ಯಾವ ಹುಡುಗಿ ಏನನ್ನು ಅಚೀವ್ ಮಾಡಬೇಕು ಅಂತ ಇದ್ದಾರೆ, ಅದಕ್ಕೆ ಬೇಕಾಗಿರೋ ಪ್ರಿಪ್ರೇಷನ್ ಇವ್ರು ಇವಾಗಲೇ ಸ್ಟಾರ್ಟ್ ಮಾಡಬೇಕು. ಎಕ್ಸಾಂಪಲ್, ನಾನು ಇಂಡಿಯಾಗೆ ಕ್ರಿಕೆಟ್ ಆಡ್ತೀನಿ, ನಾನು ಕ್ರಿಕೆಟರ್ ಆಗ್ತೀನಿ ಅಂತ ಪೇರೆಂಟ್ಸ್ಗೆ ಹೇಳಿದ್ದಾರೆ. ಇವ್ರು ಡೈಲಿ ಜಂಕ್ ಫುಡ್ಸ್ ತಿನ್ಕೊಂಡು ಎಷ್ಟು ಗಂಟೆಗೆ ಬೇಕು ಅಷ್ಟು ಗಂಟೆಗೆ ಎದ್ಬಿಟ್ಟು ಡಿಸಿಪ್ಲಿನ್ ಇಲ್ಲದೆ ಇದ್ರೆ ಯಾವ ಪೇರೆಂಟ್ಸಿಗೆ ನಂಬಿಕೆ ಬರುತ್ತೆ ಅವ್ನು ಕ್ರಿಕೆಟರ್ ಆಡ್ತಾನೆ ಅಂತ? ಕರೆಕ್ಟ್. ಅಂಡ್ ಜೊತೆಗೆ ನೀವು ಕುತ್ಕೊಂಡು ಟಿವಿ ನೋಡ್ಕೊಂಡು ನೀವು ಮ್ಯಾಚ್ ನೋಡ್ತಿರಲ್ಲ, ಹೌದು, ಮ್ಯಾಚ್ ನೋಡೋದ್ರಿಂದ ನೀವು ಕ್ರಿಕೆಟರ್ ಆಗಲ್ಲ, ಕರೆಕ್ಟ್. ಫೀಲ್ಡ್ ಹೋಗ್ಬೇಕು. ತುಂಬಾ ಒಳ್ಳೆ ಮಾತು ಆಡ್ಬೇಕು. ಹೇಳಿದ್ರಿ. ಯಂಗ್ಸ್ಟರ್ಸ್ ಎಲ್ಲಿ ಅಮರ್ತಿದ್ದಾರೆ ಅನ್ನೋದಕ್ಕೆ ಒಂದು ಹೇಳ್ತೀನಿ. ಸಿಕ್ಕಾಪಟ್ಟೆ ಮೋಟಿವೇಶನ್ ಇದೆ ಯಂಗ್ಸ್ಟರ್ಸ್ ಹತ್ರ, ನೋ ಆಕ್ಷನ್. ಕರೆಕ್ಟ್. ಆಕ್ಷನ್ ಇಲ್ಲ. ಮೋಟಿವೇಶನ್ ಕೊಡೋದ್ರಲ್ಲಿ ಸಕ್ಕತ್ತಾಗಿ ಕೊಡ್ತಾರೆ ಆ್ಯಕ್ಚುಲಿ. ಮೋಟಿವೇಶನ್ಸ್ ವೀಡಿಯೋಸ್ನ ನೋಡ್ತಾರಲ್ಲ, ಅದನ್ನ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡ್ಬಿಟ್ರೆ ಸಾಕು. ಸೊ ಮೋಟಿವೇಶನ್ ಜೊತೆ ಆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ನನಗೆ ಇಷ್ಟ ಆಗೋದೇನಂದ್ರೆ ಇವಾಗಿನ ಜನ್ಸಿನ ತಗೊಳ್ಳಿ ನೀವು, ಎಷ್ಟು ಚೆನ್ನಾಗಿ ರೀಲ್ಸ್ ಮಾಡ್ತಾರೆ ಗೊತ್ತಾ, Correct. ಕ್ರಿಯೇಟಿವ್ ಆಗಿ ಯೋಚನೆ ಹೌದು, ಮಾಡ್ತಾರೆ, ಹೌದು, ವ್ಲಾಗ್ಸ್ ಎಲ್ಲ ಸಕ್ಕತ್ತಾಗಿ ಮಾಡ್ತಾರೆ. ಹೌದು, ಅಂದ್ರೆ ಅವ್ರವ್ರಿಗೆ ಏನ್ ಇಷ್ಟ ಅದು ತುಂಬಾ ಚೆನ್ನಾಗಿ ಮಾಡ್ತಾರೆ. ಹೌದು. ಅದೇ ತರ ಆ ಆಯ್ಕೆಗಳು ಕರೆಕ್ಟ್ ಆಗಿದೆ ಬಿಟ್ರೆ ಹಾ, ಎಲ್ಲಿಂದ ಎಲ್ಲೋ ಹೊಟ್ಟೋಗ್ತಾರೆ. ಅದೇ ಆಯ್ಕೆ ಮಾಡ್ಕೊಳ್ಳೋದು. ನೀವು ಆಗ್ಲೇ ಪರ್ಪಸ್ ನೋಡಕ್ ಹೇಳಿದ್ರಲ್ಲ, ಈಗ ಏನಂದ್ರೆ ನೋಡಿ, ನಿಮ್ಮ ವಾಯ್ಸ್ ಎಕ್ಸಾಂಪಲ್, ನಿಮ್ಮ ವಾಯ್ಸ್ ಚೆನ್ನಾಗಿತ್ತು ಅಲ್ವಾ? ಸೊ ನೀವು ಇವಾಗ ಆರ್ಜೆ ಆಗ್ಬೇಕು ಅಂದ್ರೆ ಆಗಕ್ ಮುಂಚೆ ಅವ್ರು ನಿಮ್ಮ ಮನೆಗೆ ಬಂದು ಇಂಟರ್ವ್ಯೂ ತಗೊಂಡ್ರ, ನೀವು ಹೋದ್ರ? ನಾನ್ ಅಫ್ಕೋರ್ಸ್ ಕರೆಕ್ಟ್ ಅಲ್ವಾ? ಇದನ್ನ ಫಸ್ಟ್ ಮಾಡ್ಬೇಕು ಎಲ್ಲ ಯಂಗ್ಸ್ಟರ್ಸ್ಗಳು. ಅಂದ್ರೆ ಮನೆ ಬಿಟ್ಟು ಹೊರಗೆ ಬರಬೇಕು. ಮೆಲ್ಲ ಬರೀ ಪ್ರಿಪೇರ್ ಆಗಿ ನನ್ಗೆ ಅದು ಕಲ್ತ್ಕೊಂಡೆ, ನಾನು ಇದು ಕಲ್ತ್ಕೊಂಡೆ ಅಲ್ಲ. ನೀನ್ ಹೊರಗಡೆ ಅವಕಾಶ ಸಿಕ್ಕಾಗ ಅದನ್ನ ಬಳಸ್ಕೋಬೇಕು. ಅದೇನಾದ್ರೂ ಆಗಿರ್ಲಿ, ಹೋಗಿ ಒಂದು ಟ್ರಯಲ್ ಮಾಡೋದಾಗಿರ್ಬೋದು, ಆಡಿಷನ್ ಕೊಡೋದಾಗಿರ್ಬೋದು, ಅಥವಾ ನೀವೇನೋ ಪೇಂಟ್ ಮಾಡ್ಬೇಕಂತ ಇದ್ದೀರಾ, ಆರ್ಟಿಸ್ಟ್ ಆಗ್ಬೇಕು ಅಂತಿದ್ದೀರಾ, ನೀವು ಏನ್ ಮಾಡ್ಬೇಕಂತ ಇದ್ದೀರಾ, ಅದಕ್ಕೆ ಆಕ್ಷನ್ ತಗೊಳ್ಳಿ ಫಸ್ಟ್. ನಿಮ್ ಆಕ್ಷನ್ ಮಾತಾಡ್ಬೇಕು ಹೊರತು ನಿಮ್ಮ ಮಾತಲ್ಲ. ಆ್ಯಂಡ್ ನೀವು ಯಾವಾಗ ಆಕ್ಷನ್ಸ್ ಹಾಕ್ತೀರಾ, ನೀವು ಯಾವಾಗ ಕೆಲಸ ಮಾಡಕ್ ಶುರು ಮಾಡ್ತೀರಾ, ಅವಾಗ ನಿಮ್ಮ ಸುತ್ತ ಇರೋರೆಲ್ಲ ನಿಮ್ಮ ನಂಬಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಯಂಗ್ಸ್ಟರ್ಸ್ ಮೇಲೆ ಯಂಗ್ಸ್ಟರ್ಸ್ ನಂಬಿಕೆನ ತಗೋಬೇಕು ಅಂದ್ರೆ ಆಕ್ಷನ್ ಅಲ್ಲಿ ತೋರಿಸಿ, ರಿಸಲ್ಟ್ ಬಂದೇ ಬರುತ್ತೆ. ನೀವು ಅದ್ರ ಬಗ್ಗೆ ಯೋಚನೆ ಮಾಡೋ ಅಗತ್ಯ ಇಲ್ಲ. ನಿಮಗೆ IAS ಆಗ್ಬೇಕು, IAS IPS ಆಗ್ಬೇಕು ಅಂತ ಆಸೆ ಇದ್ರೆ, ಈಗ ಸ್ಕೂಲಲ್ಲಿ ಕೂತಿದ್ರ ನೀವು, ಈಗ ನೀವು 9th 10th ಓದ್ತಿದ್ರ ಅಥವಾ ಡಿಗ್ರಿ ಕಾಲೇಜಲ್ಲೂ ಇದ್ದೀರಾ, ನಿಮಗೆ ಮುಂದಕ್ಕೆ IAS ಆಗ್ಬೇಕು ಅಂತ ಆಸೆ ಇದ್ರೆ ಈ ಕ್ಷಣ ಈ ದಿನದಿಂದನೇ ಶುರು ಮಾಡಿ, ಕರೆಕ್ಟ್. ಓದಕ್ ಶುರು ಮಾಡಿ. ಹೌದು, ನೀವು ಮುಂತ್ರ ಡಿಗ್ರಿ ಎಲ್ಲ ಮುಗಿದ್ಮೇಲೆ ನಿಮಗೆ ಬಹಳನೇ ಹೆಲ್ಪ್ ಆಗತ್ತದು. ಕರೆಕ್ಟ್. ಒಂದು ಹುಡುಗನ ಸ್ಟೋರಿ ಹೇಳ್ತೀನಿ. ಆ ಹುಡುಗ ಸ್ಕೂಲಲ್ಲಿ ಎದ್ದು ನಿಂತ್ಬಿಟ್ಟು ಏನಾಗ್ಬೇಕಂತಿದ್ದೀರಾ ಅಂತ ಕೇಳ್ತಾ ಇದ್ದಾರಂತೆ. ಆ ಹುಡುಗ ಎದ್ಬಿಟ್ಟು ಹೇಳಿದ್ನಂತೆ, ನಾನು IPS ಆಫೀಸರ್ ಆಗ್ಬೇಕಂತ ಇದೀನಿ, ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ ಇದೀನಿ ಅಂತ ಹೇಳಿದ್ನಂತೆ. ಎಲ್ಲರೂ ಜೋರಾಗಿ ನಕ್ಬಿಟ್ರಂತೆ ಕ್ಲಾಸಲ್ಲಿರೋರೆಲ್ಲ. ಯಾಕೆ ಅವ್ರು ನಕ್ಕಿದ್ರು ಅಂತ ಟೀಚರ್ ಯಾಕೆ ನಗ್ತಾ ಇದ್ದೀರಾ ಅಂತ ಕೇಳಿದ್ರೆ, ಅವ್ನು ಹೆಂಗಿದ್ದ ಅಂದ್ರೆ ಫುಲ್ ಸಣ್ಣಗಿದ್ನಂತೆ, ಆಯ್ತಾ, ಕುಳ್ಳಗಿದ್ನಂತೆ. ಅಂದ್ರೆ ಅವ್ನಿಗೆ ಫಿಸಿಕಲಿ ಸ್ಟ್ರೆಂತ್ ಇರ್ಲಿಲ್ವಂತೆ, ತಳ್ಳಿದ್ರೆ ಬಿದ್ದೋಗ್ತಾ ಇದ್ನಂತೆ. ಇವನ್ ಹೆಂಗ್ ಪೊಲೀಸ್ ಆಗ್ತಾನೆ, ಇವನ್ ಪೊಲೀಸ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಎಲ್ಲ ನಕ್ಕಿದ್ರಂತೆ. ಅದೇ ವ್ಯಕ್ತಿ IPS ಆಫೀಸರ್ ಆಗಿ ಅದೇ ಸ್ಕೂಲ್ಗೆ ಚೀಫ್ ಗೆಸ್ಟ್ ಆಗಿ ಹೋಗಿ ಅವರೇ ಹೇಳಿರೋದನ್ನ, ನಾನು ಹಂಗಿದ್ದೆ, ಅವರೆಲ್ಲ ನಕ್ಕಿದ್ರು, ನನ್ನ ಔಟರ್ ನೋಡಿ, ಅಂದ್ರೆ ನನ್ನ ಆಚೆ ಕಡೆ ನೋಡ್ಬಿಟ್ಟು ಅವರೆಲ್ಲ ನಕ್ಕಿದ್ರು, ನನಗೆ ಗೊತ್ತಿತ್ತು ನನ್ನೊಳಗಡೆ ನಾನು ಆಲ್ರೆಡಿ ಪೊಲೀಸ್ ಆಗಿದ್ದೆ ಅಂತ. ಅಂದ್ರೆ ನೀವ್ ಏನ್ ಆಗ್ಬೇಕಂತಿದ್ದೀರಾ ಅದು ನಿಮ್ ಒಳಗಡೆ ಫಸ್ಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ನಾನು ಇದಾಗ್ಬೇಕಂತ ಇದ್ದೀನಿ. ಇತ್ತೀಚೆಗೆ ನಾನು ಯಾವುದೋ ಒಂದು ನನ್ನ ಕ್ಲಾಸಲ್ಲಿ ಮಾತಾಡ್ತಾ ಇದ್ದೆ. ಎಷ್ಟು ಚೆನ್ನಾಗಿ ನಾನು ಏನೇನು ಮಾಡ್ಬೇಕಂತ ಇದ್ದೆ, ನಾನು ಹಿಂಗೆ ಮಾಡ್ತೀನಿ, ನಾನು ಹಿಂಗೆ ಹೇಳ್ತೀನಿ, ಸೊ ಇಷ್ಟು ಜನಕ್ಕೆ ನಾನು ಈ ಥರ ಕ್ಲಾಸ್ ಮಾಡ್ತಾ ಇರ್ತೀನಿ. ನನಗೆ ಅವಾಗ ಏನೂ ನಾಲೆಜ್ ಇಲ್ಲ, ಬಟ್ ಸುಮ್ಮನೆ ಒಳಗಡೆ ಅನ್ಕೊಂಡು ಅದು ಹೆಂಗಾಗ್ಬಿಟ್ಟಿತ್ತು ಅಂತಂದರೆ, ಇವತ್ತು ನೋಡ್ಬೇಕಾದ್ರೆ ಅನ್ಸುತ್ತೆ, ಹೌದಲ್ವಾ ಇದೆಲ್ಲ ಒಂದು ಟೈಮಲ್ಲಿ ಕಂಡಂಥ ಕನಸು, ಇವತ್ತು ಅದು ನಿಜ ಆಗಿದೆ, ಎಷ್ಟೊಂದು ನಿಜ ಆಗ್ತಿದೆ ಅಂತ. ಸೊ ಒಳಗಡೆ ಫಸ್ಟು ಡ್ರೀಮ್ ಮಾಡಿ. ಯಾರು ನಿಜವಾಗ್ಲೂ ಕನ್ಸು ಕಾಣ್ತಾರೆ ಅವರು ಖಂಡಿತ ಏನು ಬರೀ ಕನ್ಸು ಕಾಣೋದಲ್ಲ, ಯಾರು ನಿಜವಾಗ್ಲೂ ಕನ್ಸು ಕಾಣ್ತಾರೆ, ಆ ಕನಸಿಗೋಸ್ಕರ ಕೆಲಸ ಮಾಡ್ತಾರೆ, ಅವ್ರು ಗ್ಯಾರಂಟಿ ಸಾಧನೆ ಮಾಡ್ತಾರೆ. ಸಾಧನೆ ಅಂತಂದರೆ ಬರೀ ಏನೋ ಒಂದು ಅಚೀವ್ಮೆಂಟ್ ಅಲ್ಲ, ಹ್ಯಾಪಿಯಾಗಿ ಹೆಲ್ದಿಯಾಗಿ ಹಣ ಸಂಪಾದನೆ ಮಾಡಿ ಜನನೂ ಸಂಪಾದನೆ ಮಾಡ್ತಾರೆ. ಅಲ್ಲ, ಇದೆಲ್ಲ ನೀವು ಮಾಡಿದ್ರಿಂದ ನೀವು ದೊಡ್ಡ ಸಕ್ಸಸ್ಫುಲ್ ಪರ್ಸನ್. ಹೌದು. ಈಗ ನಿಮ್ಮ ಬೇರೆ ಪ್ಯಾಷನ್ ಏನಿದೆ, ನೀವು Correct. ಕ್ರಿಕೆಟರ್ ಆಗ್ಬೇಕಾ, ಸ್ಟಾರ್ ಆಗ್ಬೇಕಾ, ದೊಡ್ಡ ಪೊಲಿಟಿಷಿಯನ್ ಆಗ್ಬೇಕಾ, ಹೌದು. ದೇಶ ಸೇವೆ ಮಾಡಬೇಕಾ, ಇದೆಲ್ಲ ಮಾಡಿ, ಖಂಡಿತ ಮಾಡಿ. ಅದೆಲ್ಲದಕ್ಕಿಂತ ಮುಂಚೆ ಈ ವಿಚಾರಗಳು ಎಮೋಷನಲಿ, ಫಿಸಿಕಲಿ, Correct. ಮೆಂಟಲಿ ಹೌದು. ಇದೆಲ್ಲ ನೀವು ಫಿಟ್ ಆಗಿದ್ದೀರಾ ಅಂದ್ರೆ
ನೀವು ಸಕ್ಸಸ್ಫುಲ್ ವ್ಯಕ್ತಿನೇ. ಆದರ್ಶ ವ್ಯಕ್ತಿ ನೀವು. ಹೌದು. ಯಾಕಂದ್ರೆ ನೋಡಿ ಇವತ್ತು ಎಷ್ಟೊಂದು ದುಡ್ಡು ಸಂಪಾದನೆ ಮಾಡಿ ದೊಡ್ಡ ದೊಡ್ಡ ಕಂಪ್ನಿ ಓನರ್ಗಳು ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ನೀವು ಅಷ್ಟೆಲ್ಲ ಸಾಧನೆ ಅಂತ ಹೆಂಗ್ ಕರೆಯಕ್ಕಾಗತ್ತೆ? ಇವಾಗ ಅದು ನೀವು ಸಾಧನೆನಾ? ಎಮೋಷನಲಿ ಫಿಟ್ ಆಗಿಲ್ಲ ಅಂದ್ರೆ. ಕರೆಕ್ಟ್. ಸೊ ನೀವು ಎಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಕೂಡ ಹೀರೋಯಿನ್ಸ್ ಗಳು ಕೂಡ ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ. ಅದು ರಾಂಗ್ ಎಕ್ಸಾಂಪಲ್. ಎಕ್ಸಾಕ್ಟ್ಲಿ. ಅವರು ಫಾಲೋ ಮಾಡ್ತಾ ಇರ್ತಾರೆ ಒಂದ್ ಇದನ್ನ ಏನು ಇವ್ರನ್ನ ಅಂತ ಹೇಳಿ ಅವರೇ ವೀಕ್ ಆದಾಗ ಹಂಗ್ ತಗೊಂಡ್ಬಿಡ್ತಾರೆ. ನಾನ್ ಹೇಳೋದೇನಂದ್ರೆ ನೀವು ಸಾಧನೆ ಅಂದ್ರೆ ನಿಮ್ ತಲೆಯಲ್ಲಿ ಏನೋ ಒಂದಿದೆ, ಇದು ದುಡ್ಡು ಸಂಪಾದನೆ ಅದು ಇದು ಅಂತ, ಅದನ್ನ ತೆಗೆದ್ಬಿಡಿ. ನೀವು ಎಮೋಷನಲಿ, ಮೆಂಟಲಿ, ಸ್ಪಿರಿಚುವಲಿ ಅಂಡ್ ಫಿಸಿಕಲಿ ಫಿಟ್ ಆಗಿದ್ರೆ ಫೈನಾನ್ಷಿಯಲಿ ಆಟೋಮೆಟಿಕ್ ಆಗಿ ಫಿಟ್ ಆಗ್ತೀರಾ. ಸೊ ಅದನ್ನ ನೀವು ರೂಢಿಸ್ಕೋಬೇಕಾಗಿದೆ. ಅಂಡ್ ಇವತ್ತು ಈ ಪಾಡ್ಕಾಸ್ಟ್ ನೋಡ್ತಿರೋ ಈ ಟೈಮಲ್ಲಿ ನಿಮ್ಮ ಹತ್ರ ಅನ್ನಿಸ್ತಿರ್ಬೋದು, ನನ್ನ ಹತ್ರ ಇವತ್ತು ಏನೂ ಇಲ್ಲ, ಲೈಫ್ ನಾಳೆ ಗೊತ್ತಿಲ್ಲ, ಹೆಂಗೆ ಏನು, ಇನ್ನು ಓದ್ಬೇಕಾ, ಇನ್ನು ಅದೆಲ್ಲ ನಮ್ಮ ಕೈಯಲ್ಲಿ ಆಗತ್ತಾ ಅಂತ. ಹೌದು, ಖಂಡಿತ ಆಗತ್ತೆ. ಹಾಗಿರುತ್ತೆ. ನೀವೇನು ಅನ್ಕೋತೀರಾ. ಅಂಡ್ ಸಿಂಪಲ್ ಏನು ಅಂದರೆ, ನೀವೇನಾಗಬೇಕು ಅಂತಿದ್ರೆ ನೀವು ವಿಜುವಲೈಸ್ ಯಾವ ಮಾಡ್ಕೊಳಕ್ಕೆ ಶುರು ಮಾಡ್ತಾರಲ್ಲ, ಜೊತೆಗೆ ರಿಪೀಟ್ ಮಾಡ್ತಾ ಹೋಗಿ. ಹೌದು, ಸಬ್ ಕಾನ್ಷಿಯಸ್ ಮೈಂಡು ಹೌದು, ಲ್ಯಾಂಗ್ವೇಜ್ ರಿಪೀಟ್ 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 ಹೌದು, ಲೈಫಲ್ಲಿ ಏನು ಬೇಕು ಆಗ್ಬಿಡುತ್ತೆ. ಆಗುತ್ತೆ. ಅಂಡ್ ಇನ್ನೊಂದು ಅವ್ರೇನು ಫೀಡ್ ಮಾಡ್ತಾರೆ ಅಲ್ಲ, ಯಾರು ಒಂದು ಒಳ್ಳೆ ವಿಷನ್ನ ಇಟ್ಕೊಂಡು ಅದನ್ನ ರಿಪೀಟ್ ಆಗಿ ಅವ್ರ ಸಬ್ ಕಾನ್ಷಿಯಸ್ಗೆ ಫೀಡ್ ಮಾಡಿ ಫೀಲ್ ಮಾಡ್ತಾರೆ. ನಾವು FTBA ಬಗ್ಗೆ ಮಾತಾಡಿದ್ವಿ ಅಲ್ವಾ. ಸೊ ಫೀಲ್ ಮಾಡ್ತಾರೆ ಅವರ ಕನಸುಗಳನ್ನ. ಅವ್ರು ಯಾರೂ ಕೂಡ ಡಿಸ್ಟ್ರಾಕ್ಷನ್ ಆಗಲ್ಲ. ಸಿಂಪಲ್. ಯಾರಿಗೆ ಕನ್ಸಿರುತ್ತೆ ಅಲ್ಲ ಅವ್ರು ಡಿಸ್ಟ್ರಾಕ್ಷನ್ ಆಗಲ್ಲ. ಯಾರೇ ಬಂದು ಅವ್ರನ್ನ ಏನು ಬೇರೆ ದಾರಿಗೆ ಕರಿಯಕ್ ಹೋದ್ರೂ ಕೂಡ ಇವ್ರು ಹೋಗಲ್ಲ. ಅಪ್ಪಿ ತಪ್ಪಿ ಹೋದ್ರೂ ಕೂಡ ಟೈಮ್ ಸರಿಯಾಗಿಲ್ದೆ ಅಥವಾ ಆ ಟೈಮಲ್ಲಿ ಏನೋ ಒಂದು ಆಸೆ ಟ್ರಿಗರ್ ಆಗಿ ಅವರು ರಾಂಗ್ ರೂಟಿಗೆ ಹೋದ್ರೂ ಕೂಡ ಬೇಗ ವಾಪಸ್ ಬಂದ್ಬಿಡ್ತಾರೆ. ನಿಜವಾಗ್ಲೂ ನಿಮಗೆ ಡ್ರೀಮ್ ಎಲ್ಲೋ ನಾನು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಅಂತ. ರೀಸೆಂಟಾಗಿ ನನ್ನ ಫ್ರೆಂಡ್ ಒಬ್ರು ಮಾತಾಡ್ತಾ ಇದ್ರು, 35 ಇಯರ್ಸ್ ಅವ್ರಿಗೆ. ನಾನೇನು ಅಚೀವ್ ಮಾಡಿಲ್ಲ ಲೈಫಲ್ಲಿ, ನಾನು ಹಿಂಗೆ ಕಳೆದ್ಬಿಟ್ಟೆ ಅಂತ 35 ಇಯರ್ಸಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ನಾನು ಅವಾಗ ಅವ್ರಿಗೆ ಅದೇ ಹೇಳಿದೆ, ಇದನ್ನ 25 ಇಯರ್ಸಲ್ಲೂ ಹೇಳಿದ್ರಿ ನೀವು ಅಂತ. 25 ವರ್ಷದಲ್ಲೂ ಸೇಮ್ ಡೈಲಾಗ್ ಹೇಳಿದ್ ಅಂದ್ರೆ ನನ್ನ ಫ್ರೆಂಡ್ಗೆ, ನೀನು 25 ವರ್ಷದಲ್ಲೂ ಇದೇ ಡೈಲಾಗ್ ಹೇಳಿದ್ದೆ, ನಾನು ಏನೂ ಸಾಧನೆ ಮಾಡಿಲ್ಲ, ನಾನು 25 ವರ್ಷ ಆಯಿತು ಅಂತ. 35 ವರ್ಷಕ್ಕೂ ಅದನ್ನೇ ಹೇಳ್ತಾ ಇದೀಯ ನೀನು. ಸೊ ಈಗಲಾದರೂ ಮಾಡು, ಇಲ್ಲ 45 ವರ್ಷದಕ್ಕೂ ಸೇಮೇ ಹೇಳ್ತೀಯಾ ಅಂತ. ಅಂದ್ರೆ ನಿಮ್ಗೆ ಇರುತ್ತಲ್ಲ ಒಳಗಡೆ ಏನೋ ಮಾಡಬೇಕು ಅಂತ, ಅದನ್ನ ಮಾಡಕ್ ಸ್ಟಾರ್ಟ್ ಮಾಡಿ. ಅಂಡ್ ಇದುವರೆಗೂ ಏನು ಮಾಡಲಿಲ್ಲ ಅಂದ್ರೆ ಇಟ್ಸ್ ಓಕೆ, ಇವತ್ತಿಂದ ಹೌದು, ಶುರು ಮಾಡಿ. ಹೌದು, ನೀವು ಸಮಾಜಕ್ಕೋ ಹೊರಗಡೆ ಪ್ರಪಂಚಕ್ಕೆ ಏನಾಗ್ತೀರ ಎಲ್ಲದಕ್ಕಿಂತ ಮುಂಚೆ ಸಿಂಪಲ್ ಆಗಿ ನಿಮ್ಮ ಲೈಫ್ನ ಎಲ್ಲ ಕ್ವಾಲಿಟೀಸ್ ಇಟ್ಕೊಂಡು ಬದುಕ್ಬಿಡಿ. ಹೌದು, ನೀವೇ ದೊಡ್ಡ ಆದರ್ಶ ಹೌದು. ವ್ಯಕ್ತಿ. ಸೊಸೈಟಿಗೋಸ್ಕರ ನಾವು ಬದುಕೋಕ್ಕಿಂತ ನಮಗೋಸ್ಕರ ನಾವು ಬದುಕಬೇಕು. ಆದ್ರೆ ನಮಗೋಸ್ಕರ ನಾವು ಬದುಕ್ತಿದ್ದೀವಿ ಅಂತ ಹೇಳಿ ರಾಂಗ್ ರೂಟ್ಗೂ ಹೋಗೋದು ಬೇಡ. ಕರೆಕ್ಟಾಗಿ ಯೋಚನೆ ಮಾಡಿ ಹೇಗೆ ಬದುಕಬೇಕು ಅಂತ ಗೊತ್ತಿದ್ರೆ ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ. ನಾನು ಹೇಳ್ತಿದ್ದಲ್ಲ ಮೊನ್ನೆ ವೈಷ್ಣೋದೇವಿಗೆ ಹೋಗಿದ್ದೆ ಹ್ಮ್. ಅಂತ. ವೈಷ್ಣೋದೇವಿ ಕೆಳಗೆ ದೇವಸ್ಥಾನದಿಂದ ಮೇಲ್ಗಡೆ ಬೆಟ್ಟದಲ್ಲಿ ದೇವ್ರ ದರ್ಶನಕ್ಕೆ ಹೋಗ್ಬೇಕಂದ್ರೆ ಟ್ರೆಕ್ಕಿಂಗ್ ಆಲ್ಮೋಸ್ಟ್ ಹ್ಮ್. ಒಂದು 14-15 ಕಿಲೋಮೀಟರ್ ಇದೆ. ನಡ್ಕೊಂಡು ಹೋಗ್ಬೋದು, ಚಾಪರಲ್ಲಿ ಹೋಗೋದು, ಡೋಲಿಲಿ ಹೋಗ್ಬೋದು, ಜೊತೆಗೆ ಕುದುರೆಗಳ ಮೇಲೆ ಕೂಡ ಹೋಗೋದು. ಸಾಲಾಗಿ ಕುದುರೆಗಳು ಹೋಗ್ತಿರತ್ತೆ ಬೆಟ್ಟದ ಮೇಲೆ, ಅದ್ಮೇಲೆ ಕೂತ್ಕೊಂಡು ಹೋಗ್ತಾನೆ ಇರ್ತವೆ. ಪ್ರತಿ ಕುದುರೆಗೂ ಕಣ್ಣಿನ ಅಕ್ಕಪಕ್ಕ 2 ಪಟ್ಟಿ ಕಟ್ಟಿರುತ್ತೆ. ಕರೆಕ್ಟ್. ಯಾಕೆ ಅಂದ್ರೆ ಮುಂದೆ ಬಿಟ್ರೆ ಬೇರೆ ಎಲ್ಲೂ ನೋಡ್ಬಾರ್ದು ಅಂತ. ನೋಡ್ಬಾರ್ದು ಅಂತ. ನಿಮ್ಮ ಜೀವನದಲ್ಲೂ ನೀವು ಅದೇ ತರ ಹೌದು, ದೊಡ್ಡ ಕುದುರೆಗಳಾಗ್ಬೇಕು. ಹೌದು, ನಿಮ್ಮ ಧ್ಯೇಯ ನೇರವಾಗಿರ್ಬೇಕು. ಹೌದು, ಅಕ್ಕಪಕ್ಕ ಡಿಸ್ಟಾರ್ಷನ್ಸ್ ಬರ್ತಾನೆ ಇರತ್ತೆ, ಕರೆಕ್ಟ್. ಕೆಟ್ಟ ಹ್ಯಾಬಿಟ್ಗಳು, ಕೆಟ್ಟ ಸಂಘ ಸಹವಾಸಗಳು ಹೌದು. ಅವೆಲ್ಲ ಬರುತ್ತೆ. ಅದಕ್ಕೆ ಸಿಂಪಲ್ ಆಗಿ ನಮ್ಮ ಬಸವಣ್ಣನವ್ರದ್ದು ಒಂದು ಒಳ್ಳೆ ಅದ್ಭುತವಾದಂತ ಒಂದು ಪದ ಇದೆ, ವಚನ ಇದೆ. ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘದೊಡನಾಟ ಹೇಳಿ ಬಚ್ಚಲಿನ ರೊಚ್ಚಿನಂತಿಹುದು ಸರ್ವಜ್ಞ. ನಂಗೆ ಯಾಕೆ ನಗು ಬಂತು ಅಂದ್ರೆ, ಎಷ್ಟು ಸಲ ಇದನ್ನ ಹೇಳ್ತೀರಾ ಅಂದ್ರೆ ನೀವು, ಅದ್ರ ಅರ್ಥ ಏನಂದ್ರೆ ಇವಾಗಲ್ಲ ಪಾಡ್ಕಾಸ್ಟ್ ನೋಡ್ತಿರೋರ್ಗೆ ನೀವು ಕ್ಯಾಮ್ರಾ ಮುಂದೆ ಹೇಳ್ತಾರೆ, ಎನಿ ಟೈಮ್ ನೀವು ಈ ಒಂದು ಹೇಳ್ತಾ ನೀವು ಸ್ಟಾರ್ಟ್ ಮಾಡಿದ ತಕ್ಷಣ ನಂಗೆ ನಗು ಬಂತು. ಬಿಕಾಸ್ ನಮ್ಮ ಸರೌಂಡಿಂಗ್ ಯಾರು ಇರ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡೆಫಿನೆಟ್ಲಿ ಮ್ಯಾಟರ್ ಆಗುತ್ತೆ. ಹೌದು. ನಾನು ರೀಸೆಂಟಾಗಿ ಒಂದು ಇದಕ್ಕೆ ಹೋಗಿದ್ದೆ, ಏನು ಟ್ರಕ್ಕಿಂಗ್ ಹೋಗಿದ್ದೆ. ಅವಾಗ ನಾನು ಒಂದು ರೀಲ್ಸ್ ಮಾಡಿ ಹಾಕಿದ್ದೇನೆ ಇನ್ಸ್ಟಾದಲ್ಲಿ. ಏನಂದ್ರೆ ಬೆಟ್ಟ ಟ್ರಕ್ ಮಾಡಬೇಕಾದ್ರೆ ನಾವೆಲ್ಲ ಹೋಗ್ತೀವಿ ಅಲ್ವಾ, ನಮ್ಮ ಜೊತೆ ಯಾರು ಇರ್ತಾರೆ ಅನ್ನೋದು ಎಷ್ಟು ಮ್ಯಾಟ್ರ್ ಆಗುತ್ತೆ ಅನ್ನೋದಕ್ಕೆ. ಒಂದು ಅರ್ಧ ದೂರ ಹೋದ್ಮೇಲೆ ಇಬ್ರು ಸುಸ್ತಾದ್ರು, ಹತ್ತಕ್ಕೆ ಆಗ್ತಾ ಇಲ್ಲ ಅಂತ. ನಾವೆಲ್ಲ ನಿಂತ್ಬಿಟ್ಟು 10 ಮಿನಿಟ್ಸ್ ಟೈಮ್ ಕೊಟ್ಮೇಲೆ ಆಗುತ್ತೆ ನಡಿ ಅಂತ ಕರ್ಕೊಂಡು ಹೋಗಿ ಆ ಬೆಟ್ಟದ ಮೇಲೆ ಹೋಗಿ ಆ ಅರ್ಲಿ ಮಾರ್ನಿಂಗ್ ಸೂರ್ಯ ಉದಯಿಸ್ಬೇಕಾದ್ರೆ ನೋಡಿದಾಗ ಅವರೇನೆ ಫುಲ್ ಖುಷಿಯಾಗಿ ಇರಿಸ್ತಿದ್ದಾರೆ, ವಾವ್ ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಂತ. ಅವಾಗ ನಾನು ಅವ್ರಿಗೆ ಹೇಳ್ದೆ, ಇದನ್ನ ಮಧ್ಯದಲ್ಲಿ ನಿಂತ್ಬಿಟ್ಟಿದ್ರೆ ಈ ಸೂರ್ಯ ಉದಯಿಸಿದ್ ನೋಡ್ದಿಯಲ್ಲ ವಾವ್ ಅಂತ, ಆ ಫೀಲ್ ಸಿಗ್ತಾ ಇತ್ತಾ ನಿನ್ಗೆ ಅಂತ. ಖಂಡಿತ ಇಲ್ಲ. ಅವಾಗ ನಾನು ಅದನ್ನೇ ಅವ್ರಿಗೆ ಹೇಳ್ದೆ, ನಮ್ಮ ಜೊತೆಲಿ ಲೈಫಲ್ಲೂ ಅಷ್ಟೇ, ಈಗ
ಹೋಗೋ ಟೈಮಲ್ಲಿ, ನಮ್ಮ ಜರ್ನಿ ಮಾಡೋ ಟೈಮಲ್ಲಿ ಸಾಕಷ್ಟು ಟಯರ್ಡ್ ಆಗ್ತೀವಿ, ಸುಸ್ತಾಗ್ತೀವಿ, ಕ್ವಿಟ್ ಮಾಡೋಣ ಅಂತ ಅನ್ಸುತ್ತೆ. ಆದ್ರೆ ಮೇಲ್ಗಡೆ ವಿಷನ್ ಎಷ್ಟು ಚೆನ್ನಾಗಿದೆ ಅಂತ ಯಾರಿಗೆ ಗೊತ್ತಿರುತ್ತೆ ಅವ್ರು ಸ್ಟಾಪ್ ಮಾಡಲ್ಲ. ನಿಜ. ಒಂದು ಆಮೇಲೆ ನಾವು ಸ್ಟಾಪ್ ಮಾಡ್ತೀವಿ ಅಂದಾಗ ನಮ್ಮ ಜೊತೆಲಿರೋರು ವಿಷನರಿ ಪರ್ಸನ್ ಆಗಿದ್ರೆ, ಅವರು ಕೂಡ ಒಳ್ಳೆ ವಿಷನ್ ಇಟ್ಕೊಂಡಿರೋರ್ ಜೊತೆಲಿ ನಾವಿದ್ರೆ ಅವ್ರು ಹೇಗಾದ್ರೂ ಮಾಡಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ನಮ್ಮ ಜೊತೆಲಿರುವಂತ ಫ್ರೆಂಡ್ಸ್ ಯಾರಿದ್ದಾರೆ ಅವರು ಕೂಡ ತುಂಬಾ ಮ್ಯಾಟ್ರ್ ಆಗ್ತಾರೆ. ಒಬ್ರು ಬೆಟ್ಟ ಹತ್ತಕ್ಕೆ ಮೇಲ್ ಎತ್ತಾ ಗೊತ್ತಿಲ್ಲದೆ ನಾನೇ ಹತ್ಬಿಟ್ಟಿದ್ದೆ. ಹತ್ತು ಬಿಟ್ಟಿರ್ತೀವಿ ಸೀರಿಯಸ್ಲಿ. ಸಿಂಪಲ್ ಏನಂದ್ರೆ ಈಗ ಸಹವಾಸ ಎಷ್ಟು ಮುಖ್ಯ ಅಂದ್ರೆ, ಹೌದು ನಿಮ್ಮ ಮನೇಲಿ 1 kg ಟೊಮ್ಯಾಟೊ ಹಣ್ಣು ತಂದಿಟ್ಬಿಡಿ ಒಂದು ತಟ್ಟೆ ಪೂರ್ತಿ. ಆ 1 kg ಟೊಮ್ಯಾಟೊ ಹಣ್ಣಲ್ಲಿ ಒಂದು ಹಣ್ಣು ಕೆಟ್ಟೋದ್ರು ಸಾಕು. ಹೌದು ಎಲ್ಲ ಒಂದು ಹಣ್ಣು ಕೆಟ್ಟೋಗ್ರೆ ಹಣ್ಣು ಮಧ್ಯ ಇಟ್ಬಿಡಿ ಸಾಕು, ಬೇಕಿದ್ರೆ ಅಷ್ಟೂ ಹಣ್ಣು ಕೆಟ್ಟೋಗತ್ತೆ. ಕರೆಕ್ಟ್ ಸಹವಾಸ ಅನ್ನೋದು ಬಹಳ 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 ಮುಖ್ಯ. ಮುಖ್ಯ. ಅಂಡ್ ನಾನು ಇದು ಒಂದು ಹೇಳ್ತೀನಿ, ರೀಸೆಂಟ್ ಆಗಿ ಒಂದ್ ಮಗು ಹೇಳಿದ್ದು, ಮ್ಯಾಮ್ ನನಗೆ ಇಷ್ಟ ಇಲ್ಲ ಮಾಡಕ್ಕೆ, ಆದ್ರೆ ನನ್ನ ಫ್ರೆಂಡ್ಶಿಪ್ ಬಿಟ್ಟೋಗ್ಬಿಡತ್ತೆ ಅಂತ ನಾನು ಅವ್ರು ಹೇಳಿದ್ದನ್ನ ಮಾಡ್ತಾ ಇದ್ದೀನಿ ಅಂತ ಒಂದು ಹುಡುಗ ಹೇಳ್ದ ನನಗೆ. ಅಂದ್ರೆ ನಾನು ಅವನ್ನ ಕೇಳ್ದೆ, ಆ ಫ್ರೆಂಡ್ಶಿಪ್ ಬಿಟ್ಟೋಗುತ್ತೆ ಅಂತ ಅವ್ನು ಹೇಳ್ದಂಗೆ ನೀನ್ ಕೇಳ್ತಾ ಇದ್ಯಾ ಅಂತ. ಈ ಹುಡುಗ ಹೌದು, ನನ್ಗವ್ನ ಕಳ್ಕೊಂಡ್ಬಿಡ್ತೀನಿ ಅಂತ ಮಾಡ್ತಾ ಇದ್ದೀನಿ ಅಂತ. ನಾನು ಅವನ್ನ ಕೇಳ್ದೆ, ಇವನ್ನ ಕಳ್ಕೊಂಡ್ರೆ ನಿನಗೇನ್ ಲಾಸು? ಆಕ್ಚುಲಿ ಬೆನಿಫಿಟ್ ಅವನ್ನ ಕಳ್ಕೊಂಡ್ರೆ, ದೂರ ಆದ್ರೆ ನಿನ್ ಜೀವನ ಉದ್ಧಾರ ಆಗುತ್ತೆ. ಅವ್ನಿಗೆ ಅದನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ, ನೀನು ಅವನ್ನ ಕಳ್ಕೊಂಡ್ರೆ ನಿನಗೆ ಏನೇನ್ ಸಿಗುತ್ತೆ ಅಂತ ಒಂಚೂರು ಯೋಚನೆ ಮಾಡು ಅಂತ ಇವ್ನಿಗೆ ಅರ್ಥ ಮಾಡಿಸಿದ್ಮೇಲೆ, ಹೌದಲ್ವಾ ನಾನು ಇವನ್ಗೋಸ್ಕರ ನನ್ನ ಲೈಫ್ ಹಾಳು ಮಾಡ್ಕೊಂತ ಇದ್ನ ಅಂತ ಡಿಸೈಡ್ ಮಾಡಿದ್ರು. ಅಂದ್ರೆ ಡಿಸಿಷನ್ ತಗೊಳ್ಳೋದು, ನಮ್ಮ ಜೊತೆಲಿ ಯಾರಿದ್ದಾರೆ, ಎಂಥವ್ರ ಜೊತೆಲಿ ನಾವಿದ್ದೀವಿ, ನಾವು ಎಂಥವ್ರ ಜೊತೆಲಿ ಇರ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ಒಂಥರ ನಾವು ಒಂದು 10 ವರ್ಷಕ್ಕೆ ಸಕ್ಸಸ್ ಆಗೋಣ ಅನ್ಕೊಂಡಿರ್ತೀವಿ, ಬಟ್ ಸಕ್ಸಸ್ಫುಲ್ ಪೀಪಲ್ ಜೊತೆಲಿದ್ರೆ ನಾವು 5 ವರ್ಷಕ್ಕೆ ಸಕ್ಸಸ್ ಆಗ್ತೀವಿ. ಸೊ ಅದಕ್ಕೆ ಸಜ್ಜನರ ಸಂಘ ತುಂಬಾ ಇಂಪಾರ್ಟೆಂಟ್. ಸೊ ಪಾಡ್ಕಾಸ್ಟ್ ನೋಡ್ತಿರೋ ಎಲ್ಲರಿಗೂ, ನನ್ನ ಪ್ರೀತಿಯ ತಮ್ಮಂದರಿಗೆ, ನನ್ನ ಎಲ್ಲ ಅಕ್ಕದಿರ್ಗೆ ಎಲ್ಲರಿಗೂ ಒಳ್ಳೇದಾಗ್ಲಿ, ಭಗವಂತ ಚೆನ್ನಾಗಿರ್ಲಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ನೀವು ಈಗ ಬ್ಯುಸಿ ಸ್ಕೆಡ್ಯೂಲ್, ಈಗ ನೆಕ್ಸ್ಟ್ ನಾಳೆ ತುಂಬಾ ಬ್ಯುಸಿ ಇದ್ದಾರೆ ನೀವು. ಈ ನಡುವೆ ಕೂಡ ಅಂದ್ರೆ ಇದ್ರ ಮಧ್ಯೆ ಕೂಡ ಟೈಮ್ ಮಾಡ್ಕೊಂಡ್ಬಂದು ಪಾಡ್ಕಾಸ್ಟ್ ಬಂದಿದ್ದಕ್ಕೆ ಅಂಡ್ ಇಷ್ಟು ಒಳ್ಳೆ ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.